ಒಳ್ಳೆ ಆಗ್ತಾನೆ ವಿಕಸಿತವಾದಂತಹ ಕಮಲಗಳಲ್ಲಿ ಮಕರಂದವನ್ನ ಹೀರುತ್ತೋ ಆ ರೀತಿ ಅವನ ಮುಂಗುರುಳುಗಳು ಅವನ ಕೆನ್ನೆಯ ಮೇಲೆ ಬಂದು ಬೀಳುತ್ತೆ. ನಂತರ ಮೀನದ್ವಯಾಶ್ರಯ, ಇದಕ್ಕೆ ನೀವೇ ಹೇಳಿದ್ರಿ ಆನ್ಸರ್. ಯಾರು ಮೀನದ ಕುಂಡಲ ಅಂದಾಗ ಪಂಡ್ರಾಪುರ ಪಾಂಡುರಂಗ ಅಂತ ಯು ಟೋಲ್ಡ್ ಮಿ ದ ಆನ್ಸರ್. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ ದಿಸ್ ವೆರಿ ವೆಲ್. ಎಕ್ಸ್ಪ್ಲೈನ್ ಮಾಡಿದೀನಿ ಇದನ್ನೆಲ್ಲ. ಮಂದಹಾಸ ವದನ, ಅವನ ಮಂದಹಾಸ ವದನವನ್ನ ಶೋಕಾಶ್ರು ಸಾಗರ ವಿಶೋಷಣ ಮೃತ್ಯುದಾರಂ, ಎಷ್ಟು ಶೋಕದ ಸಾಗರದಲ್ಲಿ ನಾವು ಮಿಂದು ಇದ್ರು ಆ ಶೋಕ ಸಾಗರವನ್ನೇ ಬತ್ತಿಸುವಂತಹ ಮಂದಹಾಸ. ಪರಮಾತ್ಮನ ಮಂದಹಾಸ ನೆನೆಸ್ಕೊಳ್ಳಿ, ಕಣ್ಣು ಮುಂದೆ ಇನ್ನೇನು ನೆನಪು ಬರಲ್ಲ. ಯಾವ ಶೋಕವೂ ನಮಗೆ ನೆನಪಿಗೆ ಬರಲ್ಲ. ಸಕಲ ಶೋಕವನ್ನು ನಿವಾರಣೆ ಮಾಡುವಂತಹ ಶಕ್ತಿ. ಇಲ್ಲಿ ಕೂಡ ನಾ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಿಮ್ಗೆ. ಏನಂದ್ರೆ 100 ಲಿಸ್ಟ್ ಹಾಕೊಂಡ್ ಹೋಗಿರ್ತೀರಾ, ದೇವ್ರ ಮುಂದೆ ಹೋಗಿ ನಿಂತಾಗ ಖಂಡಿತವಾಗ್ಲೂ ವಾಸ್ತವವಾಗಿ ನಿಮ್ಮನ್ನೇ ನೀವು ಕ್ವೆಶನ್ ಮಾಡ್ಕೊಂಡ್ರೆ ನಥಿಂಗ್ ಯು ಆರ್ ಏಬಲ್ ಟು ಆಸ್ಕ್, ನಥಿಂಗ್ ಯು ಆರ್ ಸಪೋಸ್ ಟು ಆಸ್ಕ್ ಅನ್ಸ್ಬಿಡುತ್ತೆ. ಏನಿದೆ ಕೇಳಕ್ಕೆ? ಹೌದು, ಅಷ್ಟೆಲ್ಲ ಲಿಸ್ಟ್ ಮಾಡ್ಕೊಂಡ್ವಿ, ಆ ಲಿಸ್ಟೇ ನೆನಪು ಬರಲ್ಲ. ಯಶೋದಾ ಮಾಮಿ ಪೆರ್ಮಾಳ್ ಮುನ್ನಾಡಿ ನಿಕ್ಕರೇಳ್ ஏதாவது கேட்டுக்கோங்க. கேட்கறதுக்கு என்ன இருக்கு மாமா? பெருமாள் முன்ன நிக்கிறதே ஒரு பெரிய பாக்கியம் இல்லையா? இது விட கேட்கறதுக்கு இன்னொன்னு வேணுமா? ಹೇಳ್ತೀರಾ ఇల్వా? కస్తూరి మామి చెప్తుంది, దేవుడు ముందు నిల్చున్నాను మామ, ఇంకేమి దీనికిన్నా గొప్ప ఏమైనా కావాలా నాకు? అడిగేకి ఇంకేమి లేదు. సద్య మహద్భాగ్యము నా తండ్రి గారు అమ్మగారు చేసిన పుణ్యము, నా పురాకృత సుకృతము, దేవుడు ముందు నేను నిలిచిందాను. ఏమైనా కావాలనా? ఏమి లేదు నాకి అడిగేకి. ಅನ್ನೋದನ್ನು ಮರೆಸುತ್ತೆ. ನನಗೊಂದು ಬೇಕು ಅನ್ನೋದು ಯಾವತ್ತೂ ನಾವು ಮರೆಯಲ್ಲ. ಮರಿತೀವಾ? ನಾನ್ ನಿದ್ದೆ ಮಾಡ್ಬೇಕು, ನಾವ್ ಊಟ ಮಾಡ್ಬೇಕು, ನಾನ್ ನೀರ್ ಕುಡಿಬೇಕು, ನಾನು ಆ ಕೆಲ್ಸ ಮಾಡ್ಬೇಕು, ಈ ಕೆಲ್ಸ ಮಾಡ್ಬೇಕು, ಐ ನೀಡ್ ಟು ಬೈ ದಟ್ ದಿಸ್ ಶಾಪಿಂಗು, ನನ್ ಸಂಸಾರಕ್ ನಾ ದುಡಿಬೇಕು. ಏನೋ ಒಂದು ನಾನು ನನ್ನದು ಅನ್ನೋದ್ರಲ್ಲೇ ನಮ್ಮ ತಲೆ ಯಾವಾಗ್ಲೂ ಓಡ್ತಾ ಇರುತ್ತೆ ಅಲ್ವಾ? Our mind is bound always, revolving always with ರೇಖಾ ನನ್ ಕ್ಲಾಸಿಗೆ ನಾನು ಹೋಗ್ಬೇಕು ರೀ ಇವತ್ತು, 5 ಆಗಲ್ಲ, ನನ್ ಕ್ಲಾಸು ಅಂತ ಬಂತು. ಆಯ್ತಾ? ಎನಕಿಪ್ಪ ಭಾಗವತ್ ವಿಕ್ರದು, ಎನಕಿಪ್ಪ ಆರ್ಲೆ ನನಗೆ ಅಂತ ಬಂತು ಅಲ್ವಾ? ಕನಕ ಮಾಮಿ ಈಗ ಯಾರು ಡಿಸ್ಟರ್ಬ್ ಮಾಡ್ಬೇಡಿ, ನನ್ ಕ್ಲಾಸ್ ಆದ್ಮೇಲೆ ಏನಾದ್ರು ಹೇಳಿ ನೀವು. ಅಲ್ಲೂ ನನಗೆ ಅಂತ ಬಂತು. ಪ್ರಭಾ ಮಾಮಿ ನಾನೀಗ ಶಿಸ್ತಾಗಿ 2 ಅವರ್ ಕೂತ್ಕೋತೀನಿ, ನಾನು ಅನ್ನೋದ್ ಬಂತು. ಈ ನಾನು, ನನ್ನದು, ನನಗೆ, ನನಗೋಸ್ಕರ, ಇದೆಲ್ಲ ಹೆಂಗಿದೆ ಅಂದ್ರೆ ಹೌ ಇಟ್ ಇಸ್ ಬೈಂಡೆಡ್. ಪರಮಾತ್ಮನ ಅಪ್ರಾಕೃತವಾದ ದಿವ್ಯ ಸ್ವರೂಪದ ಮುಂದೆ ಹೋಗಿ ನೀವು నించుకోబిట్రే అనురాధ మామి నాది, నన్నది, మా వాళ్ళది ఏమైనా వస్తుందా మైండ్కి? వస్తుందా? మా ఎగ్జిస్టెన్సే పోతుంది. వచ్చేది ఉండి మా ಎಕ್ಸಿಸ್ಟೆನ್ಸೇ పోయిస్తుంది. ಅದನ್ನೇ ಇಲ್ಲಿ ಹೇಳಿರೋದು ಶೋಕಾಶ್ರು ಸಾಗರ ವಿಶೋಷಣ ಮತ್ಯುದಾರಂ. ಅದನ್ನ ಬತ್ತಿಸುವಂತಹ ಶಕ್ತಿ ಮನ್ಮಥ ಸಾರೂಪ್ಯವಾದ ಭ್ರೂಮಂಡಲಂ ಮುನಿಕೃತೆ ಮಕರಧ್ವಜಸ್ಯ. ಆ ಎರಡೂ ಅವನ ಈ ಮುಂಗುರುಳಿಂದ ಸೇರಿರುವಂತಹ ಕಣ್ಣುಬುಗಳು ಮನ್ಮಥನ ಸಾರೂಪ್ಯ ಲಾವಣ್ಯವನ್ನ ಹೋಲುವಂತಹ ಕಬ್ಬಿನ ಜಲ್ಲೆಯ ಬಿಲ್ಲಾಗಿದೆ. ವೇರ್ ಎಕ್ಸಾಕ್ಟ್ಲಿ ಯು ಕ್ಯಾನ್ ಸಿ ಮನ್ಮಥ? ಕಮ್ ಆನ್ ಟೆಲ್ ಮಿ. ಲಾಸ್ಟ್ ಕ್ಲಾಸ್ ಐ ಟೋಲ್ಡ್ ಯು. ಲಾಸ್ಟ್ ಕ್ಲಾಸ್ಗೆ ಸುಮ್ಮನೆ ಕೇಳ್ಬೇಡಿ కదా. లాస్ట్ క్లాస్ లో చెప్పి లాస్ట్ క్లాస్ కి ఊరికే ఉత్తగా ಅದನ್ನೇ పట్టుకొని ಅಡ್ಗೊಳ್ದಂಡ. ಎಲ್ಲಿ ನೋಡ್ತೀರಾ ಮನ್ಮಥನ್ನ ಹೇಳಿ ಅಂಡಾಳ್ ಮಾಮಿ? ಅದೇ ಹೇಳಿದ್ರೆ ನಂಗೆ ಬಾಯಿಗೆ ತುದಿ ನಾಲ್ಗೆ ತುದಿಗ್ ಬರ್ತಾ ಇದೆ, ಜ್ಞಾಪಕ ಬರ್ತಾ ಇಲ್ಲ ಹೇಳಕ್ಕೆ. ನಾಲ್ಗೆ ತುದಿಗ್ ಬಂದ್ರೆ ಪ್ರಯೋಜನವಿಲ್ಲ, ನನ್ ಕಿವಿ ತುದಿಗ್ ಬಂದ್ ಮುಟ್ಬೇಕದೀಗ. ಲಾಸ್ಟ್ ಟೈಮ್ ಮನ್ಮಥ. ಕೋಮಲಾ ಆಂಟಿ ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಅಲ್ಲಿ ಇದ್ದೀರಾ.
ಕೋಮಲ ಆಂಟಿ ನೀವು ಕೇಳಿಸ್ಕೊಂಡಿದ್ದೀರಾ? ಹೇಳಿ. ಹೌದು ಹೌದು, ಮನ್ಮಥನ ಬಾಣ ಅದು ಕೇಳಿಸ್ಕೊಂಡಿದೀನಿ. 5 ಪುಷ್ಪಗಳಲ್ಲಿ ಮಾಡಿದ್ದು. ವೆರಿ ಗುಡ್ ಗುಡ್. ಲಾಸ್ಟ್ ಕ್ಲಾಸ್ ಫುಲ್ ಅಟೆಂಟಿವ್ ಆಗಿದ್ರಿ, ನಾನು ನೋಡ್ದೆ ನಿಮ್ಮನ್ನ. ತೂತ, ನವಮಲ್ಲಿಕ, ಚಂಪಕ, ಮತ್ತೆ ಹೌದು. ಸೌಗಂಧಿಕ, ಮತ್ತೆ ಹೌದು. ತಾವರೆ. ಐ ಹ್ಯಾಡ್ ಗಿವನ್ ದ ಎಕ್ಸಾಂಪಲ್. ಎಲ್ ನೋಡ್ತೀರಾ ಮನ್ಮಥ ಹಾಗೂ ರತಿಯನ್ನ? ಪ್ರದ್ಯುಮ್ನ ಏನ್ ಪ್ರದ್ಯುಮ್ನ? ಪ್ರದ್ಯುಮ್ನ ತಾನೆ ಮನ್ಮಥ. ಅವಳು ರತಿಯಾಗಿ ಬರ್ತಾಳಲ್ಲ ಈ ಜನ್ಮದಲ್ಲಿ, ರತಿನೇ ಅವನ ಹೆಂಡತಿಯಾಗಿ. ಬಟ್ ನಾನೊಂದು ಫಿಸಿಕಲ್ ಎಕ್ಸಾಂಪಲ್ ಕೊಟ್ಟಿದ್ದೆ. ಎಲ್ಲಿ? ಐ ಹ್ಯಾಡ್ ಟೋಲ್ಡ್ ಯು ಲಾಸ್ಟ್ ಕ್ಲಾಸ್. ನವ ತಿರುಪತಿ, ತಿರುನಲ್ವೇಲಿ ಡಿಸ್ಟ್ರಿಕ್ಟ್ 9 ತಿರುಪತಿಗಳಿದೆ. ಆಯ್ತಾ? ನಮ್ಮಾಳ್ವಾರ್ ಹಾಡಿರುವಂತಹ 9 క్షేత్రಗಳು. ఎవ్రీబడి నోట్ ఇట్ డౌన్. నిత్యానుసంధానములో మీకు హెల్ప్ అవుతుంది. అక్కడ అంతా ఇది ఉల్లేఖం ఉంది. నేను నిత్యానుసంధానం క్లాస్ తీసుకునేటప్పుడు మీ బ్యాచ్ వాళ్ళకంతా హెల్ప్ అవుతుంది. అప్పుడు అక్కడ ఉన్న వాళ్ళు కొంచెం మంది మౌనంగా ఉండేటప్పుడు అప్పుడు మీరు చెప్పండి. లేదు సార్ అక్కడ కూడా సమంగా మౌనంగానే ఉంటాము అంటారా? సమత్వము మాది అంతా. ఒక్కరు మౌనం అయితే మేము మౌనమా ఉండాలా? సో నవ తిరుపతి ఇఫ్ యು ಸಿ ದ ಟೆಂಪಲ್ ಆರ್ಕಿಟೆಕ್ಚರ್ ಆಫ್ ದಿವ್ಯದೇಶಮ್ಸ್, ರೇಖಾ ಅವರೇ, ನಿಮ್ಮ ಚೆನ್ನೈಯಲ್ಲಿ ಅಲ್ಲೆಲ್ಲ ಯು ಕೆನಾಟ್ ಸಿ ದ ಪಿಲ್ಲರ್ ವಿತ್ ಮನ್ಮಥ ಅಂಡ್ ರತಿ. ಈವನ್ ಇನ್ ಕಾಂಚೀಪುರಂ ಆ ಕಡೆ ಎಲ್ಲ ನೋಡಕ್ಕಾಗಲ್ಲ. ಪಾಂಡ್ಯ ದಿವ್ಯ ದೇಶದಲ್ಲಿ ಎಲ್ಲಾ ಪಾಂಡ್ಯ ದಿವ್ಯ ದೇಶ ಅಲ್ಲ, ದೇರ್ ಆರ್ 22 ದಿವ್ಯ ದೇಶಮ್ಸ್ ಆಫ್ ಪಾಂಡ್ಯ ನಾಡು. ಅದರಲ್ಲಿ ಈ 9 ಕ್ಷೇತ್ರಗಳಲ್ಲಿ நவ திருப்பதி, யசோதா மாமி போயிருக்கா போல இருக்கு. கனகா மாமி போயிருக்கேளா? ஆண்டாள் மாமியும் போனது உண்டு நினைக்கிறேன், இல்லையா? ஐ திங்க் யசோதா மாமி வுட் ஹவ் கான் டெஃபினெட்லி, இல்லையா? ಮತ್ತೆ ಏನಂತ கவனிச்சிருக்கேள்? மன்மதன ரத்தியை நான் பார்க்க போகல மாமா. உள்ள இருக்கிற பெருமாளை மட்டும் பார்த்து தாயாரையும் சேவிச்சுட்டு வந்து நீங்க போங்க சும்மா மன்மத ಎಲ್ಲ ನೋಡ್ಕೊಂಡು ಎಲ್ಲಿ ಕೂತ್ಕೋತೀವಿ ನಾವು. ಸರ್ ನಾನು 30 years ಬ್ಯಾಕ್ ಹೋಗಿದ್ದೆ. ಅವಾಗ ಈ ಕಾನ್ಸೆಪ್ಟೇ ಗೊತ್ತಿರ್ಲಿಲ್ವಲ್ಲ ನಂಗೆ. 30 years ಬ್ಯಾಕ್ ಮನ್ಮಥ ರತಿ ಇಲ್ಲ ಅನ್ಬೇಡಿ. 5 ಲಕ್ಷದ ಹಿಂದೆನೆ ಅದು ಮಾಡಕ್ ಕೂತಾಗಿದೆ ಆ ಟೆಂಪಲ್ಗಳನ್ನ, ಗೊತ್ತಾಯ್ತಾ? ಯು ಡೋಂಟ್ ನೋ ಹೌ ಟು ಅಬ್ಸರ್ವ್ ಇಟ್ ಅಷ್ಟೇ. ಶುಕನಾಸೆ ಮುಖಮಂಟಪ ಅಂತ ಹೇಳ್ತೀವಿ. ಇನ್ ಎವ್ರಿ ಮುಖಮಂಟಪ ಆಫ್ ನವ ತಿರುಪತಿ. ಆಯ್ತಾ? ನವ ತಿರುಪತಿ ಬರ್ಕೊಳ್ಳಿ ನವ ತಿರುಪತಿ. It's an extra information to you, but still you have to write down. Nava Tirupati anta barkoli. First one, Alvar Tirunagari. / hakoli Kurukapuri. Alvar Tirunagari / Kurukapuri / Tirukkuruhur / ತಿರುಕ್ಕುರುಹೂರ್. ಅಲ್ಲಿ ಯಾರ್ ದೇವ್ರು? ಯಾರೋ ಒಬ್ಬ ವಿಷ್ಣುನೇ, ಇನ್ನೇನು? ಅದೇ ಪೆರುಮಾಳೇ ಇರ್ಬೇಕು ಸರ್, ಯಾರೋ ಒಬ್ರು. ನೀವು ತಿರುಪತಿ ಅಂದ್ರಲ್ಲ, ಹಂಗಾಗಿ. మీరు అన్మ్యూట్ చేసేటప్పుడే నాకు తెలుసు ఇదే చెప్పేది అనురాధమ్మ. మా దేవుని సత్యం నాకు తెలీదా? నా స్టూడెంట్స్ ఒక్కొక్క నేచర్ నాకు ఇలా ನಿಮ್ ಮನೇಲಿ ಕಡಕ್ ಚಿಟ್ಲದ್ರು ನನಗ್ ಗೊತ್ತಾಗುತ್ತೆ ಏನಕ್ ಚಿಟ್ಲತ್ತು ಅಂತ, ಅಲ್ವಾ? ಸೊ ಬರ್ಕೊಳ್ಳಿ ಅಲ್ಲಿ ಆರೋ ಮಾರ್ಕ್ ಹಾಕೊಂಡು. ದಿಸ್ ಇಸ್ ಅನ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಬಟ್ ಪ್ಲೀಸ್ ಟೇಕ್ ಇಟ್ ಡೌನ್. ಇಟ್ ಇಸ್ ವೆರಿ ಯೂಸ್ಫುಲ್. ಓಕೆ? ಯಶೋದಾ ಮಾಮಿ ನೀಂಗ್ಲೂ ಎഴുதிக்கோங்க. ಫಸ್ಟ್ ಒನ್ನು ಆಳ್ವಾರ್ ತಿರುನಗರಿ, ಅದಕ್ಕೆ ಕುರುಕಾಪುರಿ ಅಂತ ಒಂದು ಹೆಸರಿದೆ, ಅದಕ್ಕೆ ತಿರುಕ್ಕುರುಹೂರ್ ಅನ್ನೋ ಹೆಸರಿದೆ. ಆಯ್ತಾ? ಮತ್ತೆ ಆರೋ ಮಾರ್ಕ್ ಹಾಕೊಂಡು ಅಲ್ಲಿರೋ ದೇವ್ರು ಜ್ಞಾನಪಿರಾನ್. ಬ್ರಾಕೆಟ್ ಅಲ್ಲಿ ವರಾಹಸ್ವಾಮಿ ಅಂತ ಬರ್ಕೊಳ್ಳಿ. ವರಾಹಸ್ವಾಮಿ. ಆಯ್ತಾ? ಆಮೇಲೆ ಅಲ್ಲಿ ಇನ್ನೊಂದು ದೇವರಿದೆ. ಇಬ್ರು ಮೂಲವರು. ಒಬ್ರು ಜ್ಞಾನಪಿರಾನ್,
வராகசுவாமி நல்லாதவர்க்கும் வல்லாதவர்க்கும் எல்லாதவர்க்கும் நல்லாதவர்க்கும் நான் ಕಂಡ நல்லதுவே ಜ್ಞಾನಪಿರಾನೆ ಎಲ್ಲಾಲ್ ನಾನ್ ಕಂಡ நல்லதுவே ಅಂತ ತಿರುವಿರುತ್ತಮಲ್ಲಿ ಅವ್ರ ಬಗ್ಗೆ ಹಾಡ್ತಾರೆ. ಯಾರೋ நம்மாழ்வார் இல்லையா? சோ அவர்தான் ஞானபிரான். அடுத்தது ஆதிநாயகி ಕಾಮ ಕುರುಹೂರ್ವಲ್ಲಿ ಸಮೇತ ಆದಿನಾಯಕಿ ಆದಿನಾಥನ್ ನಾಯಕಿ ಅಂತ ಹೇಳ್ತೀವಿ, ಅಥವಾ ಆದಿನಾಯಕಿ ಕುರುಹೂರ್ವಲ್ಲಿ ಇಬ್ರು ದೇವಿಯರು. ಕುರುಹೂರ್ವಲ್ಲಿ ಸಮೇತ ಆದಿನಾಥನ್ ಪಿರಾನ್. ಆದಿನಾಥನ್ ಪಿರಾನ್ ಆದಿನಾಯಕಿ ಕುರುಹೂರ್ವಲ್ಲಿ ಸಮೇತ ಆದಿನಾಥನ್ ಪಿರಾನ್. ಪಿರಾನ್ ಅಂದ್ರೆ ಏನು? ಲಾಸ್ಟ್ ಕ್ಲಾಸ್ ಹೇಳಿದ್ನಲ್ಲ ಸರ್, ಎಲ್ಲಾ ಲಾಸ್ಟ್ ಕ್ಲಾಸ್ ಹೇಳಿದ್ರಿ ಅಂತ ತರ ಎಲ್ಲ ಹೇಳ್ಬಾರ್ದು. ನಮ್ಗೇನೋ ನೆನಪಿಲ್ಲ ಅನ್ಬಿಟ್ಟು ಹೊಡೆದಿದ್ದೆ ಹೊಡಿತಾ ಇದ್ದೀರಾ ಲಾಸ್ಟ್ ಕ್ಲಾಸ್ ಹೇಳಿದ್ರಿ ಅಂತ. ಹಂಗೆಲ್ಲ ಹೇಳೋಂಗಿಲ್ಲ, ಎಲ್ಲಾ ಲಾಸ್ಟ್ ಕ್ಲಾಸ್ ಹೇಳಿಲ್ಲ ಅಲ್ವಾ? ಪಿರಾನ್ ಅಂದ್ರೆ ಉಪಕಾರಕ ವಸ್ತು. ಇನ್ ತಮಿಳ್ ಪಿರಾನ್ ಮೀನ್ಸ್ ಟು ಸೇ ಉಪಕಾರಕ ವಸ್ತು. ಉಪಕಾರಕ ವಸ್ತು. ಸೊ ಮೊದಲನೇ ತಿರುಪತಿ, ಆಳ್ವಾರ್ ತಿರುನಗರಿ, ಕುರುಕಾಪುರಿ, ತಿರುಕುರುಹೂರ್. ನಂತರ ಅಲ್ಲಿರೋ ದೇವರು ಯಾರೋ ಜ್ಞಾನಪಿರಾನ್ ವರಾಹಸ್ವಾಮಿ. ನಂತರ ಕುರುಹೂರ್ ಆದಿನಾಯಕಿ ಕುರುಹೂರ್ವಲ್ಲಿ ಸಮೇತ ಆದಿನಾಥನ್ ಪಿರಾನ್. ಉತ್ಸವರ ಹೆಸರು ಬರ್ಕೊಳ್ಳಿ. ಉತ್ಸವರು ಪೊಲಿಂದ ನಿಂದ್ರ ಪಿರಾನ್. ಪೊಲಿಂದ ನಿಂದ್ರ ಪಿರಾನ್. ಪೊಲಿಂದ ನಿಂದ್ರ ಪಿರಾನ್. நம்மாழ்வாರರ ಜನ್ಮಸ್ಥಳ ಅಂತ ಬರ್ಕೊಳ್ಳಿ. நம்மாழ்வாರರ ಜನ್ಮಸ್ಥಳಮು. நம்மாழ்வாರರ జన్మస్థಳము. ಪಿರಾನ್ అంటే ఉపకారక వస్తువు అన్నమాట. ఓకే, ಅయింದಾ? ಸೊ ಮೊದಲನೇದು ಆಳ್ವಾರ್ ತಿರುನಗರಿ. ತುಂಬಾ ಚೆನ್ನಾಗಿದೆ ಆ ಕ್ಷೇತ್ರ. ಯು ಆಲ್ ಮಸ್ಟ್ ವಿಸಿಟ್. ಅಲ್ಲಿ ಕೂಡ ಇಫ್ ಯು ಎಂಟರ್ ಆಳ್ವಾರ್ ತಿರುನಗರಿ ಟೆಂಪಲ್ ಕಾಂಪ್ಲೆಕ್ಸ್, ಎಂಟ್ರೆನ್ಸ್ ಅಲ್ಲಿ ಭುವನೇಶ್ವರಿ, ಶುಕನಾಸೆ, ಅರ್ಧ ಮಂಟಪ, ಪೂರ್ಣ ಮಂಟಪ ಎಲ್ಲ ಸಿಗುತ್ತೆ ನಿಮ್ಗೆ. ಆಲ್ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ಟೆಂಪಲ್ ಆರ್ಕಿಟೆಕ್ಚರ್ ಇಸ್ ಸೇಮ್, whether it is Divyadesham or Abhimana Sthalam, every temple architecture is same. ಅದರಲ್ಲಿ ಈ ಒಂದು ಪೂರ್ಣ ಮಂಟಪಕ್ಕೆ ಮುಂಚೆ ಅರ್ಧ ಮಂಟಪ ಅಂತ ಸಿಗುತ್ತೆ. ಅಲ್ಲಿ ಒಂದ್ ಕಡೆ ರತಿ ಕೋಗಿಲೆ ಮೇಲೆ ಪಂಚಬಾಣಗಳನ್ನ ಇಟ್ಕೊಂಡು ಕಬ್ಬಿನ ಜಲ್ಲೆನ ಬಿಲ್ಲಾಗಿ ಮಾಡ್ಕೊಂಡು ಬಾಣಗಳನ್ನ ಹೊಡಿತಾ ನಿಂತಿದ್ದಾಳೆ. ಇನ್ನೊಂದು ಕಡೆ ಮನ್ಮಥ, ಎದುರುಗಡೆ ಮನ್ಮಥ. ಸಚ್ ಎ ಬ್ಯೂಟಿಫುಲ್ ಸ್ಕಲ್ಪ್ಚರ್, ಯು ಕೆನಾಟ್ ಮಿಸ್ ಅಟ್ ಆಲ್. ಕಣ್ಣ ನಿಮ್ಗೆ ಬೇಡ ಅಂದ್ರೂ ಹೋಗಿರುತ್ತೆ ಅಲ್ಲಿ ಹೋಗಿರೋರ್ಗು. ಬಟ್ ಎಕ್ಸ್ಪ್ಲೇನ್ ಮಾಡೋರು ಇಲ್ದೇ ಇರೋದ್ರಿಂದ ಪ್ರಾಬಬ್ಲಿ ಯು ವುಡ್ ಹ್ಯಾವ್ ನಾಟ್ ಗಮನಿಸಿರಲ್ಲ ಅನ್ಸುತ್ತೆ. ಗಿಣಿ ಮೇಲೆ ಪಂಚಬಾಣಗಳನ್ನ ಇಟ್ಕೊಂಡು ಕಬ್ಬಿನ ಜಲ್ಲೆಯನ್ನ ಬಿಲ್ಲಾಗಿ ಎದೆ ಹೇರಿಸಿ ಮನ್ಮಥ ಕೂತಿರ್ತಾನೆ. ಇದೇನ್ ಗೊತ್ತಾ? ಅವರ್ ಸೆನ್ಸ್ ಆರ್ಗನ್ಸ್, ಪಂಚ ಜ್ಞಾನೇಂದ್ರಿಯಗಳು ಮತ್ತೆ ಪಂಚ ಕರ್ಮೇಂದ್ರಿಯಗಳು ಇವರಿಬ್ರು ಟ್ರಿಗರ್ ಮಾಡ್ತಾರೆ. ಇದು ಲೌಕಿಕ ದೃಷ್ಟಿಯಲ್ಲಿ ನೀವೇನಾದ್ರೂ ತಗೊಂಡ್ರೆ ಅದು ಏನಾಗುತ್ತೆ, ಬರೀ ನಮ್ಮ ದೇಹ ಭೋಗಾದಿಗಳಲ್ಲಿ ಮಾತ್ರ ನಾವು ಆಸಕ್ತಿ ಅಂತ ಆಗುತ್ತೆ. ಅದಕ್ಕೆ ನೋಡಿ, ಬರೋವಾಗ ವಿ ಡೋಂಟ್ ಕಮ್ ಥ್ರೂ ಅ ಮಂಟಪಂ ಕಾಲ್ಡ್ ಅರ್ಧ ಮಂಟಪಂ. ಗೊತ್ತಾಯ್ತಾ? ಟೆಂಪಲ್ ಹೊರಗಡೆ ಬರೋವಾಗ, ಆಫ್ಟರ್ ಫಿನಿಶಿಂಗ್ ಆಲ್ ಯುವರ್ ದರ್ಶನ್, when you are coming out, you will come across ಪೂರ್ಣ ಮಂಟಪ. ಅರ್ಧ ಮಂಟಪ ನಿಮಗ್ ಸಿಗಲ್ಲ ಆನ್ ದಿ ವೇ. ಆಯ್ತಾ? ಪೂರ್ಣ ಮಂಟಪದಲ್ಲಿ ಸ್ಕಲ್ಪ್ಚರ್ಸ್ ಇಲ್ಲ. ಆದ್ರೆ ಹೋಗುವಾಗ, ಒಳ ಹೊಕ್ಕುವಾಗ ಅರ್ಧ ಮಂಟಪ ಸಿಗುತ್ತೆ. ಬೈ ಎನಿ ಚಾನ್ಸ್ ಯು ಕೆನಾಟ್ ಮಿಸ್ ದಟ್ ಮಂಟಪಂ. ಅಲ್ಲಿ ಮಾತ್ರ ಇವರಿಬ್ರು ಸ್ಕಲ್ಪ್ಚರ್ ಇದೆ. ಅಂದ್ರೆ ಏನ್ ಅರ್ಥ?
ರತಿನೂ ಬೇಕು ಮನ್ಮಥನೂ ಬೇಕು. ರತಿಂಗತಃ ಅಂತ ರತಿಂಗತ ಅಂತಾನೆ ಒಂದು ಹೆಸರಿದೆ ಭಗವಂತನಿಗೆ, ಗೊತ್ತಾಯ್ತಾ? ರತಿ ಅಂದ್ರೆ ಏನು ಅಂದ್ರೆ ಬಾಳಲ್ಲಿ ಶೃಂಗಾರ ಅಂತ ಅರ್ಥ, ಗೊತ್ತಾಯ್ತಾ? ಶೃಂಗಾರ ಮೀನ್ಸ್ ಟು ಸೆ ಅಲಂಕಾರಿಕ ವಸ್ತು, ಅಲಂಕಾರ ಅಂತ. ಅಲಂಕಾರ ಇಲ್ದೆ ನಮ್ಮಲ್ಲಿ ಜೀವನ ಇದೆಯಾ ರೇಖಾ ಅವ್ರೆ? ಅಲಂಕಾರ ಅಂದ್ರೆ ದೇವ್ರಿಗೆ ಅಲಂಕಾರ, ನಿಮಗ ಅಲಂಕಾರ ಅದೆಲ್ಲ ಬಿಡಿ. ಈಗ ಆಂಡಾಳ್ ಮಾಮಿ ನಿಮ್ ಮಕ್ಕಳ ಹತ್ರ ಒರ್ಟಾಗಿ ನೀವು ಮಾತಾಡೋತರ ನನ್ನ ಹತ್ರ ಮಾತಾಡಕ್ಕಾಗತ್ತಾ? ಯು ಹ್ಯಾವ್ ದಟ್ ಪಾಲಿಶ್ಡ್ ವರ್ಷನ್ ಆಫ್ ಯುವರ್ భాషೆ అల్వా? అనురాధ మామి మీ ఇంట్లో మీ పని వాళ్ళని తిట్టలాగా నా జట్లో మీరు మాట్లాడకైతుందా? అప్పుడు వేరేలాగా ఒక భాష వస్తుంది మీకు, పాలిష్డ్ వర్షన్ కదా. ಯಾವ್ದೋ ಒಂದು ನೈಟಿ ಯಾವ್ದ್ರಲ್ಲೋ ಇರ್ತೀರಾ ಮನೆಯಲ್ಲಿ, ಆದ್ರೆ ಹೊರಗಡೆ ಬಂದಾಗ ತುಂಬಾ ಏನ್ ಡ್ರೆಸ್ ಮಾಡ್ಕೊಳ್ಳೋದಿದ್ರು ತೀರಾ ಶಾಬಿಯಾಗಿ ಬರ್ತೀರಾ? You will at least you will have a decent way of wearing an attire, ಅಲ್ವಾ? That is the polished version. ಒಪ್ಕೋತೀರಾ? ಕ್ಲಾಸು ಅಂತ ಕುತ್ಕೊಳ್ಳೋವಾಗ ಹೆಂಗೆಂಗೋ ಎಲ್ಲೋ ಪುಸ್ತಕ, ಎಲ್ಲೋ ಪೆನ್ನು, ಎಲ್ಲೋ ಮೊಬೈಲು ಹಂಗ್ ಕುತ್ಕೋತೀರಾ? You have a definite proportion where you design your structure yourself, you sit accordingly, ಅಲ್ವಾ? ಮನೆಯಲ್ಲಿ ಈಗ ಒಂದ್ ಚೂಡಿದಾರಲ್ಲಿ ನೈಟಿಲಿ ಓಡಾಡ್ತಾ ಇರ್ತೀರಾ ನೀವೊಬ್ರೇ ಇದ್ರೆ, ಯಾರೋ ಮದ್ವೆ ಕರಿಯಕ್ ಬಂದ್ರು, ಗಂಡಸರು ಬಂದ್ರು, ಏನ್ ಮಾಡ್ತೀರಾ? ಇಮಿಡಿಯೇಟ್ಲಿ ಯು ಗೋ ಅಂಡ್ ಪುಟ್ ಅ ವೇಲ್ ಅಂಡ್ ಕಮ್ ಬ್ಯಾಕ್. ಗಂಡಸರಿಗೂ ಒಂದ್ ಶೃಂಗಾರ ಇದೆ, ಹೆಂಗಸರಿಗೂ ಒಂದ್ ಶೃಂಗಾರ ಇದೆ, ಅಲ್ವಾ? ಇಸ್ ಇಟ್ ನಾಟ್? ಹೆಂಗಂದ್ರೆ ಹಂಗಿರ್ತೀವಿ ನಾವು ಫ್ರೀಯಾಗಿ, ಬಟ್ ಯಾರಾದ್ರೂ ಮನೆಗ್ ಬಂದ್ರೆ ಹಂಗಿರ್ತೀವಾ? ಇರಕ್ಕಾಗಲ್ಲ. ಅದನ್ನೇ ಶೃಂಗಾರ ಅನ್ನೋದು. ಶೃಂಗಾರ ಅಂದ್ರೆ ಲವ್ವೇ ಇರ್ಬೇಕು ಅಂತ ಏನಿಲ್ಲ. ಸಿ, ಎನಿಥಿಂಗ್ ದಟ್ ಯು ಶೋಕೇಸ್ ಇನ್ ಎ ಪಾಲಿಶ್ಡ್ ವರ್ಷನ್, ಲೈಫ್ ಇಟ್ ಸೆಲ್ಫ್ ಅ ಪಾಲಿಶ್ಡ್ ವರ್ಷನ್. ಒಪ್ಕೋತೀರಾ? ದಟ್ ಇಸ್ ಕಾಲ್ಡ್ ರತಿ. ನೋಡಿ, ರತಿ ಇಸ್ ಸೋ ಎಸೆನ್ಷಿಯಲ್ ಟು ಅವರ್ ಲೈಫ್ ಸಿಸ್ಟಮ್ ಇಟ್ ಸೆಲ್ಫ್. ಒಪ್ಕೋತೀರಾ? ಏನೇ ಹಸುವಾಗಿದ್ರು, ಎಷ್ಟೇ ಬಳಲಿದ್ರು, ಅಡಿಗೆ ಎಲ್ಲ ಚೆನ್ನಾಗಿ ನೀವೇ ನಿಮ್ ಕೈಯಾರ ರುಚಿಯಾಗಿ ಮಾಡಿದ್ರು, ಹಸುವಾಗಿದ್ರು, ಅತಿಥಿ ಯಾರೋ ಬರ್ತಾರೆ ಅಂದ್ರೆ ಏನ್ ಮಾಡ್ತೀರಾ? ಇವತ್ತೊಂದಿನ ಪರವಾಗಿಲ್ಲ ಹಸ್ಕೊಂಡಿದ್ರೆ ತಾಳಪ್ಪ ಕಾಯೋಣ, ಕರ್ದಿದೀವ ಅವ್ರನ್ನ ಕಾಯಲ್ವಾ? ದಟ್ ಇಸ್ ಕಾಲ್ಡ್ ರತಿ, ಶೃಂಗಾರ. ದಟ್ ಇಸ್ ಶೃಂಗಾರ. ಯು ನೋ ದಟ್? ಶೃಂಗಾರ ಅಂದ್ರೆ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ಒಂದ್ ಫಿಯಾನ್ಸಿ, ಒಂದು ಲವ್ವರು, ಇಬ್ರ ಮಧ್ಯದಲ್ಲಿ ಏನ್ ನಡೆಯುತ್ತೋ ಅದೇ ಶೃಂಗಾರ. ನೋ, ಅವರ್ ಎವ್ರಿ ಲೈಫ್ ಬಿಟ್ ಶೃಂಗಾರ, ಅಲ್ವಾ? ಇದು ಇಟ್ ಹ್ಯಾಸ್ ಟು ರೀಚ್ ಅಪ್ ಟು ದ ಫೀಟ್ ಆಫ್ ಪರಮಾತ್ಮ. ಅದಕ್ಕೆ ನಿಂಗ್ ಹೋಗವಾಗ ಅವ್ರಿಬ್ರು ಸಿಗ್ತಾರೆ, ಬರವಾಗ ಸಿಗಲ್ಲ. ಲೌಕಿಕದತ್ತ ಇಷ್ಟು ಶೃಂಗಾರ ಇರೋದು, ಪರಮಾತ್ಮನೆಡೆಗೆ ತಿರುಗ್ಬಿಡ್ಬೇಕು, ಗೊತ್ತಾಯ್ತಾ? ಬಿಗಿನಿಂಗ್ ಅಲ್ಲಿ ನಾನ್ ಡ್ಯಾನ್ಸ್ ಕಲಿಯೋವಾಗ ಯಾರ್ ನನ್ನ ನೋಡ್ತಾರೆ, ಎಷ್ಟ್ ಜನ ಚಪ್ಪಾಳೆ ಹಾಕ್ತಾರೆ, ಹೌ ಫಾರ್ ಐ ಆಮ್ ಬಿಕಮಿಂಗ್ ಫೇಮಸ್ ಇನ್ ದ ಮಿಡ್ಸ್ಟ್ ಆಫ್ ಪೀಪಲ್, ಲೈಮ್ ಲೈಟ್ ಅಲ್ಲಿ ನಾನು ಇದೀನಾ, ಅದೆಲ್ಲ ನೋಡೋದಿತ್ತು. ಹಾಗೆ ಚಲ್ತೆ ಏನಾಯ್ತು? ಅದೆಲ್ಲ ಹೋಯ್ತು. ವಾಟ್ ಬೆಸ್ಟ್ ಐ ಕ್ಯಾನ್ ಗಿವ್ ಮೈ ಸೆಲ್ಫ್ ಬೈ ಪ್ರಾಕ್ಟೀಸಿಂಗ್ ಅನ್ನೋದು ಶುರು ಆಯ್ತು. ಆಮೇಲೆ ವಾಟ್ ಬೆಸ್ಟ್ ಅನ್ನೋದು ಹೋಯ್ತು. ನನ್ನಿಂದ ಆಗೋದ್ ನಾ ಮಾಡ್ತೀನಿ, ಎಷ್ಟು ಭಕ್ತಿಪೂರ್ವಕವಾಗಿ ನನ್ನ ಹೃದಯದಲ್ಲಿ ನಾನು ಅದನ್ನ ತಗೊಂಡು ಟ್ರಾವೆಲ್ ಮಾಡ್ತೀನಿ ಅನ್ನೋದು ಶುರು ಆಯ್ತು. ಕೊನೆಗೆ ಏನಾಯ್ತು? ಯಾವ ತರ ಅದು ಆ ಕಲೆ ವಿಕಸನವಾಗ್ಬೇಕು, ಯಾರ್ ನೋಡ್ತಾರೋ ಬಿಡ್ತಾರೋ ನಂಗೆ ಅದು ಬೇಕಿಲ್ಲ, ಭಗವಂತನ ತಿರುವಡಿಗೆ ಮನಸ್ಪೂರ್ವಕವಾದ ಅದನ್ನ ಅರ್ಪಣೆ ಮಾಡ್ಬೇಕು. That is why even today, if you see the dance of Vaijayanti Mala Bali, she is 92. Dr. Padma Subramaniam, she is 88. Dr. Yamini Krishnamurti, she is 91. ಎಷ್ಟು ಭಕ್ತಿಪೂರ್ವಕವಾಗಿರುತ್ತೆ ಅಂದ್ರೆ, ಅವರು ವಯಸ್ಸಾಗೋಗಿದೆ, ಕೈಗಳೆಲ್ಲ ನರಗಳೆಲ್ಲ ಕಾಣಿಸ್ತಾ ಇರುತ್ತೆ. ಹಿಂಗಂದ್ರೆ ಸಾಕು, ಆ ಮುದ್ರೆ ಸರಿಯಾಗಿ ಹಿಡ್ಕೊಳಕ್ಕೂ ಆಗಲ್ಲ, ಅವ್ರ ಶಕ್ತಿ ಇಲ್ಲ. ಬಟ್ ಸ್ಟಿಲ್ ದಟ್ ಇಸ್ ಸೋ ವಿಸಿಬಲ್. ವಾಟ್ ದೇ ವಾಂಟ್ ಟು ಕನ್ವೆ, ಆ ಪರಮಾತ್ಮನೆಲ್ಲ ಹಿಂಗ್ ತೋರ್ಸ್ಬೇಕಾದ್ರೆ ಚೆನ್ನಾಗಿ ವಿಸಿಬಲ್ ಆಗಿರ್ತಾ ಬೆರಳುಗಳಲ್ಲಿ. ಯಾಕೆ ಹೇಳಿ? ಭಕ್ತಿ ಪ್ರಧಾನ ಆಗೋಗಿರುತ್ತೆ. ಮುಖ ಎಲ್ಲ ಬಾಡೋಗಿರುತ್ತೆ, ಎಷ್ಟು ಮೇಕಪ್ ಮಾಡ್ಕೊಂಡ್ರುವೆ. ಆದ್ರೆ ಅದೇ ಚಿಕ್ಕ ವಯಸ್ಸು ಪದ್ಮಾ ಸುಬ್ರಹ್ಮಣ್ಯಂ ತಲೆ ಸಾಮಾನೆ ಹಾಕೋತಾ ಇರ್ಲಿಲ್ಲ. ಗುಂಗುರು ಅಪಡಿಯೇ ಪಡರವಿತ್ತ ಕೂದಲ್ ಅಂತ ಹೇಳ್ತೀವಲ್ವಾ, ಬೈತಲೆ ಬಾಚ್ಕೊಂಡ್ಬಿಟ್ಟು ಸುಮ್ಮನೆ ಗುಂಗುರು ಕೂದ್ಲು ಉದ್ದಕ್ಕೆ ಲೂಸ್ ಆಗಿ ಒಂದು ರಿಬ್ಬನ್ ಹಾಕೊಂಡು, ಮಲ್ಗೆ ಹೂವ, ಫ್ರೆಶ್ ಮಲ್ಗೆ ಹೂವ, ಪ್ಲಾಸ್ಟಿಕ್ ಗಿಸ್ಟಿಕ್ ಎಲ್ಲ ಇಲ್ಲ ಅವಾಗಿನ ಕಾಲದಲ್ಲಿ.
ಆತರ ಸುಮ್ನೆ ಒಂದ್ ಸ್ಕರ್ಟ್, ಕಾಂಜೀವರಂ ಇದು ಸ್ಕರ್ಟ್ ಕಾಸ್ಟ್ಯೂಮ್ ಹೊಲ್ಸೋದ್ ಗಿಲ್ಸೋದೆಲ್ಲ ಏನಿಲ್ಲ, ಸಚ್ ಎ ಬ್ಯೂಟಿ. ಆದ್ರೆ ಅಲ್ಲಿ ಏನೋ ಕೊರತೆ ಇರೋದು, ಏನೋ ಮೆಂಟಲ್ ಇನ್ವಾಲ್ವ್ಮೆಂಟ್ ಟುವರ್ಡ್ಸ್ ಭಕ್ತಿ ಕಮ್ಮಿ ಇರೋದು. ಇವಾಗ ನೋಡಿ, ಶಿ ಮೇಡ್ ಸೋ ವೆಲ್ ವಿತ್ ಕಾಸ್ಟ್ಯೂಮ್, ಎವ್ರಿಥಿಂಗ್, ಸೋ ಮಚ್ ಆಫ್ ಜ್ಯುವೆಲ್ರಿ ಅಂಡ್ ಒಳ್ಳೊಳ್ಳೆ ಹೂವ ಎಲ್ಲ, ಬಟ್ ಸ್ಟಿಲ್ ಅದೆಲ್ಲ ಯಾವ್ದು ಗಣನೆಗ್ ಬರಲ್ಲ. ಆ ಸ್ಕಿನ್ ತೋಲೆಲ್ಲ அப்படியே சுருங்கி போயிருக்கும், ಯಾವ್ದು ಗಣನೆಗ್ ಬರಲ್ಲ. ವಾಟ್ ಶಿ ಎಕ್ಸ್ಪ್ರೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಕನ್ವೆಕ್ಷನ್ ಟುವರ್ಡ್ಸ್ ದ ಲಾರ್ಡ್ ಹ್ಯಾಸ್ ಹ್ಯಾಪನ್ ಆಲ್ರೆಡಿ ವಿತ್ ಹರ್ ಅಲ್ವಾ. ಆಸ್ ವಿ ಗ್ರೋ, ಆಸ್ ವಿ ಮೆಚೂರ್, ಇದು ಬರೀ ಆರ್ಟಿಸ್ಟ್ಗೆ ಅನ್ಕೋಬೇಡಿ, ಬಿಕಾಸ್ ಯುವರ್ ಲೈಫ್ ಇಸ್ ಅನ್ ಆರ್ಟ್ ಅಂಡ್ ಯು ಆಲ್ಸೋ ಅನ್ ಆರ್ಟಿಸ್ಟ್ ಅಲ್ವಾ. ಸೊ ಅದಕ್ಕೆ ಪರಮಾತ್ಮನ ನೋಡಕ್ಕೆ ಹೋಗುವಾಗ ರತಿ ಮನ್ಮಥನ ಕರ್ಕೊಂಡು ಹೋಗ್ಬೇಕು ನಮ್ ಜೊತೆನಲ್ಲಿ. ಆ ಬಾಣಗಳು ಬಂದು ನಮ್ಮನ್ನ ಚುಚ್ಚಬೇಕು, ತಾಕ್ಬೇಕು, ನಮ್ಮ ಸೆನ್ಸ್ ಆಫ್ ಆರ್ಗನ್ಸ್ ಟ್ರಿಗರ್ ಆಗ್ಬೇಕು. ಭಗವತ್ ಚರಣಾರವಿಂದಗಳಲ್ಲಿ ಕೈಂಕರ್ಯಕ್ಕೆ ಅದೆಲ್ಲ ಟ್ರಿಗರ್ ಆಗ್ಬೇಕು. ಬಟ್ ವೆನ್ ಯು ಆರ್ ಕಮಿಂಗ್ ಔಟ್ಸೈಡ್ ಎಷ್ಟೇ ಶೃಂಗಾರ ಮಾಡ್ಕೊಂಡ್ರುವೆ ಅದೆಲ್ಲ ಆರ್ಟಿಫಿಷಿಯಲ್ ಅಂತ ನೋಡುವಾಗ್ಲೇ ಗೊತ್ತಾಗುತ್ತೆ. ನ್ಯೂ ಇಯರ್ ಪಾರ್ಟಿ ಅಂತ ರಾತ್ರಿ ಎಲ್ಲೋ ಹೋಗ್ತಾರೆ ಅಲ್ವಾ, ಹಾಯ್ ಹಲೋ ಅಂತ ಎಲ್ರನ್ನು ಕಟ್ಕೊಂಡು ಮುತ್ಕೊಟ್ಕೊಂಡು ಮಾತಾಡ್ಸ್ಕೊಂಡು ಎಲ್ಲ ಬರ್ತೀವಿ. ಹೌ ಫಾರ್ ಮೈಂಡ್ ಇಸ್ ಫಿಲ್ಡ್ ಯೋಚನೆ ಮಾಡಿ ನೋಡ್ಬೇಕು. ಬರೀ ಆರ್ಟಿಫಿಷಿಯಲ್ ಯಾವ್ದೋ ಒಂದು ಗೋಸು ಅಲ್ವಾ, ಸಮ್ ಮಾಸ್ಕ್ ವಿ ಹ್ಯಾವ್ ಪುಟ್, because we are in a social obligation media, we need to project ourselves like that. ಅದೇ ಯಾರ್ ಕಂಪನಿನೂ ಬೇಡ, ಯಾರು ಬೇಡ, ಯಾವ್ದೋ ಒಂದ್ ವಿದೇಶಕ್ಕೋ ಒಂದ್ ದೇವಸ್ಥಾನಕ್ಕೋ ಹೋದ್ರಿ, you just miss out yourself. ನೀವ್ ಅವಾಗ you are no more Prabha aunty, you are no more Komala aunty, you are no more Sukanya mami. You completely forget yourself. ಅಲ್ಲಿನ ಆ ಪಿಲ್ಲರ್ಗಳು, ಆ ಆರ್ಕಿಟೆಕ್ಚರ್ಗಳು, ಆ ಮಾನ್ಯುಮೆಂಟ್ಗಳು, ಆ ಗುಡಿಗೋಪುರಗಳು, ಅಲ್ಲಿ ಆ ವೈಬ್ರೇಷನ್ಸ್, ಆ ಮಂತ್ರಗಳು ಕೇಳ್ಬಿಟ್ಟು ಮಂತ್ರ ಮುಗ್ಧರಾಗ್ತೀರಾ. ಈ ತರ ಕಳ್ಕೋಬೇಕಾ, ಆ ತರ ಕಳ್ಕೋಬೇಕಾ? ದಿಸ್ ಇಸ್ ಕಾಲ್ಡ್ ರತಿ ಮನ್ಮಥನ ಪ್ರಭಾವ ನಮ್ಮ ಜೀವನದಲ್ಲಿ. ಅವ್ರು ಇರ್ಬೇಕು, ಎಲ್ಲಿ ಇರ್ಬೇಕು ಅನ್ನೋದು ಗೊತ್ತಾಗ್ಬೇಕು ನಮಗೆ ಅಲ್ವಾ. ದ ವೆರಿ ಫಸ್ಟ್ ದಿವ್ಯದೇಶಂ ಆಳ್ವಾರ್ ತಿರುನಗರಿ ಕುರುಕಾಪುರಿ ತಿರುಕ್ಕುರುಹೂರ್. ದೇವರು ಯಾರೋ ದೇವರ್ ಜ್ಞಾನಪಿರಾನ್ ವರಾಹಸ್ವಾಮಿ, ಆದಿನಾಯಕಿ ಕುರುಹೂರ್ವಲ್ಲಿ ಸಮೇತ. ಆದಿನಾಯಕಿ ಕುರುಹೂರ್ವಲ್ಲಿ ಇಬ್ರು ತಾಯಾರುಗಳು, ಆದಿನಾಥನ್ ಪಿರಾನ್ ಮತ್ತೆ ಉತ್ಸವರು ಪೊಲಿಂದ ನಿಂದ್ರ ಪಿರಾನ್. ಬರ್ಕೊಂಡ್ರ? ಎರಡನೇದ್ ಬರ್ಕೊಳ್ಳಿ. ನಮ್ಮಾಳ್ವಾರ್ ತನ್ನೂರು ಅನ್ನೋ ಪಾರ್ಶಾಲಿಟಿನೋ ಏನೋ ಗೊತ್ತಿಲ್ಲ, நம்மாழ்வாரர் ಜನ್ಮಸ್ಥಳ ಅಂತ ಬರ್ಕೊಳ್ಳಿ. ಇಂದು ஒரு பெருமாளுக்கு மட்டும்தான் உற்சவரையும் விடாம பாடியிருக்காரு ಅವರು. ಎಲ್ಲಾ ದೇವರುಗಳನ್ನು ಬರೀ ಮೂಲೂರನ್ನ ಹಾಡಿದಾರಷ್ಟೇನೆ. ಈ ಒಂದು ಊರಲ್ಲಿ ತನ್ನೂರು ಅನ್ನೋ ಪಾರ್ಶಾಲಿಟಿನೋ ಏನೋ ಗೊತ್ತಿಲ್ಲ, ಉತ್ಸವನು ಬಿಡದೆ ಹಾಡಿದ್ದಾರೆ. ಉತ್ಸವರಿಗೂ ಇದೋ ಎಡ್ತಕೋ ಒನಕೂ ஒரு பாசுரம் போ அந்த பக்கம் ಅಂತ ಅಲ್ವಾ. ಆತರ ಬ್ಯೂಟಿಫುಲ್ ದಿವ್ಯದೇಶಂ. ಇನ್ನೊಂದು ನೆಕ್ಸ್ಟ್ ಒನ್ನು ತಿರುಕ್ಕೋಳೂರ್. ತಿರುಕ್ಕೋಳೂರ್, ತಿರುಕ್ಕೋಳೂರ್. ವೈತ್ತಮಾನಿಧಿ, ವೈತ್ತಮಾನಿಧಿ. ಉತ್ಸವರ ಹೆಸರು ನಿಕ್ಷೇಪ ವಿತ್ತನ್, ನಿಕ್ಷೇಪ ವಿತ್ತನ್. ತಿರುಕ್ಕೋಳೂರ್ ವೈತ್ತಮಾನಿಧಿ ಸಮೇತ ನಿಕ್ಷೇಪ ವಿತ್ತನ್. ವೈತ್ತಮಾನಿಧಿ ಅಂದ್ರೆ ಏನ್ ಅರ್ಥ? ಹಣದ ಗಂಟು, ದುಡ್ಡಿನ ಗಂಟು. ದುಡ್ಡಿನ ಗಂಟು, ಹಣದ ಗಂಟು. ಕರೆಕ್ಟ್ ಆಗಿ ಹೇಳಿ, ಆಲ್ಮೋಸ್ಟ್ ಯು ಆರ್ ರೈಟ್. ಬೇರೆದಷ್ಟೇ. ಬಡ್ಡಿಗೆ ಹಾಕ್ತೀರಾ ಅಲ್ವಾ ದುಡ್ಡನ್ನ, ಬಡ್ಡಿ ಬರ್ತಾ ಇರುತ್ತೆ. ಆ ದುಡ್ಡು ಹಾಕಿದ್ದಕ್ಕೆ ಏನಂತ ಕರಿತೀರಾ? ಅಸಲು ಅಂತೀರಾ. ಅಸಲಿನ ಗಂಟು ಅಂತ ಅರ್ಥ. ನನ್ನ ತಾತ, ನನ್ನ ಮುತ್ತಾತ, ನನ್ನ ಕೋಲ್ತಾತ, ನನ್ನ ಪೂರ್ವಿಕರು, ಸಪ್ತ ಋಷಿಗಳು, ನವಕಾಂಡ ಋಷಿಗಳು, ಆಳ್ವಾರುಗಳು, ಪೂರ್ವಾಚಾರ್ಯರು, ಭಗವದ್ ರಾಮಾನುಜರು, ನಾಥಮುನಿಗಳು, ಇವರೆಲ್ಲ ನಮಗೆ ಅಂತ ಇಟ್ಟಿರೋ ಅಸಲು, ಅಸಲಿನ ಗಂಟು, ದುಡ್ಡಿನ ಗಂಟು, ಅಸಲಿನ ಗಂಟು ಅಲ್ವಾ. ಯಾರದ್ದು?
ನಿಕ್ಷೇಪ ವಿತ್ತನ್ ವೈತ್ತಮಾನಿಧಿ ಅಲ್ವಾ. ಶ್ರೀನಿಧಿಂ ನಿಧಿಂ ಅಪಾರಮರ್ಥಿನಾಂ ಅರ್ಥಿತಾರ್ಥ ಪರಿಧಾನ ದೀಕ್ಷಿತಂ ಸ ದೇವರಾಜ ಅತಿರಾಜಮಾಶ್ರಯೇ ಸರ್ವಭೂತ ಸುಹೃದಂ ದಯಾನಿಧಿಂ தேவராஜம் அதிராஜமாಶ್ರಯೇ. ಸ್ವಾಮಿ ಕೂರತಾಳ್ವಾನ್ சொல்றா இல்லையா? ಸೊ ಅಸಲು ಬಡ್ಡಿನೂ ಅವನೇ, ಅಸಲು ಅವನೇ. ನಮ್ಮ ಅಸಲಲ್ಲಿ ಬಡ್ಡಿ ತಗೋತಾ ಇದ್ರೆ ಬಡ್ಡಿ ಹೋಗ್ತಾ ಇರುತ್ತೆ, ಅಸಲು ಕರಗಲ್ಲ, ಹಂಗೇ ಇರುತ್ತೆ. ಅಸಲು ತಗೊಳಕ್ ಶುರು ಮಾಡಿದ್ರೆ ಅಸಲು ಕರಗ್ತಾ ಹೋಗುತ್ತೆ. ಆದ್ರೆ ಇದು ಹೆಂಗ್ ಗೊತ್ತಾ? ತಗೊಳ್ತಾ 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 ಬಡ್ಡಿನೂ ಜಾಸ್ತಿ, ಅಸಲು ವೃದ್ಧಿ ಆಗ್ತಾನೆ ಹೋಗುತ್ತೆ. ಅದೇ ಯಾವತ್ತು ಕರಗದೆ ಇರೋ ನಿಧಿ, ಶ್ರೀನಿಧಿ ಅಂತ. ಆ ನಿಧಿಯನ್ನ ವೈತ್ತಮಾನಿಧಿ ಪೆರುಮಾಳ್ ಅಂತ ಕರಿತೀವಿ. ಎವ್ರಿ ತಿರುಪತಿ ಹ್ಯಾಸ್ ಎ ಸ್ಟೋರಿ. ಆ ಸ್ಟೋರಿ ಪೋರ್ಷನ್ ನನಗ್ ಮುಟ್ಟಲ್ಲ. ನವನಿಧಿಗಳನ್ನ ಕೊಟ್ಟಂತವನು ಈ ಭಗವಂತ ಅಂತ ಹೇಳ್ತೀವಿ. ವೈತ್ತಮಾನಿಧಿ ನಿಕ್ಷೇಪ ವಿತ್ತನ್. ಇಲ್ಲೂ ಅರ್ಧ ಮಂಟಪದಲ್ಲಿ ದ ಸೇಮ್ ಸ್ಕಲ್ಪ್ಚರ್ ಆಫ್ ರತಿ ಮನ್ಮಥ ಯು ಕ್ಯಾನ್ ಸಿ. ಆಯ್ತಾ? ಸೊ ಇಲ್ಲಿ ತಾಯಾರ್ ಹೆಸರಿಲ್ಲ, ತಾಯಾರ್ ವಕ್ಷಸ್ಥಳದ ತಿರುಮೇನಿ ತಾಯಾರ್ ಅಂತಾನೆ ಹೇಳ್ಬಿಡ್ತಾರ ಅಷ್ಟೇನೆ. ತನಿಕೋವಲ್ ನಾಚಿಯಾರ ಕಡೆಯಾದ. ಇಲ್ಲಿ ತನಿಯಾಗಿ ತಾಯಾರ್ ಇಲ್ಲ ಈ ಊರಲ್ಲಿ. ವೈತ್ತಮಾನಿಧಿ ನಿಕ್ಷೇಪ ವಿತ್ತನ್. ಮತ್ತೆ ಏನೋ ಹೇಳಕ್ ಹೋದೆ, ಮರ್ತೆ ಹೋಯ್ತು. ಮಧುರಕವಿ ಆಳ್ವಾರರ ಜನ್ಮಸ್ಥಳ. ಮಧುರಕವಿ ಆಳ್ವಾರ್ ಜನ್ಮಸ್ಥಳ, ಮಧುರಕವಿ ಆಳ್ವಾರ್ ಜನ್ಮಸ್ಥಳಂ. ನೆಕ್ಸ್ಟ್ ತಿರುವೆಳ್ಳಕ್ಕುಳಂ. ತಿರುವೆಳ್ಳಕ್ಕುಳಂ ರಾಸ್ಕೊಂಡ. ತಿರುವೆಳ್ಳಕ್ಕುಳಂ ಸ್ಲಾಶ್ ಪೆರುಂಕುಳಂ. ಪೆರುಂಕುಳಂ ಅದು ಕೊಳದ ತರಾನೇ ಇಲ್ಲ ಅಲ್ವಾ? ದೊಡ್ಡ ಸಮುದ್ರದ ತರ ಇದೆ ಅದು. ಅದೇ ಕೊಳ ಕೊಳ ಅಂತಾರೆ, ಅದು ಕೊಳದ ತರ. ಅದಕ್ಕೆ ತಮಿಳಲ್ಲಿ ಪೆರುಂಕುಳಂ ಅಂತ ಹೆಸರು. ಪೆರುಂಕುಳಂ ತಿರುವೆಳ್ಳಕ್ಕುಳಂ. ಅಲ್ಲಿ ದೇವರು ಯಾರು? மாயக்கூத்தன். மாயக்கூத்தன். பெருங்குளத்து மாயக்கூத்தன் அப்படி சொல்ற இல்லையா? பெருங்குளத்து மாயக்கூத்தன், திருவಳ್ಳக்குளம் ಮಾಯக்கூத்தನ್. ಶ್ರೀನಿವಾಸ ಪೆರುಮಾಳ್ ಅವರು ಅಲ್ವಾ? ಎಲ್ಲ ಶ್ರೀನಿವಾಸರ್ದ, ಎಲ್ಲ ಶ್ರೀನಿವಾಸರು. ಅದಕ್ಕೆ ಇದಕ್ಕೆ ನವತಿರುಪತಿ ನವತಿರುಪತಿ. ಅಕ್ಕಡಕ್ ಪೋಯಿ ಆ ತಿರುಮಲಾಲು ಅಂದ್ರು ಜರ್ಗಂಡಿ 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 ಅಂತ ಅಲ್ಲಿ ಎದ್ನೋ ಬಿದ್ನೋ ಒದ್ನೋ ಅನ್ಕೊಂಡು ಕೈ ಕಾಲು ಕಿತ್ಕೊಂಡ್ ಬರ್ತೀವಿ. ಇಲ್ಲೆಲ್ಲ ಜನನೇ ಇಲ್ಲ. ஒன்னை விட்ட நானு என்னை விட்ட பெருமாள், அவ்வளவுதான். ஆனா யாருமே போக மாட்டா. I don't know why. Such a big premises. Oh my goodness, such a gigantic mansion temples. ಆ ತರದ ಒಂದು ಮಂಟಪ ಈಗ ನಮ್ ಯೋಗ್ಯತೆ ಕಟ್ಟಕ್ಕಾಗಲ್ಲ. ಎಷ್ಟು ಕೋಟಿ ಆಗುತ್ತೋ ಗೊತ್ತಿಲ್ಲ. ಆ ತರದ ಸಾವಿರ ಮಂಟಪ ಇದೆ. ಆಯಿರಂಕಾಲ್ ಮಂಟಪಂ ಕೇಕರೇಳ, ವಸಂತ ಮಂಟಪಂ ಕೇಕರೇಳ, ಶುಕನಾಸ ಮಂಟಪಂ ಕೇಕರೇಳ, ಭುವನೇಶ್ವರಿ ಕೇಳ್ತೀರಾ, ಅರ್ಧ ಮಂಟಪ ಕೇಳ್ತೀರಾ. ಅರ್ಧ ಜಾವದ ಮಂಟಪ ಬೇರೆ ಇದೆ, ಬರೀ ಅರ್ಧ ಮಂಟಪ ಅಲ್ಲ. ಒಂದೊಂದು ದೇವಸ್ಥಾನನೂ ಅದ್ಭುತ ಅಂದ್ರೆ ಅದ್ಭುತ. ಒಂದು ನರ್ಪಿಳ್ಳೆ ಇಲ್ಲ. ನೋಬಡಿ ವಿಲ್ ಬಿ ದೇರ್. ನಾವ್ ಹೋದಾಗ ಸರ್ ಅಲ್ಲಿ ನಾವ್ ಹೋಗಿದ್ವಲ್ಲ 30 years ಬ್ಯಾಕ್, ಆವಾಗ ಕೋಡೇಸ್ನವರು ರಿನೋವೇಷನ್ ಮಾಡಿಸ್ತಾ ಇದ್ರು ಎಲ್ಲಾನು. ಕೋಡೇಸ್ ಅವರು ಮತ್ತೆ ಸುಂದರಂ ಮೋಟಾರ್ಸ್, ಸುಂದರಮಯ್ಯಂಗಾರ್ ಅವರೇ ಮಾಡ್ಸಿದ್ದದು. ಅದಕ್ ಮುಂಚೆ ಏನ್ ಗತಿ ಇಲ್ದೆ ಇತ್ತು ಪಾಪ. ಯಾರು ಹೇಳೋರಿಲ್ಲ, ಕೃಷ್ಣ ಪ್ರೇಮಿ ಸ್ವಾಮಿಗಳು, ವಿಶಾಖ ಹರಿ ಅವರ ಮಾವನವರು ಕೃಷ್ಣ ಪ್ರೇಮಿ ಸ್ವಾಮಿಗಳೇ. ಹಿ ಟುಕ್ ಲಾಟ್ ಆಫ್ ಇಂಟ್ರೆಸ್ಟ್ ಟು ಡೂ ದ ಪ್ರಚಾರಂ ಆಫ್ ನವ ತಿರುಪತಿ. ಆಳ್ವಾರಗಳು ಹಾಡಿದ್ದಾರೆ, ಬಟ್ ನೋಬಡಿ ಯೂಸ್ ಟು ಗೋ. ಈಗ್ಲೂ ಕಮ್ಮಿನೇ ಅಲ್ಲಿಗೆಲ್ಲ ಹೋಗೋದು, ಜನ ತುಂಬಾ ಕಡಿಮೆ. ಸೊ ಯಾವ್ದು ಹೇಳಿದೆ ಈಗ ನಾನು? ನಿಕ್ಷೇಪ ವಿತ್ತನ್, ತಿರುವೆಳ್ಳಕುಳಂ. ತಿರುವೆಳ್ಳಕುಳಂ ಇದು ಆಯ್ತಲ್ವಾ? ಮಧುರಕವಿ ಆಳ್ವಾರ್ ಜನ್ಮಸ್ಥಳ ರಾಸ್ಕೊಂಡ್ರು. ಥರ್ಡ್ ಒನ್ ಇಸ್ ತಿರುವೆಳ್ಳಕುಳಂ. ಪೆರುಂಕುಳತ್ ಮಾಯக்கூத்தன். ಆಯ್ತಾ? 3 ಆಯ್ತಾ? ನೆಕ್ಸ್ಟ್ ಫೋರ್ತ್ ಒನ್ ತಿರುತ್ತೊಲೈವಿಲ್ಲಿ ಮಂಗಲಂ. ಇಲ್ಲಿ ಉತ್ಸವ ಮೂರ್ತಿಗಳ ಹೆಸರು ಸರ್? ಉತ್ಸವ ಮೂರ್ತಿಗೆ ಒಂದೊಂದ್ ಕಡೆ ಹೆಂಗೆ ಅಂದ್ರೆ ಮಾಮಿ ಅದೇ ಹೆಸರೇ, ಏನು ಬೇರೆ ಇರಲ್ಲ. ಇದು ಯಾವ ಆಳ್ವಾರರ ಜನ್ಮಸ್ಥಳ ಸರ್? ಇದು ಯಾವ ಆಳ್ವಾರು ಅಲ್ಲ.
ಅದ್ ಎರಡು ಮಾತ್ರ ಆಳ್ವಾರಗಳ ಜನ್ಮಸ್ಥಳ. ಆತರ ಇದ್ರೆ ಸ್ಪೆಸಿಫಿಕಲಿ ಸೇ ಓಕೆ. ಅದೇ ನಾನ್ ನಿಮ್ಗೆ ಹೇಳಿದೀನಲ್ವಾ ನಿತ್ಯಾನುಸಂಧಾನ ಕ್ಲಾಸ್ ಅಲ್ಲಿ ಅನುರಾಧ ಮಾಮಿ, ಮ್ಯಾಂಡೇಟರಿಲಿ ಆಳ್ವಾರ್ ಜನ್ಮಸ್ಥಳ ನೀಡ್ ನಾಟ್ ಬಿ ದಿವ್ಯದೇಶ. ಇಫ್ ಇಟ್ ಹ್ಯಾಪನ್ಸ್ ಅಷ್ಟೇ. ಈಗ ಪೆಯ್ಯಾಳ್ವಾರ್ ಚೆನ್ನೈಯಲ್ಲಿರೋ ಮಾಧವರ ದೇವಸ್ಥಾನದಲ್ಲಿ ಹುಟ್ಟಿದ್ದವರು. ಇನ್ ಚೆನ್ನೈ ಮೈಲಾಪುರ್ ದೇರ್ ಇಸ್ ಅ ಮಾಧವ ಟೆಂಪಲ್, ಕೇಶವ ಅಂಡ್ ಮಾಧವ ಟೆಂಪಲ್. He took birth in Madhava temple's well, ಬಾವಿ. ಆದ್ರೆ that temple is not Divyadesham. It is not at all a Divyadesham. So ಆಮೇಲೆ ತಿರುಮಂಡಂಗುಡಿ ಅಂತ ಒಂದು ಊರಿದೆ, where ತೊಂಡರಡಿ ಪೊಡಿಯಾಳ್ವಾರ್ಸ್ ಬರ್ತ್ ಪ್ಲೇಸ್, ಬಟ್ ದಟ್ ಇಸ್ ನಾಟ್ ದಿವ್ಯದೇಶ. ರಾಮಾನುಜರು ಹುಟ್ಟಿದ್ದ ಶ್ರೀಪೆರಂಬುದೂರ್ ದಿವ್ಯದೇಶ ಅಲ್ಲ, ಶ್ರೀಮನ್ ಭೂತಪುರಿ ಅಂತ ಹೇಳ್ತೀವಲ್ವಾ, ಇಟ್ಸ್ ನಾಟ್ ದಿವ್ಯದೇಶ. Not that mandatorily it has to be a Divyadesham. If it happens, it will happen ashtane. So next, Tirutolaivilli Mangalam, 4 and 5, ಎರಡು 4th and 5th ಎರಡು ಅಲ್ಲೇ. Tirutolaivilli Mangalam, Tirutolaivilli Mangalam, Tirutolaivilli Mangalam ಸ್ಲಾಶ್ ಹಾಕೊಂಡು ಇರಟ್ಟೈ ತಿರುಪತಿ ಅಂತ ಬರ್ಕೊಳ್ಳಿ. ಇರಟ್ಟೈ ತಿರುಪತಿ, ಇರಟ್ಟೈ ಅಂದ್ರೆ ಎರಡು ಅಂತ అర్థ. రెండు అని తమిళ్లో మీరు రెండు అని చెప్తారు కదా, లేకపోతే జోడి అని చెప్తారా? ఏమని చెప్తారు తెలుగులో జోడికి? రెండు ఉండేదాన్ని జత. జత. ఓకే, జత తిరుపతి అని రాసుకోండ. ఇరట్టై తిరుపతి, జత తిరుపతి. అట్ట చెప్పాలంటే జోడి కరెక్ట్ సార్. జోడి తిరుపతి. ఓకే, జోడి తిరుపతి. ಇರಟ್ಟೈ ತಿರುಪತಿ, ತಿರುತ್ತೊಲೈವಿಲ್ಲಿ ಮಂಗಲಂ. ರೆಟ್ಟೆ ಕೊಯ್ದೆ ಅಂತ ಹೇಳ್ತಾರಲ್ಲ, ಅವಳಿ ಜೋಡಿ. ಆಕ್ಚುಲಿ ರೆಟ್ಟೆ ಅನ್ನೋದು ಆಡ್ಭಾಷೆಯಲ್ಲಿ, ಇರಟ್ಟೈ ಅಂತಾನೆ ಸೇರಿಸ್ಬೇಕು ಅದಕ್ಕೆ. ವೆನ್ ಯು ಆರ್ ರೈಟಿಂಗ್ ಯು ಹ್ಯಾವ್ ಟು ಪ್ರಿಫಿಕ್ಸ್. ಲೈಕ್ ರಾಮಾನುಜ ಅಂತ ಬರೆಯಲ್ಲ ತಮಿಳಲ್ಲಿ, ಈ ರಾಮಾನುಜ. ರಂಗನ್ ಅಂತ ಬರೆಯಲ್ಲ, ಅರಂಗನ್ ಅಲ್ವಾ? ದೇರ್ ಇಸ್ ಅ ಪ್ರಿಫಿಕ್ಸ್ ಲೆಟರ್ ಇನ್ ತಮಿಳ್. ಅದನಾಲ್ದ ಇರಟ್ಟೈ. ಮುಸ್ಲಿಮ್ಸ್ ಇಸ್ಮಾಯಿಲ್ ಅಂತಾರಲ್ಲ ಆತರ. ಇವ್ರು ನೋಡಿ ಎಕ್ಸಾಂಪಲ್ ಹೆಂಗಿದೆ. ಇಸ್ಮಾಯಿಲ್ ತರ ಇರಟ್ಟೈ ಬರ್ಕೊಳ್ಳಿ ಅಂದ್ರೆ ಏನ್ ಚೆನ್ನಾಗಿರುತ್ತೆ ಬಾಬಿ. ಇವರು ಈ ಕೆಲ್ಸದವರು ಸ್ಕೂಲ್ ಅನ್ನಲ್ಲ, ಈ ಸ್ಕೂಲ್ ಅಂತಾರೆ. ಅಲ್ಲ, ದಿಸ್ ಇಸ್ ಆಸ್ ಪರ್ ದ ತಮಿಳ್ ಗ್ರಾಮರ್, ನಾಟ್ ಆಸ್ ಪರ್ ಮುಸ್ಲಿಂ ಆರ್ ನಾಟ್ ಆಸ್ ಪರ್ ವರ್ಕರ್ ಲೆವೆಲ್. ಇಸ್ಮಾಯಿಲ್ ಅನ್ನೋದು ಅವ್ರ ಸ್ಮೈಲ್ಗಲ್ಲ, ಐ ಥಿಂಕ್ ಇಟ್ ಇಸ್ ದೇರ್ ನೇಮ್. ಇಸ್ಮಾಯಿಲ್ ಅನ್ನೋದು ಅವ್ರ ಹೆಸರು ಅನ್ಸುತ್ತೆ. ನೀವೆಲ್ಲೋ ಮುಸ್ಲಿಂ ಏರಿಯಾದಲ್ಲಿ ಇದ್ದೀರಾ ಇಲ್ವಾ? ನಾನು ಮೇಡಮ್ ಆದಾಗ ಮುಸ್ಲಿಂ ಮಕ್ಕಳು ತುಂಬಾ ಬರೋರು. ಹೌದಾ? ಈ ಮುಸ್ಲಿಂಗಳಿಗೆ ಕೆಲವರಿಗೆ ವೆಜಿಟೇರಿಯನ್ ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಯಾಕಂದ್ರೆ ನಮ್ ತರ ಅವ್ರಿಗೆ ಮಾಡ್ಕೊಳಕ್ ಬರಲ್ವಲ್ಲ, ಅದಕ್ಕೆ. ಅದ್ರಲ್ಲೂ ಏನ್ ಗೊತ್ತಾ, ನಮ್ಮ ಅಡಿಗೆಗಳು ಇಷ್ಟ ಅವ್ರಿಗೆ. कैसा लहसुन प्याज, बिना लहसुन प्याज कैसा पका सकते हैं खाना, वो ಟೇಸ್ಟ್ ಹೋತಾ ಹೇ ಕ್ಯಾ ಅಂತ ಕೇಳ್ತಾರೆ. ಹಾಕಿದ್ರೆ ಚಪ್ಪರ್ಸ್ಕೊಂಡ್ ಹೊಡಿತಾರೆ. ಬಹುತ್ ಅಚ್ಚಾ ಹೈ, ಹಮಾರೆ ಲಿಯೆ ಐಸಾ ನಹೀ ಹೋತಾ ಹೈ ಪಕಾನೆ ಕೆ ಲಿಯೆ ಅಂತ. ಅವ್ರಿಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ದೆ ಅದ್ ಹೆಂಗ್ ಇವ್ರು ಅಡಿಗೆ ಮಾಡ್ತಾರೆ ಅನ್ನೋದೇ ಆಶ್ಚರ್ಯ. ನಾ ಹೇಳಿದ್ದೀನಿ ಎಷ್ಟೋ ಮುಸ್ಲಿಮ್ಸ್ಗೆ, ನಮ್ಮ ಅಡಿಗೆಗಳಿಗೆ ಈರುಳ್ಳಿ ಬೆಳ್ಳುಳ್ಳಿ ನಾವೇನಾದ್ರೂ ಹಾಕ್ಬಿಟ್ರೆ ನೀವೇ ಬೈತೀರಾ ನಮ್ಗೆ, ಇದನ್ನೆಲ್ಲ ತಗೊಂಡ್ ಬಂದ್ ಯಾಕೆ ಹಿಂಗ್ ಸೇರಿಸ್ತೀರಾ ಅಂತ. ಯಾಕಂದ್ರೆ ನಮ್ಮ ಅಡಿಗೆಗಳು ಬೈಂಡ್ ಆಗಿರೋದೇ without onion garlic. It has been designed and structured in that such a way that even if you want to combine, garlic and onion, it is not possible. ಅಲ್ವಾ? ದಧ್ಯೋದನ ಕದಂಬಕ್ಕೆಲ್ಲ ಹಾಕಿದ್ರೆ ಏನ್ ಚೆನ್ನಾಗಿರುತ್ತೆ. ಪುಳಿಯೋಗರೆ, ಉಳುಂದೋಗರೆ, ಕಡಗೋಗರೆ, ನಾರ್ತಂಗ ಹೋಗರೆ ಅಲ್ವಾ? ಅದಕ್ಕೆಲ್ಲ ಹಾಕಿದ್ರೆ ಮೊಸರನ್ನ ಯಾವತ್ತು ತುಂಬಾ ಯೂಸ್ ಮಾಡ್ತೀವಲ್ಲ ಮೊಸರನ್ನ ಯಾವತ್ತು ನೈವೇದ್ಯ? ಶಿತ್ತಂಶಿರಕಾಲಕ್ಕೆ ಮುನ್ನಾಡಿ ಕರವಹಳ್ ಪಿನ್ಷನ್ರು. ಈಗ ಮಧ್ಯದಲ್ಲಿ ಈಗ ನೆನ್ನೆ ಆಯ್ತಲ್ವಾ ಉಳುಂದೋಗರೆ, ಇದು 7th
7th ಬರುತ್ತೆ. ಪುಳಿಯೋಗರೆ ಪಾನಕ 2 ಮಾಡ್ಬೇಕು ನೀವು. ಆಮೇಲೆ ಇದು ಸಕ್ಕರೆ ಪೊಂಗಲು ಯಾವತ್ತು ಬರುತ್ತೆ? 10th ಬರುತ್ತೆ ಸಕ್ಕರೆ ಪೊಂಗಲು, ಖಾರ ಉಡಚಲ್. ಅದಕ್ಕப்புறமா 11th ದಧ್ಯೋದನ. ಅವತ್ತು ನೀವು ಹೊಸ ಉಪ್ಪಿನಕಾಯಿ ಹಾಕಿಡ್ಬೇಕು ದೇವರಿಗೆ ಮಾಡೋದಿದ್ರೆ. ನಾ ತರ್ಸಿದೀನಿ ನೆಲ್ಲಿಕಾಯಿ, ನಾಳೆ ಹಾಕ್ಬೇಕು ಉಪ್ಪಿನಕಾಯಿ. ಹೊಸ ಉಪ್ಪಿನಕಾಯಿ, ಒಗ್ಗರಣೆ ಹಾಕದೇ ಇರೋ ಉಪ್ಪಿನಕಾಯಿ, ಏನು ಇಲ್ಲ, ಬರೀ ಮೊಸರು, ಗಟ್ಟಿ ಮೊಸರು, ಅನ್ನ ಅಷ್ಟೇನೆ. ಉಪ್ಪು ಹಾಕ್ಬಾರ್ದು. ಉಪ್ಪಿನಕಾಯಿ ಕುಬೇರನಿಗೆ ಸಮ, ದಧ್ಯೋದನ ಮಹಾಲಕ್ಷ್ಮಿ ಕ್ಷೀರಸಾಗರಕ್ಕೆ ಸಮ. ಅದೆರಡನ್ನು ದೇವರಿಗೆ ನೈವೇದ್ಯ ಮಾಡ್ಬೇಕು ಅವತ್ತು. ಆಂಡಾಳ್ ಹಂಗೆ ಮಾಡಿರೋದು. ಅದಕ್ಕೆ ನೀವು ನಿಮ್ ಬಾಯಿ ರುಚಿಗೆ ಈ ಪೆರಂಗಾಯು ಎಲ್ಲ ಹಾಕಿ ಕೈ ಕ್ಲಾಸ್ ಹೊಡೆಯಕ್ ಮಾಡಿದ್ರೆ ಅದ್ ನೈವೇದ್ಯ ಆಗಲ್ಲ. ಆಯ್ತಾ? ಅದ್ ಹೆಂಗ್ ಹೇಳಿದಾರೋ ಹಂಗೆ ಮಾಡಿ. ಓಕೆ. ಇರಟ್ಟೈ ತಿರುಪತಿ. ಇಸ್ಮೈಲ್ ಹೋಗಿ ಎಲ್ಲೆಲ್ಲೋ ಹೋಯ್ತು. ಇರಟ್ಟೈ ತಿರುಪತಿ. ಆಯ್ತಾ? ಕರುಂತಡಂಕಣ್ಣಿ ನಾಚಿಯಾರ್, ಕರುಂ ತಡಂಕಣ್ಣಿ. ఇదంతా అనురాధ ఆంటీ పక్క తమిళ్ నేమ్స్. మీకు ఒకలాగా లాటిన్ లాగా ఉంది కదా. కరుం తడంకಣ್ಣి, కరుం తడంకಣ್ಣి నాచియార్ సమేత అరవిందలోచనన్, అరవిందలోచనన్ దేవర్ పిరాన్. அரவிந்தலோச்சனன் காமா, தேவர் பிரான் காமா, செந்தாமரை கண்ணன் காமா. காமா இல்ல, ஃபுல் ஸ்டாப். தேவர் பிரான், அரவிந்தலோச்சனன், செந்தாமரை கண்ணன். தேவர் பிரான், அரவிந்தலோச்சனன், செந்தாமரை கண்ணன். 2 ದೇವ್ರಿಗೂ ಒಂದೇ ನಾಚಿಯಾರು. ಗೊತ್ತಾಯ್ತಾ? ದೇರ್ಸ್ ಓನ್ಲಿ ಒನ್ ತಾಯಾರ್. ತಾಯಾರು ಅದು ಹೆಸರಲ್ಲಿ, ಅಲ್ಲಿ ಸಾನ್ನಿಧ್ಯ ಇಲ್ಲ. అక్కడ పోతే గర్భగృహం లేదు తాయార్కి. వక్షస్థలంలో ఉన్నారంతే. మరి పేరుంది, ಅಲ್ಲಿ ತಾಯಾರ್కి ಸನ್ನಿಧಿ ಇಲ್ಲ. ಕರುಂತಡಂಕಣ್ಣಿ ನಾಚಿಯಾರ್ ಅಂತ. ಕರುಂತಡಂದ್ರಲ್ಲೂ ಇರಟ್ಟೆ ತಿರುಪತಿ. ತಿರುಪತಿ 4, 5, 2. ಒಬ್ರು ಅರವಿಂದಲೋಚನನ್, ಇನ್ನೊಬ್ರಿಗೆ ಹೆಸರು ದೇವರ್ ಪಿರಾನ್. ಆಮೇಲೆ ಇಬ್ರು ಉತ್ಸವ ಮೂರ್ತಿಗೂ ಹೆಸರು ಸೆಂದಾಮರೈ ಕಣ್ಣನ್. 2 తిరుపతికి ಉತ್ಸವ ಮೂರ್ತಿ ಪೇರು ಕಾಮನ್ನು, ಸೆಂದಾಮರೈ ಕಣ್ಣನ್. ಬೇರೆ ಬೇರೆ ಉತ್ಸವ ಮೂರ್ತಿ ಇದ್ದಾರೆ, ಆದ್ರೆ ಒಂದೇ ಹೆಸರು ಸೆಂದಾಮರೈ ಕಣ್ಣನ್. ದೇವರ್ ಪಿರಾನ್, ಅರವಿಂದಲೋಚನನ್. ಇದು ಹೆಂಗಿದೆ ಅಂದ್ರೆ ನಮ್ಮನೆ ಪಕ್ಕದ ಮನೆ ಇದ್ದಂಗಿದೆ ಅಂತ దగ్గర ఉంది. ಓಕೆ. ಈ ದೇವ್ರು ನೋಡ್ಕೊಂಡು ಪಕ್ಕದ ಮನೆಗೆ ಹೋಗಿ ನೋಡೋ ತರ ಒಂದೇ ಗೋಡೆ, ఒకే గోడ, నడుమ కొంచెం ఉద్యానవనం వస్తుంది అంతే. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದು. ನಡ್ಕೊಂಡು ಅಂದ್ರೆ ನಾಟ್ ಇವನ್ 10 ಹೆಜ್ಜೆ ಅಷ್ಟೇನೆ. ಇಲ್ಲಿ ನೋಡ್ಕೊಂಡು ಈ ಮನೆಯನ್ನ ನೋಡ್ಕೊಂಡು ಪಕ್ಕದ ಮನೆ ಹೋದಂಗೆ ಅಷ್ಟೇ. ಅದಕ್ಕೆ ಅದನ್ನ ರಟ್ಟೈ ತಿರುಪತಿ, ಇರಟ್ಟೈ ತಿರುಪತಿ, ಜೋಡಿ ತಿರುಪತಿ ಅಂತ ಕರೆಯೋದು ಇದನ್ನ. ಗೊತ್ತಾಯ್ತಾ? ಬಟ್ ವೆನ್ ಯು ಕೌಂಟ್ 108 ದಿವಿದೇಶಂ, this is called one dividesham. But when you count as Nava Tirupati, you split this as 4th and 5th. ಗೊತ್ತಾಯ್ತಾ? 108 ದಿವಿದೇಶಗಳನ್ನ ಕೌಂಟ್ ಮಾಡುವಾಗ ಇದು ಒಂದೇ ಆಗೋಗುತ್ತೆ, ಇದು 2 ಆಗಲ್ಲ. ಆದ್ರೆ ತಿರುನಲ್ವೇಲಿ ಡಿಸ್ಟ್ರಿಕ್ಟ್ ಅಲ್ಲಿರೋ ನವ ತಿರುಪತಿನ ಕೌಂಟ್ ಮಾಡೋದಿದ್ರೆ ಓನ್ಲಿ ನವ ತಿರುಪತಿ, ಇದೊಂದು ಅದೊಂದು ಸ್ಪ್ಲಿಟ್ ಆಗುತ್ತೆ. ಅದಕ್ಕೆ ಇದಕ್ಕೆ ರಟ್ಟೈ ತಿರುಪತಿ ಅಂತ ಹೆಸರು. ತಾಯಾರ್ ಎಲ್ಲ ಹೋಗಿದ್ರೆ ಇನ್ನೊಂದ್ಸಲ ನಿಮ್ ಜೊತೆ ಹೋಗಿ ಎಲ್ಲ ನೋಡ್ಕೊ ಬರ್ಬೇಕು. ಬನ್ನಿ, ಇದಕ್ಕೆಲ್ಲ ಹೋಗೋಣ ಬನ್ನಿ. 2 days is enough. In Tirunelveli we have beautiful hotels. GRT ಅವ್ರದೆಲ್ಲ ಹೋಟೆಲ್ ತುಂಬಾ ಚೆನ್ನಾಗಿದೆ. Not very expensive, I tell you. You all can spend really on that. Not like 10,000 per day ಆ ತರ ಎಲ್ಲ ಏನಿಲ್ಲ. Just 2,000, 2,500. It's very commutable to everybody, reasonable. And you have beautiful rooms. ಒಳ್ಳೆ ಒಂದು ವೆಸ್ಟರ್ನ್ ಕಮೋಡು, ನೀಟಾಗಿ ಡೀಸೆಂಟ್ ಆಗಿ ತುಂಬಾ ಚೆನ್ನಾಗಿರೋ ಹೋಟೆಲ್ಸ್ ಇದೆ. ಅಂಡ್ ಎವ್ರಿವೇರ್ ಯು ಕ್ಯಾನ್ ಸಿ ಬ್ಯೂಟಿಫುಲ್ ವೆಜ್ ಹೋಟೆಲ್ಸ್, ಜಸ್ಟ್ ಲೈಕ್ ಇನ್ ಬ್ಯಾಂಗ್ಳೂರ್.
ಎಸ್ಪೆಷಲಿ ವೆಜಿಟೇರಿಯನ್ ಡೆಲಿಷಿಯಸ್ ಹೋಟೆಲ್ಸ್. ಸೊ ತಿಂಡಿ ತಿನಿಸು ಎಲ್ಲ ವಿ ಡೋಂಟ್ ಹ್ಯಾವ್ ಟು ವೇಟ್ ಟು ಎನಿ ಟೆಂಪಲ್ ಆರ್ ಎನಿ ಮಠಗಳು ಅಲ್ವಾ, ಅಲ್ಲಿ ಹೋಗಿ ಮಾಡ್ಕೋಬಹುದು. ವಿತಿನ್ 2 days ವಿ ಕ್ಯಾನ್ ಕವರ್ ಆಲ್ ದೀಸ್ ಅಂಡ್ ಕಮ್ ಬ್ಯಾಕ್. ವಿಲ್ ಅರೇಂಜ್ ಫಾರ್ ದಟ್, ಡೋಂಟ್ ವೆರಿ. ಮಾಡೋಣ ನಾವು. ಹೋಗ್ಬಿಟ್ಟು ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಅಲ್ಲಲ್ಲಿ ಅದೆಲ್ಲ ನೀವು ಗಮನಿಸಿ ದೇವರನ್ನ ನಮಸ್ಕಾರ ಮಾಡ್ಕೊಂಡು ಅಲ್ಲಲ್ಲಿ ನಮ್ದು ಒಂದು ಚೂರು ಪಾರಾಯಣ ಇದು ಮುಗಿಸ್ಕೊಂಡು ಯಾವ್ದಾದ್ರು ಒಂದು ಅಧ್ಯಯನ ವಿಲ್ ರಿವೈಸ್ ಇಟ್ ಹಿಯರ್. ಒಂದ್ ಕುಂತಿ ಸ್ತುತಿ, ಒಂದ್ ಕಡೆ ಭೀಷ್ಮ ಸ್ತುತಿ, ನಾಟ್ ಟೂ ಮಚ್ ಬಟ್ ಲಿಟ್ಲ್ 15 to 20 minutes ಅನುಮತಿ ಕೊಡ್ತಾರ ಅವರು, ನೋ ಪ್ರಾಬ್ಲಮ್. ವಿ ಕ್ಯಾನ್ ಡೂ ದ ಪಾರಾಯಣ ಅಂಡ್ ಕಮ್ ಬ್ಯಾಕ್. ತುಂಬಾ ಹೊತ್ತಾದ್ರೂ ಎಲ್ರಿಗೂ ಕೂರಕ್ಕೆ ನಿಲ್ಲಕ್ಕೆ ಎಲ್ಲ ಕಷ್ಟ. ಲೆಟ್ ಇಟ್ ಬಿ ವೆರಿ ಶಾರ್ಟ್ ಅಂಡ್ ಸ್ವೀಟ್, ಬಟ್ ಲೆಟ್ ದ ಟೈಮ್ ದಟ್ ವಿ ಸ್ಪೆಂಡ್ ಇನ್ ಟೆಂಪಲ್ ವಿಲ್ ಬಿ ಮೋರ್ ಟು ಸಿ. ಆಯ್ತಾ? ಆತರ ಡಿಸೈನ್ ಮಾಡ್ಕೊಂಡು ಹೋಗೋಣ. ವಿತಿನ್ 2 days ಯು ಕ್ಯಾನ್ ಕವರ್ ಆಲ್ 9 ತಿರುಪತೀಸ್. ನಾಟ್ ಅಟ್ ಆಲ್. ಆರಾಮಾಗಿ ಕವರ್ ಮಾಡ್ಬೋದು, ಹರಿಯಪ್ ಇಲ್ದೇನೆ. ಆಯ್ತಾ? ಈಗ ಎಷ್ಟಾಯ್ತು ತಿರುಪತಿ? ಅರೇಂಜ್ ಮಾಡಿ ಸರ್, ಬರೋಣ ಬೇಗ ನಾವೆಲ್ಲ. ಆಮೇಲೆ ಇನ್ನೂ ಮುದುಕರಾಗ್ಬಿಡ್ತೀವಿ, ಇವಾಗ ಸ್ವಲ್ಪ ಶಕ್ತಿ ಇದೆ. ಕರೆಕ್ಟ್, ಅದೇನೋ ನಿಜ. ಇಡರಾಯಮೆல்லாம் ಕೆಡುವುದನ್ ಮುನ್ನಂ ಅಂತ ಹೇಳ್ತಾರೆ ತಿರುಮಂಗೈಯಾಳ್ವಾರ್. 2 கால் 3 கால் ಆರ್ತಕ್ಕೆ ಮುನ್ನಾಡಿ ಒಂದುಡುಗು ಅಂತ ಅಲ್ವಾ? ಸೊ ವಿ ಹ್ಯಾವ್ ಟು ಗೋ ಆಸ್ ಅರ್ಲಿ ಆಸ್ ಪಾಸಿಬಲ್. ಎಷ್ಟು ತಿರುಪತಿ ಆಯ್ತೀಗ? 5 ಆಯ್ತಾ? 4ನೇದು 5ನೇದು ಇರಟ್ಟೈ ತಿರುಪತಿ, ಓನ್ಲಿ ಸಿಂಗಲ್ ತಾಯಾರ್ ಕರುಂತಡಂಕಣ್ಣಿನಾಚಿಯಾರ್, ನಂತರ ಪೆರುಮಾಳ್ ದೇವರ್ ಪಿರಾನ್ ಅಂಡ್ ಅರವಿಂದ ಲೋಚನನ್. ಉತ್ಸವ ಮೂರ್ತಿ ಇಬ್ರಿಗೂ ಒಂದೇ ಹೆಸರು, ಸೆಂದಾಮರೈ ಕಣ್ಣನ್. ಗೊತ್ತಾಯ್ತಾ? ಆಲ್ ದೀಸ್ 5 ತಿರುಪತೀಸ್ ವಿಲ್ ಕಮ್ ಅಟ್ ದ ನಾರ್ತ್ ಪೋರ್ಷನ್ ಆಫ್ ತಾಮ್ರಪರ್ಣಿ ರಿವರ್. ಗೊತ್ತಾಯ್ತಾ? ತಾಮ್ರಪರ್ಣಿ ದೊಡ್ಡದಾಗಿ ಹರಿತಾ ಇದ್ದಾಳೆ ಮಧ್ಯದಲ್ಲಿ, ನಾರ್ತ್ ಪೋರ್ಷನ್ ಸೈಡ್ ಅಲ್ಲಿ ಇದೆಲ್ಲ ಬರುತ್ತೆ. ಈಗ ನೋಡ್ಲೇಬೇಕು ಅಂತ ಎಲ್ಲ ಹೇಳ್ತಾರೆ ಸರ್, ಎಲ್ಲರೂ ತುಂಬಾ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ನದಿ ಅದು ತಾಮ್ರಪರ್ಣಿ. ಅದೇ ಪ್ರವಾಸದಿಂದಾಗೆಲ್ಲ ತಾಮ್ರಪರ್ಣಿಗೆ ಹೋಯಿಟ್ಟು ಹಂಗ ಅಂತ ಹೇಳ್ತಾನೆ ಇರ್ತಾರೆ. ನಾನ್ ಸ್ನಾನ ಮಾಡಿದೀನಿ ಹೋಗಿ ತಾಮ್ರಪರ್ಣಿನಲ್ಲಿ. ತುಂಬಾ ಮೆಟಲ್ ಎಲಿಮೆಂಟ್ಸ್ ಜಾಸ್ತಿ ಇದೆ ಅದ್ರಲ್ಲಿ, ಚಿನ್ನ ಬೆಳ್ಳಿಯ ಒಂದು ಸತ್ತು ಅಂತೀವಲ್ಲ, ಅದು ಜಾಸ್ತಿ ಇದೆ ತಾಮ್ರಪರ್ಣಿ. ವೆರಿ ಸ್ವೀಟ್ ವಾಟರ್, ತುಂಬಾ ಶುಭ್ರವಾಗಿದೆ, ನಿರ್ಮಲವಾಗಿದೆ ತಾಮ್ರಪರ್ಣಿ. ಅರೇಂಜ್ ಮಾಡಿ ಸರ್, ಹೋಗೋಣ ಒಂದ್ಸತಿ ಬೇಗ. ಹೋಗೋಣ. ತಾಮ್ರಪರ್ಣಿ ನದಿ ಹತ್ರ ಸರ್, ಕೃತಮಾಲಾ ಪಯಸ್ವಿನಿ. ನದಿ ನೀರು ಹೊಸ ಪಾಟ್ ಅಲ್ಲಿ ಬಾಯ್ಲ್ ಮಾಡಿದಾಗ್ಲೇ ಅಲ್ವಾ ಸರ್ ರಾಮಾನುಜರ ವಿಗ್ರಹ ಬಂದಿದ್ದು? ವೆರಿ ಗುಡ್, ಶಿ ರಿಕಾಲ್ಸ್ ಇಟ್. ವೆರಿ ಗುಡ್. ಭವಿಷ್ಯದಾಚಾರ್ಯರ ವಿಗ್ರಹ, ರಾಮಾನುಜರು ಅನ್ಬಾರ್ದು. He is called as Bhavishadacharya. Yes, of course he is Ramanuja only, but his name is called Bhavishadacharya. ಮೊದಲ್ ಬಂದಿದ್ದು ಭವಿಷ್ಯದಾಚಾರ್ಯ, ಆಮೇಲೆ ಬಂದಿದ್ದು ನಮ್ಮ ಆಳ್ವಾರ್ ವಿಗ್ರಹ. 2 ಸಲ ಕಾಯಿಸ್ತಾರಲ್ವಾ ಈ ತಾಮ್ರಪರ್ಣಿ ನದಿಯಿಂದಾನೆ. ದಟ್ ಇಸ್ ವೈ ಐ ಟೋಲ್ಡ್ ಯು ಮೋರ್ ಆಫ್ ಮೆಟಲ್ ಎಲಿಮೆಂಟ್ ಅದ್ರಲ್ಲಿದೆ ಅಂತ. ವೆರಿ ಗುಡ್, ಥ್ಯಾಂಕ್ ಯು ಅನುರಾಧ ಆಂಟಿ, ಯು ಕುಡ್ ರೀಕಾಲ್ ಇಟ್. ಹೊಸ ಮಡಿಕೆಯಲ್ಲಿ ಮಧುರಕವಿ ಆಳ್ವಾರ್ ಕೇಳ್ತಾರೆ ನಮ್ಮ ಆಳ್ವಾರ್ನ, ನೀವು ಹೊರಟೋಗ್ಬಿಟ್ರೆ ನಿಮ್ಮ ಸ್ಟ್ರಕ್ಚರ್ ಉರುವಂ ನಮ್ಗೊಂದು ಬೇಕಲ್ವಾ ಪೂಜೆ ಮಾಡ್ಕೊಳಕ್ಕೆ ಅಂತ. ದೆನ್ ನಮ್ಮ ಆಳ್ವಾರ್ ಸೇಸ್, ಗೋ ಗೆಟ್ ದ ತಾಮ್ರಪರ್ಣಿ ನದಿ ರಿವರ್ ವಾಟರ್, ಇನ್ನು ಹೊಸ ಮಡಿಕೆ ಅದನ್ನ ಕಾಯಿಸು, ಅವಾಗ ನಿಂಗ್ ವಿಗ್ರಹ ಸಿಗುತ್ತೆ ಅಂತ. ಕಾಯಿಸಿದ್ರೆ ಮೊದಲ್ ಬಂದಿದ್ಯಾರು? ರಾಮಾನುಜರ ವಿಗ್ರಹ, ಭವಿಷ್ಯದಾಚಾರ್ಯ. ಆಯ್ತಾ? ತ್ರಿದಂಡ ಇದೆ, ಶಿಖೆ ಇದೆ, ನಮಸ್ಕಾರ ಮುದ್ರೆಯಲ್ಲಿದ್ದಾರೆ. ಮುಪ್ಪುರಿನೋಲುಡು ಮುನ್ಕೈಲ್ ಏಂದಿಯ ಮುಕ್ಕೋಲ್ ತನ್ನழகும், இல்லே எனக்கெதிர் இல்லே எனக்கெதிர் இல்லே எனக்கெதிரே. ಯತಿರಾಜರು ಬಂದಾರ್ வெளியில இல்லையா? ಇದೇನಿದು ಸಂಬಂಧವೇ ಇಲ್ವಲ್ಲ, ನೀವು ಪಾಂಡಿಯನ್ ಕೊಂಡೆ ಹಾಕೊಂಡಿದ್ದೀರಾ, ವಕುಳಭೂಷಣ ಮಾಲಿಕೆಯನ್ನ ಧರಿಸಿದೀರಾ, ಇರುಭುಜಗಳಲ್ಲೂ ಶಿಖೆ ಅನ್ನೋದು ನಿಮಗೆ ಇಲ್ಲ, ಕಾಷಾಯ ವಸ್ತ್ರ ಇಲ್ಲ, ಇದ್ರಲ್ಲಿ ಇದೆಲ್ಲ ಇದೆಯಲ್ಲ, ಇಟ್ ಇಸ್ ನೋ ವೇ ರಿಸೆಂಬಲಿಂಗ್ ಯು ಅಂದಾಗ he says he is Bhavishadacharya. There will be a renaissance period for this Sri Vaishnavism where Nadunayakanagi a revolutionist will come in the form of Ramanuja. He is none other but Bhavishadacharya. Preserve that. ಅಗೇನ್ ಮತ್ತೆ ಇನ್ನೊಂದ್ಸಲ ಕಾಯಿಸು ಅಂತಾರೆ. ಅದರ ಕವಿ ಆಳ್ವಾರ್ ಕಾಯಿಸಿದಾಗ ಅದರಿಂದ ಹೊರಗಡೆ ಬರೋದೆ ನಮ್ಮ ಆಳ್ವಾರರ ತಿರುಮೇನಿ. ದಟ್ ಯು ಕ್ಯಾನ್ ಸಿ ದಟ್ ನಮ್ಮ ಆಳ್ವಾರ್ ಇನ್ ಆಳ್ವಾರ್ ತಿರುನಗರಿ.
ಅಲ್ಲಿ ಹೋದ್ರೆ ಅದೇ ನಮ್ಮ ಆಳ್ವಾರ್ನೇ ನೋಡ್ಬೋದು ನೀವು. ಇದೇ ರಾಮಾನುಜರನ್ನೇ, ಇದೇ ಭವಿಷ್ಯದಾಚಾರ್ಯನು ನೋಡ್ಬೋದು. ಅದಕ್ಕೆ ಒಂದ್ ಕಡೆ ಭವಿಷ್ಯದಾಚಾರ್ಯರಿರೋದು, ಇನ್ನೊಂದು ಕಡೆ ಮಣವಾಳ ಮಾಮುನಿಗಳ ಜನ್ಮಸ್ಥಳ, ಅದೇ ಸ್ಟ್ರೀಟ್ ಅಲ್ಲೇ. ಇನ್ನೊಂದು ಕಡೆ ನಮ್ಮ ಆಳ್ವಾರರು, ಇನ್ನೊಂದ್ ಕಡೆ ಆದಿನಾಥನ್ ಪಿರಾನ್, ಪೊಲಿಂದ ನಿಂದ್ರ ಪಿರಾನ್. ಅದಕ್ಕೆ ದಟ್ ಸ್ಟ್ರೀಟ್ ಇಸ್ ಕಾಲ್ಡ್ ರಾಮಾನುಜ ಚತುರ್ವೇದಿ ಮಂಗಲಂ. ಆಳ್ವಾರ್ಥ ನಗರಿಲಿ ಹಿಂಗ್ 4 ಸ್ಟ್ರೀಟ್ ಸೇರುತ್ತೆ. ಮೇಲಿಂದ ಹಿಂಗ್ ನೋಡಿದ್ರೆ the 4 streets, one side ಮಣವಾಳ ಮಾಮುನಿ, the other side ಭವಿಷ್ಯದಾಚಾರ್ಯ, this side ಯಾರಪ್ಪ ಪೊಲಿಂದ ನಿಂದ್ರ ಪಿರಾನ್, the other side ನಮ್ಮ ಆಳ್ವಾರ್. ರಾಮಾನುಜ ಚತುರ್ವೇದಿ ಮಂಗಲಂ ಅಂತ ಅದಕ್ಕೆ there is one more name to ಆಳ್ವಾರ್ಥ ನಗರಿ called ರಾಮಾನುಜ ಚತುರ್ವೇದಿ ಮಂಗಲಂ. ಓಕೆ, 5 ತಿರುಪತಿಗಳಾಯ್ತು. 6ನೇದು ಬರ್ಕೊಳ್ಳಿ, ಶ್ರೀ ವೈಕುಂಠಂ. ಕಳ್ಳರ್ ಪಿರಾನ್. ಕಳ್ಳರಿಗೆಲ್ಲ ತುಂಬಾ ಇಷ್ಟವಾದ ದೇವ್ರಂತೀವ್ನು ಕಳ್ಳರ್ ಪಿರಾನ್. ಈ ತರಾನು ಒಂದ್ ದೇವ್ರ ಇದಾರ್ ನೋಡಿ, ಕಳ್ಳರ್ ಪಿರಾನ್. ಕಳ್ಳರ್ ಪಿರಾನ್ ಅದಕ್ಕೊಂದ್ ಕತೆ ಇದೆ, ದೊಡ್ಡ ಕತೆ ಅದು. ಕಳ್ಳರ ಗೋಷ್ಠಿಗೆ ಇವನು ಒಡೆಯ ಅಂತೆ. ಯಾವ ತರದ ಕಳ್ಳತನ? ನಮ್ಮಲ್ಲಿರೋ ಅಹಂಕಾರ ಅನ್ನೋ ಕಳ್ತನವನ್ನ ಮಾಡ್ತಾನಂತೆ ಪರಮಾತ್ಮ. ಜಾರ ಚೋರ ಶಿಖಾಮಣೆ ಅಂತ ಭಾಗವತ ಹೇಳುತ್ತೆ ಅಲ್ವಾ. ನಮ್ಮಲ್ಲಿ ಅಹಂಕಾರ, ಅಹಮ್ಮು, ನಾನು ಅನ್ನೋ ಹುಮ್ಮಸ್ಸು, ನಾನೇ ಎಲ್ಲ ಅನ್ನೋ ಮದ, ಅದನ್ನೆಲ್ಲ ಕಳ್ಳತನ ಮಾಡಿ ನಾನ್ ಏನೂ ಅಲ್ಲ ಅನ್ನೋ ಮನಸ್ಸಿನ ಪಕ್ವತೆಯನ್ನ ಮೂಡಿಸ್ತಾನಂತೆ. ದಟ್ ಇಸ್ ವೈ ಹಿ ಇಸ್ ಕಾಲ್ಡ್ ಕಳ್ಳರ್ ಪಿರಾನ್. ನೇರ ಶ್ರೀ ವೈಕುಂಠಂ ಅನ್ನೋ ಹೆಸರು ಇದೊಂದಕ್ಕೆ ಇರೋದು, ಆಯ್ತಾ. ವೈಹುಂದ ವಿಣ್ಣಗರಂ, ಪರಮೇಶ್ವರ ವಿಣ್ಣಗರಂ, ಅರಿಮೇಯ ವಿಣ್ಣಗರಂ, ತಿರುವಿಣ್ಣಹರ್, ಈ ತರ ಎಲ್ಲ ಹೆಸರುಗಳು ಕೇಳಿದೀರ ಅಲ್ವಾ. ಅರಿಮೇಯ ವಿಣ್ಣಗರಂ, ಮತ್ತೆ ಕಾಳ್ಚೀರಾಮ ವಿಣ್ಣಗರಂ, ನಂತರ ತಿರುವಿಣ್ಣಹರ್. ವಿಣ್ಣಹರ್ ಅಂದ್ರೆ ವೈಕುಂಠ ಅಂತ ಅರ್ಥ. ವೈಹುಂದ ವಿಣ್ಣಗರಂ, ಪರಮೇಶ್ವರ ವಿಣ್ಣಗರಂ ಎಲ್ಲ ದಿವ್ಯದೇಶಗಳೇ ಇದೆಲ್ಲ. ಇದಕ್ಕೆ ಅದೆಲ್ಲ ಏನು ಪ್ರಿಫಿಕ್ಸ್ ಪೋಸ್ಟ್ ಫಿಕ್ಸ್ ಏನೂ ಇಲ್ಲ. ಶ್ರೀ ವೈಕುಂಠಂ ಶ್ರೀ ವೈಕುಂಠಂ ಅಷ್ಟೇನೆ. ನೋಡಿ, ಹೆಸರೇ ವಿಭಿನ್ನವಾಗಿದೆ ಅಲ್ವಾ. ನೇರ್ ಶ್ರೀ ವೈಕುಂಠಂ. ಶ್ರೀ ವೈಕುಂಠಕ್ಕೆ ಹೋಗಿ ಏನನ್ನ ನೀವು ನೋಡ್ತೀರೋ ಅದೇ ವೈಕುಂಠವನ್ನ ಇಲ್ಲಿ ನೋಡ್ತೀರಾ. ಶ್ರೀ ವೈಕುಂಠಂ ದೇವರಿಗೆ ಹೆಸರು ಕಳ್ಳರ್ ಪಿರಾನ್, ಆಯ್ತಾ. ನೆಕ್ಸ್ಟ್ ಒನ್ ಬರ್ಕೊಳ್ಳಿ, ವರಗುಣ ಮಂಗೈ. ವರಗುಣ ಮಂಗೈ, ವರಗುಣ ಮಂಗೈ ಸ್ಲಾಶ್ ಹಾಕೊಂಡು ನತ್ತಂ, NATTHAM, ನತ್ತಂ 2 ಹೆಸರು ಅದಕ್ಕೆ. ವರಗುಣ ಮಂಗೈ ಅಂತ ಒಂದು ಹೆಸರು, ನತ್ತಂ ಅಂತ ಇನ್ನೊಂದು ಹೆಸರು. ನತ್ತಂ ದೇವರ ಹೆಸರು ವಿಜಯಾಸನವಲ್ಲಿ ತಾಯಾರ್ ಸಮೇತ, ವಿಜಯವಲ್ಲಿ ತಾಯಾರ್ ಸಮೇತ, ವಿಜಯವಲ್ಲಿ ತಾಯಾರ್ ಸಮೇತ ವಿಜಯಾಸನ ಪೆರುಮಾಳ್. ವಿಜಯವಲ್ಲಿ ತಾಯಾರ್ ಸಮೇತ ವಿಜಯಾಸನ ಪೆರುಮಾಳ್. ಆಯ್ತಾ. ವಿಜಯಾಸನ ಪೆರುಮಾಳ್. ನತ್ತಂ ವರಗುಣ ಮಂಗೈ. ಶ್ರೀವೈಕುಂಠಮಿಂದ 1 ಕಿಲೋಮೀಟರ್ ಅಷ್ಟೇನೆ. ಯು ಕ್ಯಾನ್ ಎಕ್ಸಾಕ್ಟ್ಲಿ ವಾಕ್. ಕಾರಲ್ಲಿ ನೀವು ಕುತ್ಕೊಳ್ಳೋ ವೇಗದಲ್ಲಿ ಹೋಗಿ ಇಳಿದು ಬಿಡ್ತೀರಾ ಅಲ್ಲಿ, ಕಾರಲ್ಲಿ ಹೋದ್ರೆ, ಆಯ್ತಾ. ವೆರಿ ವೆರಿ ನಿಯರ್ ಬೈ. ಅದಕ್ಕೆ ನೆಕ್ಸ್ಟ್ 1/2 ಕಿಲೋಮೀಟರ್ ಅಲ್ಲೇ ಇದೆ ನೆಕ್ಸ್ಟ್ ತಿರುಪುಳಿಂಗುಡಿ. ತಿರುಪುಳಿಂಗುಡಿ, ತಿರುಪುಳಿಂಗುಡಿ. ಕಾಸಿನಿ ವೇಂದನ್ ದೇವರ ಹೆಸರು ಕಾಸಿನಿ ವೇಂದನ್. ಕಾಸಿನಿ ವೇಂದನ್. ಕಾಸಿನಿ ಅಂದ್ರೆ ಭೂಮಿದೇವಿ ಅಂತ ಅರ್ಥ, ವೇಂದನ್ ಅಂದ್ರೆ ಗಂಡ ಅಂತ ಅರ್ಥ. ಕಾಸಿನಿ ವೇಂದನ್. ಕಾಸಿನಿ ವೇಂದನ್ ಉತ್ಸವರ ಹೆಸರು ಭೂಮಿಪಾಲನ್. ಭೂಮಿಪಾಲನ್.
ಭೂಮಿಪಾಲನ್. ಆಯ್ತಾ? ಶ್ರೀವೈಕುಂಠಂ ಕಳ್ಳರ್ಪಿರಾನ್. ನಂತರ ವರಗುಣಮಂಗೈ ನತ್ತಂ ವಿಜಯವಲ್ಲಿ ತಾಯಾರ್ ಸಮೇತ ವಿಜಯಾಸನ ಪೆರುಮಾಳ್. ನಂತರ ಯಾವ್ದು? ತಿರುಪುಳಿಂಗುಡಿ ಪುಳುಂಗುಡಿ ನಾಚಿಯಾರ್ ಸಮೇತ, ಅದು ಹೇಳಕ್ ಮತ್ತೆ ಪುಳಿಂಗುಡಿ ನಾಚಿಯಾರ್ ಸಮೇತ ಕಾಸಿನಿ ವೇಂದನ್. ಕಾಸಿನಿ ವೇಂದನ್ ಅಂತಾನೂ ಕರೀತಾರೆ, ಬಟ್ ಕಾಸಿನಿ ಅನ್ನೋದೇ ಕರೆಕ್ಟ್. ಕಾಸಿನಿ ವೇಂದನ್. ಉತ್ಸವರ ಹೆಸರು ಭೂಮಿಪಾಲನ್. 8 ಆಯ್ತಾ 9 ಆಯ್ತಾ? 8 ಆಯ್ತಾ? ಲಾಸ್ಟ್ ಒನ್ ಬರ್ಕೊಳ್ಳಿ, 9th ಒನ್. ಸರ್ ಪುಳಿಂಗುಡಿ ನಾಚಿಯಾರ್ ಸಮೇತ ಕಾಸಿನಿ ವೇಂದನ್. KAASINI ಕಾಸಿನಿ ವೇಂದನ್. VENDHAN ವೇಂದನ್. ಉತ್ಸವರ ಹೆಸರು ಭೂಮಿಪಾಲನ್. నేమ్స్ అంతా ఒకలాగా ఉంది కదా ప్రభా ఆంటీ? ఇది వరకు ఇలాంటి పేర్లంతా అడగలే లేదు సార్ మేము కదా. ఇంకా ఉంది, ఇంకా భయంకరంగా ఉంది పేర్లు దివ్యదేశంలో. అళత్తక్కరియాన్ ಈ ತರ ಎಲ್ಲ ಇದೆ. ಅರಿಮೇಯ ಬೆಣ್ಣಗರಂ, ಮಾಯಕ್ಕೂತ್ತನ್ ಅಂತ ಇಲ್ಲಿ ನೋಡಿದ್ರಲ್ವಾ? ಅರಿಮೇಯ ಪಿರಾನ್, ಮಾಯಪಿರಾನ್ ಅಂತ ಎಲ್ಲ ಇದೆ. ಇನ್ನು ಬೇರೆ ಬೇರೆ ಹೆಸರುಗಳು, ಒಳ್ಳೊಳ್ಳೆ ತಮಿಳು ಹೆಸರುಗಳು. ಬಟ್ ಓನ್ಲಿ ಥಿಂಗ್ ವಿ ಆರ್ ನಾಟ್ ಅವೇರ್. ಅಂಟಿಲ್ ಯು ನೋ ದ ಪ್ರಬಂಧಂ ಯು ಆರ್ ನಾಟ್ ಅವೇರ್. ಆಯ್ತಾ? ಸೊ ಅದಕ್ಕೆಲ್ಲ ಅರ್ಥಗಳು ಇದೆ, ಸುಮ್ಮನೆ ಹೆಸರಿಲ್ಲ. ಇಟ್ ಹ್ಯಾಸ್ ಅ ಡೆಫಿನೆಟ್ ಮೀನಿಂಗ್. ಓಕೆ, ಲಾಸ್ಟ್ ಒನ್ ತೆಂದಿರುಪೇರೈ. தென்திருப்பேரை. 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 ಓಕೆ. ದೇವರ ಹೆಸರು ಕೊಳಕ್ಕಾದವಲ್ಲಿ ನಾಚಿಯಾರ್ ಸಮೇತ ಕೊಳಕ್ಕಾದವಲ್ಲಿ. ಕೊಳಕ್ಕಾದವಲ್ಲಿ ಅಂತ ಬರ್ಕೊಳ್ಳಿ. ಕೊಳಕ್ಕಾದ ಅದು ಆಕ್ಚುಲಿ, write it ಕೊಳಕ್ಕಾದವಲ್ಲಿ ನಾಚಿಯಾರ್ ಸಮೇತ ಮಕರ ನೆಡುಂಕುಳಕ್ಕಾದರ್. ಕೊಳಕ್ಕಾದವಲ್ಲಿ ನಾಚಿಯಾರ್ ಸಮೇತ ಮಕರ ನೆಡುಂಕುಳಕ್ಕಾದರ್. ಮಕರ ನೆಡುಂಕುಳಕ್ಕಾದರ್. ಮಕರ ನೆಡುಂಕುಳಕ್ಕಾದರ್. ಒಳ್ಳೆ ಮುಸ್ಲಿಂ ನೇಮ್ ತರ ಇಲ್ವಾ? ಕದೀರ್, ಖಾದರ್ ಅನ್ನೋ ತರ. ಖಾದರ್ ಅಂದ್ರೆ ಇಲ್ಲಿ ಕಿವಿಗೆ ಹೇಳೋದು. ಆಯ್ತಾ? ಉತ್ಸವರ ಹೆಸರು ಮಕರ ಭೂಷಣ ಭಾಸ್ಕರ. ಇದು ಚೆನ್ನಾಗಿದೆ, ಪರವಾಗಿಲ್ಲ. ಸಂಸ್ಕೃತದಲ್ಲಿ ಮಕರ ಭೂಷಣ ಭಾಸ್ಕರ. ಮಕರ ಭೂಷಣ ಭಾಸ್ಕರ. ಕೊಳಕ್ಕಾದವಲ್ಲಿ ನಾಚಿಯಾರ್ ಸಮೇತ ಮಕರ ನೆಡುಂಕುಳಕ್ಕಾದರ್. ಉತ್ಸವರ ಹೆಸರು ಮಕರ ಭೂಷಣ ಭಾಸ್ಕರ. ಈ ಕುಂಡಲಗಳಿಗೆ ಇಲ್ಲಿ ತುಂಬಾ ಪ್ರಾಮುಖ್ಯತೆ. ಆಯ್ತಾ? ವೈಕುಂಠದಲ್ಲಿ ಭಗವಂತ ಮಲಗಿದ್ನಂತೆ. ಅದು ಹೆಂಗ್ ಮಲಗಿದ್ನೋ ಗೊತ್ತಿಲ್ಲ. ಲಕ್ಷ್ಮಿ ವಾಸ್ ವೆರಿ ಮಚ್ ಇನ್ವಾಲ್ವ್ಡ್ ಇನ್ ಪಾದ ಸೇವನಂ. ಶಿ ಡಿಡ್ ನಾಟ್ ಅಬ್ಸರ್ವ್ ಓನ್ಲಿ. ಓಕೆ. ಕೊನೆಗೆ ಒಂದಿನ ಭೂಮಿದೇವಿ ದರ್ಶನಾರ್ಥವಾಗಿ ಬರ್ತಾಳೆ. ಭಗವಂತನ ನೋಡ್ಬೇಕು, ಪತಿಯನ್ನ ನೋಡ್ಬೇಕು ಅಂತ. ನೋಡಿದ್ರೆ, ಓ ಬಂದ್ಯಾ ಭೂಮಿದೇವಿ, ಬಾ ಬಾ ಅಂತ ವೆಲ್ಕಮ್ ಮಾಡಕ್ಕೆ ಹೇಳ್ತಾನೆ ಪರಮಾತ್ಮ. ಲಕ್ಷ್ಮಿನೂ ಆರತಿ ತಟ್ಟೆ ಎಲ್ಲ ತಗೊಂಡು ಬಾ ಭೂಮಿ ಅಂತ ಕರಿತಾಳೆ. ಅವರಲ್ಲಿ ಸೌತಿ ಮಾತ್ಸರ್ಯ ಎಲ್ಲ ಇಲ್ಲ. ಯಾಕಂದ್ರೆ ಇಬ್ರು ಬಹಳ ಅಕ್ಕ ತಂಗಿರ್ಗೂ ಸಮ, ಅದಕ್ಕಿಂತ ಒಂದು ಕೈ ಹೆಚ್ಚು ಅಂತಾನೆ. ಈ ಭೂಮಿದೇವಿ ನೋಡ್ಬಿಡ್ತಾಳೆ. ಏನನ್ನ ಅಂದ್ರೆ, ಪ್ರಭೋ ನಿನ್ನ ಕಿವಿಯ ಕುಂಡಲ ಎಲ್ಲಿ ಹೋಯ್ತು, ಕಳೆದೋಗಿದೆಯಲ್ಲ ಅಂತ ಅಲ್ವಾ? ಮಕರ ಕುಂಡಲಗಳು. ಒಳ್ಳೆ ಮಕರಿ ಕುಂಡಲ ಅಂತ ಮೀನಲ್ಲ, ಇದು ಮೊಸಳೆ ಆಕಾರದಲ್ಲಿ ಇರುತ್ತದು, ಎರಡು ಹಿಂಗೆ. ಆಯ್ತಾ? ಆ ಮಕರ ಕುಂಡಲಗಳು ಇಲ್ಲ. ಒಂದಿದೆ, ಇನ್ನೊಂದಿಲ್ಲ, ಕಳೆದೋಗಿದೆ. ಎಲ್ಲೋ ಭೂಮಿನಲ್ಲಿ ಬಿದ್ದೋಗಿದೆ. ಆಯ್ತಾ? ಆದ್ರೆ ಭೂಮಿದೇವಿ ಅವಳಿಗೆ ಶಿ ಕುಡ್ ಫೈಂಡ್ ಸಮ್ವೇರ್ ಇಟ್ ಇಸ್ ದೇರ್ ವಿತ್ ಇನ್ ಹರ್, ಬಟ್ ಎಲ್ಲಿ ಅಂತ ಗೊತ್ತಾಗಲ್ಲ.
ಅದ್ ಯಾವ್ದೋ ಮಾತಲ್ಲಿ ಲಕ್ಷ್ಮಿಗೂ ಭೂಮಿಗೂ ಜಗಳಾನೇ ಹತ್ಕೊಂಡ್ಬಿಡುತ್ತೆ. ಯಾವ ಲಕ್ಷ್ಮಿ ಇವಳನ್ನ ವೆಲ್ಕಮ್ ಮಾಡಕ್ಕೆ ಆರತಿ ತಟ್ಟೆ ತಂಡ್ಲೋ, ಈಗ ತಾನು ಹೇಳಿದ್ದೆ ಅಲ್ವಾ, ಅವ್ರಿಬ್ರಲ್ಲಿ ಮಾತ್ ಸರಿವೇ ಇಲ್ಲ ಅಂತ, ಇಬ್ರಿಗೂ ಶುರು ಆಗೋಗಿದ್ದೆ ಜಗಳ. ಆಯ್ತಾ? ನಿನ್ನಲ್ಲಿ ಇರುವಂತಹ ಎಲ್ಲ ಸಸ್ಯಶ್ಯಾಮಲತೆಯು ನೀ ಕಳ್ಕೊಂಡು ಬರಡು ಬಂಜರು ಭೂಮಿ ಆಗೋತ ಶಾಪ ಕೊಟ್ಬಿಡ್ತಾಳೆ ಭೂಮಿ ದೇವಿಗೆ ಲಕ್ಷ್ಮಿ. ಅವಳೇನ್ ಸುಮ್ನಿರಲ್ಲ, ನಿನ್ನಲ್ಲಿರೋ ಅಷ್ಟು ಲಕ್ಷ್ಮಿ ಸಂಪತ್ತು ಎಲ್ಲ ದಟ್ಟದರಿದ್ರ ಆಗೋಗ್ಲಿ ಹೋಗುತ್ತೆ, ಲಕ್ಷ್ಮಿಗೆ ಶಾಪ ಕೊಟ್ಬಿಡ್ತಾಳೆ ಇವಳು. ಮುಗೀತಾ ಕತೆ ಅಂತ ಗೋತ. నీలో ఏమంత దవస ధాన్యాలు సస్యశ్యామలాలు ఎంత సిరి సంపత్తులు, ಭೂಮಿಗೆ ಅದೇ ತಾನೇ ಸಿರಿ ಸಂಪತ್ತು ಅಲ್ವಾ? ಎಲ್ಲ ಹೋಗ್ಲಿ ಕ್ಷಾಮಡಾಮರವಾಗು ಅಂತ ಇವಳಂದ್ಲು. ಅವಳು ಆ ತರನೇ ನೀನು ದಟ್ಟದ ಇದ್ರ ಹಾಗೆ ನಿನ್ನ ಐಶ್ವರ್ಯ ಎಲ್ಲ ಕಳೆದೋಗ್ಲಿ ಹೋಗತ್ತ ಅಂದ್ಬಿಟ್ಲು. ಆಯ್ತಾ? ముగీతా? గంగా గౌరీకు ఇలాంటి ప్రసంగంలో వచ్చింది కదా. ಗಂಗೆ ಮೇಲ್ ಗೌರಿ, ಗೌರಿ ಮೇಲ್ ಗಂಗೆ, ಒಬ್ರಿಗೊಬ್ರು ಶಾಪ ಹಾಕೊಂಡು ಇಬ್ರು ಭೂಲೋಕದಲ್ಲಿ ಹುಟ್ಟಿದ್ರು. ಕೊನೆಗೆ ಇಬ್ರು ಒಳಗ್ ಶುರು ಮಾಡ್ಬಿಟ್ರು, ಅಯ್ಯಯ್ಯೋ ನಮ್ಮ ಅಚಾತುರ್ಯ ಅವಿವೇಕತೆ ಜಗಳದಿಂದ ಈ ತರ ಒಬ್ರಿಗೊಬ್ರು ಚ್ಯುತಿ ತಂದ್ಕೊಂಡ್ವಲ್ಲ ಅಂತ. ದೆನ್ ಪರಮಾತ್ಮ ಸೇಸ್, ಇಬ್ರು ನಿಮ್ಮ ಹೇಳಿಕೆಯ ಪ್ರಕಾರ ಏನು ಇಲ್ದೆ ಕಡುಬಡ ಒಳಗಿ ಲಕ್ಷ್ಮಿ ಹುಟ್ಟುತ್ತಾಳೆ ಭೂಲೋಕದಲ್ಲಿ. ನೀನು ಬರಡ ಬಂಜರ ಭೂಮಿ, ಬೆಳೆಯಕ್ಕಾಗದೆ ಇರೋ ಭೂಮಿನನ್ನೇ ನೀನು ಹುಟ್ಟತೀಯ. ಕೊನೆಗೆ ಅವಳು ನೇಗಿಲನ್ನ ಹಿಡ್ಕೊಂಡ್ ಬಂದು ಬೆಳೆಯಕ್ಕಾಗದೆ ಇರೋ ಭೂಮಿಯಲ್ಲೇ ಬೆಳೆಯೋಣ ಅಂತ ಪ್ರಯತ್ನ ಪಡ್ತಾಳೆ. ಆವಾಗ ಯಾವುದೋ ಒಂದು ಸಮಯದಲ್ಲಿ ನಿಮ್ಮಿಬ್ರಿಗೂ ನನ್ನ ಮಕರ ಭೂಷಣ ಸಿಕ್ಕಿದಾಗ ನಿಮ್ಗೆ ಶಾಪ ವಿಮೋಚನೆ ಕೊನೆಗೆ ಸಿಗುತ್ತೆ. ದಟ್ ಪ್ಲೇಸ್ ಇಸ್ ಕಾಲ್ಡ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಕಾಲ್ಡ್ ತೆಂದಿರಪೇರೈ. ಇದು ಒಂದು ದೊಡ್ಡ ಸ್ಟೋರಿ. ಕಟ್ ಶಾರ್ಟ್ ದ ಸ್ಟೋರಿ. ಇಷ್ಟ ನೆನಪಿಟ್ಕೊಳ್ಳಿ ಸಾಕು. ಇಬ್ಬರ ಶಾಪವನ್ನು ವಿಮೋಚನೆ ಮಾಡಿದಂತಹ ಪ್ಲೇಸು ತೆಂದಿರಪೇರೆ, ಮಕರ ನಡುಂ ಕೊಳಕ್ಕಾದರ್. ಕೊಳಕ್ಕಾದವಲ್ಲಿ ನಾಚಿಯಾರ್ ಸಮೇತ ಮಕರ ಭೂಷಣ ಭಾಸ್ಕರ, ಮಕರ ನಡುಂ ಕೊಳಕ್ಕಾದರ್. ಗೊತ್ತಾಯ್ತಾ? 9 ಆಯ್ತಾ? ಆಯ್ತಾ 9? ಈ 9 ದಿವ್ಯ ದೇಶಗಳಿಗೂ ಕಾಮನ್ ರತಿ ಮನ್ಮಥ ಬರ್ಕೊಳ್ಳಿ. ಅರ್ಧ ಮಂಟಪದಲ್ಲಿ ಇರುವ ರತಿ ಮನ್ಮಥ, అర్ధ మంటపమున కొలువై ఉన్న రతి మన్మథులు. ಓಕೆ, ತುಂಬಾ ಚೆನ್ನಾಗಿದ್ದಾರೆ ಇಲ್ಲೆಲ್ಲ ದೇವರುಗಳು. ಯಾರು ಜನ ಇಲ್ಲ. మీరు ఎంత పొద్దైనా మీరు అక్కడ ఉండి సేవ చేసుకొని రావచ్చు. ఎంత అయినా మీరు చూడొచ్చు భగవంతుడిని. ఎవరు పోండా అని చెప్పేవారు లేదు. మరి మేం పోవాలా అంటే ಇದಿಲ್ದೆ ಇನ್ನೆರಡು ದಿವ್ಯ ದೇಶ ಇದೇ ತಾಮ್ರಪರ್ಣಿ ನದಿ ತೀರದಲ್ಲೇ ಬರುತ್ತೆ. ಬರ್ಕೊಳ್ಳಿ. 1 and 2 ಅಂತ ಹಾಕೊಳ್ಳಿ. 9 ಅಂತ ಹಾಕೊಂಡು 10 ಅಂತ ಹಾಕೋಬಾರ್ದು. 1 and 2. ಫಸ್ಟ್ ಒನ್ ತಿರುಕ್ಕುರುಂಗುಡಿ ಪಂಚನಂಬಿ ಕ್ಷೇತ್ರ. ತಿರುಕ್ಕುರುಂಗುಡಿ ಪಂಚನಂಬಿ ಕ್ಷೇತ್ರ. ತಿರುಕ್ಕುರುಂಗುಡಿನೂ ಹೋಗಿದ್ದೀರಾ ಅಲ್ವಾ? ರೇಖಾ போய்க்கிறீங்களா திருக்குறங்குடிக்கு? நான் 3-4 வாட்டி போயிருந்தா இருக்குது. ஆனாக்கு அதுவும் எத்தது ಗೊತ್ತಿಲ್ಲ. இப்போது ಆಂಡ್ರಾಳ ಇದಕ್ಕೆಲ್ಲ போனப்போ ஸ்ரீவில்லிபுத்தூர் ஃபுல்லா இதெல்லாம் போய் கேரளா எல்லாம் போய் வந்து. ஆனாக்கு அச்சுமே இப்ப நீங்க சொல்லி ரசிக்கிற மட்டும் கத்தல சத்னப்போது பெருமாள் தீர்த்து ಶಟಾರಿ ಹತ್ತೀನಿ. ಬೇರೆ ತಿರುಕ್ಕುರುಂಗುಡಿ ಇಲ್ಲೇ ತುಂಬಾ ಸೌಂದರ್ಯೋಪೇತವಾದ ರತಿ ಮನ್ಮಥ ಇದ್ದಾರೆ. ದೇವರನ್ನೇ ನೀವು ನೋಡಲ್ಲ, ಅಷ್ಟು ಚೆನ್ನಾಗಿದ್ದಾರೆ. ಆ ರತಿ ಮನ್ಮಥನ್ ಪಕ್ಕ ಫೋಟೋ ಎಲ್ಲ ತೆಗೆಸ್ಕೊಂಡೆ ನಾನು, ತುಂಬಾ ನೀಟಾಗಿ ಆಲ್ಬಮ್ಗೆಲ್ಲ ಹಾಕ್ಬೇಕು ಅಂತ. ಸಚ್ ಎ ಬ್ಯೂಟಿಫುಲ್ ರತಿ ಮನ್ಮಥ ಇನ್ ತಿರುಕ್ಕುರುಂಗುಡಿ. ಓಕೆ, ಪಂಚನಂಬಿ ಕ್ಷೇತ್ರ. ಪಂಚನಂಬಿ ತೆರಿಯುಲಿಯಾ? ತಿರುಮಲ ಮೇಲ್ ನಂಬಿ, ಸುಂದರ ಪರಿಪೂರ್ಣ ನಂಬಿ, ತಿರುಪ್ಪಾರ್ಕಡಲ್ ನಂಬಿ, ಅಮರ್ந்த நம்பி, கிடந்த நம்பி, ஸ்ரீ வைஷ்ணவ நம்பி. கீழே மாத்திரமே இது பண்ணிದ ಮೇಲೆ போர்ತಿಗೆ ಅದು ಇದಿಲ್ಲ ಒಂದು ಜೀಪ್ ಎಲ್ಲ ಇರುತ್ತೆ, ಅದೆಲ್ಲ ಹತ್ತದು ಇಲ್ಲಾಣಿ ಉಡುಲ್ಲ ಎಂಗ್ಲ ಯಾರು. ಓ, ಜೀಪ್ ಇತ್ತಲ್ಲ?
இப்போ அங்க கலாட்டை கேன்சல் பண்ணிக்கிறா இன்னும் கோர்ட்டுல கேஸ் ஓட்டுனிக்குது இன்னும் 6 months ஆகந்து டிசைட் ஆகி உடக்கு அப்போ போயிருந்தீங்க, இப்போ ரீசெண்டா போனீங்களா? ஸ்ரீவில்லிபுத்தூர் ஆண்டாள் இதாச்சு ஜூலை ஆகஸ்ட்ல அப்போ ஜூலை ಸಂಪ್ರೋಕ್ಷಣ ಆಚೆ ಅಪ್ಪ போயிருந்தீங்களா? திருவாடிபுரம் திருவாடிபுரம் ಓಕೆ. ಇದು ನವತಿರುಪತಿ ಎಲ್ಲ ಯೂಶಲಿ ನವೆಂಬರ್ ಅಲ್ಲಿ ಹೋಗ್ಬೇಕು. ಯಾರು ಜನ ಇರಲ್ಲ, ಕೂಲ್ ಆಗಿರುತ್ತೆ, ಬಿಸಿಲಿನ ಜಳ ಇರಲ್ಲ ನಿಮಗೆ. ಯಾರು ಅಂದ್ರೆ ಯಾರು ಇರಲ್ಲ. ಐ ಟೆಲ್ ಯು, ಇಟ್ ಇಸ್ ಲೈಕ್ ಒಂದು ರಿಮೋಟ್ ಪ್ಲೇಸ್ ತರ ಇರುತ್ತೆ. ನೋ ಬಡಿ ವಿಲ್ ಕಮ್ ಡ್ಯೂರಿಂಗ್ ದ ಟೈಮ್ ಆಫ್ ನವೆಂಬರ್. ಅವಾಗ ಡೆಫಿನೆಟ್ಲಿ ಯು ವುಡ್ ಇನ್ವಾಲ್ವ್ ಸೀಯಿಂಗ್ ಎವ್ರಿಥಿಂಗ್. ದಟ್ ಇಸ್ ದ ಟೈಮ್, ವೆರಿ ಸೂಟಬಲ್ ಟೈಮ್ ಟು ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಟು ದೋಸ್ ಕ್ಷೇತ್ರಮ್ಸ್. ತಿರುಕುರುಂಗುಡಿ ಪಂಚನಂಬಿ ಕ್ಷೇತ್ರ ಬರ್ಕೊಂಡ್ರ? 5 ನಂಬಿಗಳು 5 ತಾಯಾರೆಲ್ಲ ಇದಾರೆ, ಅದನ್ನೆಲ್ಲ ಈಗ ಬರ್ಸಲ್ಲ. ಸಾಕು ಪಂಚನಂಬಿ ಕ್ಷೇತ್ರ ಅಂತ ಬರ್ಕೊಳ್ಳಿ. ನೆಕ್ಸ್ಟ್ ವಾನಮಾಮಲೆ. ವಾನಮಾಮಲೆ / ನಾಂಗುನೇರಿ. ವಾನಮಾಮಲೆ / ನಾಂಗುನೇರಿ / ಗಗನಗಿರಿ. 5 ಹೆಸರು ಇದಕ್ಕೆ. ತೋತಾದ್ರಿ. ವಾನಮಾಮಲೆ / ನಾಂಗುನೇರಿ / ಗಗನಗಿರಿ / ತೋತಾದ್ರಿ / ಸಿರಿವರ ಮಂಗಲನಗರ್. ಓಕೆ. ಅಲ್ಲಿ ದೇವರ ಹೆಸರು ಒಂದು ಬರ್ಕೊಳ್ಳಿ, ವೈಷ್ಣವ ನಂಬಿ ಅಂತ ಬರ್ಕೊಳ್ಳಿ. ಅಲ್ಲಿ ತಿರುಕುರುಂಗುಡಿಗೆ ವೈಷ್ಣವ ನಂಬಿ / ಸುಂದರ ಪರಿಪೂರ್ಣ ನಂಬಿ. ವೈಷ್ಣವನಂಬಿ / ಸುಂದರ ಪರಿಪೂರ್ಣ ನಂಬಿ. ಓಕೆ. ಇಲ್ಲಿ ವಾನಮಾಮಲೆ ದೇವರ ಹೆಸರು ದೈವನಾಯಕ ಪೆರುಮಾಳ್. ಸಿರಿವರ ಮಂಗಲ ನಾಚಿಯಾರ್ ಸಮೇತ ದೈವನಾಯಕ ಪೆರುಮಾಳ್. ಸಿರಿವರ ಮಂಗಲ ನಾಚಿಯಾರ್ ಸಮೇತ ದೈವನಾಯಕ ಪೆರುಮಾಳ್. ಇನ್ನೊಂದ್ಸಲ ಹೇಳಿ ಸರ್. ಸಿರಿವರ ಮಂಗಲ ನಾಚಿಯಾರ್ ಸಮೇತ ದೈವನಾಯಕ ಪೆರುಮಾಳ್. ಸಿರಿವರ ಮಂಗಲ ನಾಚಿಯಾರ್ ಸಮೇತ ದೈವನಾಯಕ ಪೆರುಮಾಳ್. ವಾನಮಾಮಲೈ, ತೋತಾದ್ರಿ, ಗಗನಗಿರಿ, ಸಿರಿವರ ಮಂಗಲ ನಗರ್, ನಾಂಗುನೇರಿ ಎಲ್ಲ ಒಂದಕ್ಕೆ ಹೆಸರು. ಆಯ್ತಾ? ಅದು 9, ಇದೆರಡು, ಎಷ್ಟು ಒಟ್ಟು 11. ಈ ಒಂದು 3 ಲಾಸ್ಟ್ ಬರ್ದಿರೋ 3 ಪ್ಲಸ್ ಇದೆರಡು, ಈ 5 ಸದರ್ನ್ ಪಾರ್ಟ್ ಆಫ್ ತಾಮ್ರಪರ್ಣಿ ಇದೆ. ಇದು ನಾರ್ತ್ರನ್ ಪಾರ್ಟ್ ಆಫ್ ತಾಮ್ರಪರ್ಣಿ. ಮಧ್ಯದಲ್ಲಿ ತಾಮ್ರಪರ್ಣಿ ಹರಿತಾಳೆ. ಈ ಕಡೆ ಡಿವಿಯೇಷನ್ ತಗೊಂಡ್ರೆ ಈ 5 ಕ್ಷೇತ್ರಗಳು ಸಿಗುತ್ತೆ. ಈ ಕಡೆ ಇದು ತಿರ್ಕೊಂಡ್ರೆ ಈ ಕಡೆ 5 ದಿವ್ಯ ದೇಶಗಳು ಸಿಗುತ್ತೆ. ಓಕೆ. ಇದು ಎಲ್ಲಾ ದಿವ್ಯ ದೇಶಗಳಲ್ಲೂ ಯು ಕ್ಯಾನ್ ಫೈಂಡ್ ದ ರತಿ ಮನ್ಮಥ ಇನ್ ಅರ್ಧ ಮಂಟಪಂ. ಗೊತ್ತಾಯ್ತಾ? ಸೇಮ್ ಆರ್ಕಿಟೆಕ್ಚರ್, ಸೇಮ್ ಟೆಂಪಲ್ ಆರ್ಕಿಟೆಕ್ಚರ್ ಇಸ್ ಫಾಲೋಡ್ ಇನ್ ಆಲ್ ದ 11 ದಿವ್ಯ ದೇಶಮ್ಸ್. ಗೊತ್ತಾಯ್ತಾ? ಮತ್ತೆ ಇದು ನವ ತಿರುಪತಿಲಿ ಇದೆರಡು ಬರಲ್ಲ. ದಿಸ್ ತಿರುಕುರುಂಗುಡಿ and ವಾನಮಾಮಲೆ will not come in the count of Nava Tirupati. It is separate. It is not separate as per the district.
but I don't know why they have separated. It will not come under the count of Navatirupati. Okay, ಆ ದಿವ್ಯ ದೇಶಗಳಲ್ಲಿ ಕೌಂಟ್ ಇದೆ, ನವತಿರುಪತಿ ಕೌಂಟಿಗೆ ಬರಲ್ಲ. ಯಾಕಂದ್ರೆ ಈ 9 ತಿರುಪತಿಗಳಲ್ಲಿರುವಂತಹ ಶ್ರೀನಿವಾಸ ಪೆರುಮಾಳ್ ಇದಾರಲ್ವಾ, ಬೇರೆ ಬೇರೆ ಹೆಸರು ಇರ್ಬೋದು, ತಿರುಕ್ಕೋಳೂರ್, ವೈತಮ, ನಿಧಿ, ನಿಕ್ಷೇಪ, ವಿತ್ತನ್, ಆ ತರ ಎಲ್ಲ ಬೇರೆ ಬೇರೆ ಹೆಸರು ಇದ್ರು ಎಲ್ಲ ಶ್ರೀನಿವಾಸರೇ. ಅವರ ಉತ್ಸವ ಒಂದೇ ಸಲ ಕಂಡಕ್ಟ್ ಆಗುತ್ತೆ. ನವಗರುಡೋತ್ಸವಂ ಅಂತ ಹೇಳ್ತೀವಿ ನಾವು. ತಾಯಿ ಅಮಾವಾಸ್ಯೆಯ ಮುನ್ನಿಟ್ಟು ನವಗರುಡೋತ್ಸವಂ, ನವ ತಿರುಪತಿ ಗರುಡೋತ್ಸವಂ, ಒಂದೇ ಮಂಟಪದಲ್ಲಿ 9 ಗರುಡೋತ್ಸವ ಒಟ್ಟಿಗೆ ನಡೆಯುತ್ತೆ. ಆದ್ರೆ ಈ ತಿರುಕುರುಮುಡಿಯಲ್ಲಿ ಮಾತ್ರ ಒಂದೇ ದಿನ, ಅದೇ ತೈ ಅಮಾವಾಸ್ಯೆ ಆದ್ಮೇಲೆ, ಅಮಾವಾಸ್ಯೆಗೆ ಮುನ್ನಿಟ್ಟು ಇದೆ, ಅಮಾವಾಸ್ಯೆ ಆದ್ಮೇಲೆ ಪಂಚಗರುಡೋತ್ಸವ ನಡೆಯುತ್ತೆ. ನಮ್ಮಲ್ಲಿ ಗರುಡೋತ್ಸವ ತುಂಬಾ ಫೇಮಸ್. ಕಂಚಿ ಗರುಡೋತ್ಸವ ವೆರಿ ಫೇಮಸ್, ಒಂದೇ ಗರುಡ ಅಲ್ವಾ. ಅದರಲ್ಲೂ 3 ಸಲ ನಡೆಯುತ್ತೆ. ಯಾವ್ದ್ಯಾವ್ದು? ಚಿತ್ತಿರೈ ಮಾಸಂ, ವೈಗಾಶಿ ಮಾಸಂ, ನಂತರ ವೈಗಾಶಿ ಮಾಸಂ ತುಂಬಾ ಫೇಮಸ್, ಅದು ಪಂಗುನಿ ಮಾಸಂ. 3 ಗರುಡೋತ್ಸವ ಕಂಚಿಲೆ ಪೆರುಮಾಳ್ರಕ್ಕೆ. ಪಂಗುನಿ, ಚಿತ್ತಿರೈ ಓಕೆ, ವೈಗಾಶಿ ನೀವೆಲ್ಲ ಹೋಗ್ತಿರಲ್ಲ ಗರುಡ ಸೇವೆ ಅಂತ, ದಟ್ ಇಸ್ ವೆರಿ ಫೇಮಸ್. ಅದೇ ಕಂಚಿಯಿಂದ ತಿರುಮಲೆಗೆ ಹೋದ್ರೆ ಡ್ಯೂರಿಂಗ್ ದ ಟೈಮ್ ಆಫ್ ಬ್ರಹ್ಮೋತ್ಸವಂ ఈ నాడి శ్రీవారి గరుడోత్సవము అని పెడతారు పెద్దగా బోర్డు, అది చాలా ఫేమస్. ఇదంతా ఒక్క గరుడోత్సవము. శ్రీవిల్లిపుత్తూరుకు పోతే అక్కడ పంచగరుడోత్సవం ఉంది. ఓకే, శ్రీవిల్లిపుత్తూర్ దే కండక్ట్ 5 గరుడోత్సవం అట్ ఎ ಟೈಮ್. ಅದೇ ನವ ತಿರುಪತಿಗೆ ಹೋದ್ರೆ 9 ಗರುಡೋತ್ಸವ ಮಾಡ್ತಾರೆ. ಓಕೆ, ವೆನ್ ಯು ಕಮ್ ಟು ತಿರುಕುರುಂಗುಡಿ ಅಲ್ಲಿ ಅಗೇನ್ 5 ಗರುಡೋತ್ಸವ ಮಾಡ್ತಾರೆ. ಓಕೆ, when you go to ತಂಜಾವೂರ್ ಕುಂಭಕೋಣಂ ಡಿಸ್ಟ್ರಿಕ್ಟ್ ಅಲ್ಲಿ ತಿರುನರಿಯೂರ್ ನಾಚ್ಯಾರ್ ತಿರುಕೋವಿಲ್ ಮೊನ್ನೆ ಆಯ್ತು, 26th ಆಯ್ತು ಗರುಡೋತ್ಸವ. ವರ್ಷದಲ್ಲಿ 3 ಸಲ ಅವ್ರು ಹೊರಗಡೆ ಬರ್ತಾರೆ. ಗರುಡೋತ್ಸವನೇ ಕಲ್ಲಿಂದು. ಓಕೆ, ಸಾಲಿಗ್ರಾಮ ಶಿಲಾಮೂರ್ತಿ ಅದು ನಡೆಯುತ್ತೆ. ಸಿ ಲುಕ್ ಅಟ್ ಗರುಡೋತ್ಸವ ಇಟ್ ಸೆಲ್ಫ್, ಹೌ ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್. ಅಲ್ಲಿಂದ ನೀವು ಯಾವ್ದು ತಿರುನಾಂಗೂರು ಡಿಸ್ಟ್ರಿಕ್ಟ್ ಹೋದ್ರೆ ತಿರುಮಂಗಯಾಳ್ವಾರ್ ಮಂಗಳಾಶಾಸನ ಮಾಡಿರುವಂತಹ 11 ಕ್ಷೇತ್ರಗಳು. ಅಲ್ಲಿ 11 ಗರುಡೋತ್ಸವ ಒಂದೇ ರಾತ್ರಿ ನಡೆಯುತ್ತೆ. ಏಕಕಾಲದಲ್ಲಿ 11 ಗರುಡೋತ್ಸವ ನಡೆಯುತ್ತೆ. ಈ ತರ 5, 9, 7, 12 ಶ್ರೀವಿಲ್ಲಿಪುತ್ತೂರಲ್ಲಿ 7, 5 ಅಲ್ಲ 7 ಗರುಡೋತ್ಸವ ನಡೆಯುತ್ತೆ ಏಕಕಾಲದಲ್ಲಿ. ಈ ತರ ಗರುಡೋತ್ಸವ ಇಸ್ ಫೇಮಸ್. ಬಿಕಾಸ್ ಆಫ್ ದಟ್ ಡಿವಿಷನ್ ಆಫ್ ಗರುಡೋತ್ಸವಂ ದೇ ವುಡ್ ಹ್ಯಾವ್ ಡಿವೈಡೆಡ್ ದೀಸ್ 2 ಆರ್ ಸಪರೇಟ್ ಫ್ರಮ್ ಆಫ್ ನವ ತಿರುಪತಿ ಅಂತ ಅನ್ಸುತ್ತೆ. ಇವನ್ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್, ಮೇ ಬಿ ಬಿಕಾಸ್ ಆಫ್ ದಟ್. ಸೊ ಹಂಗಾಗಿ ಇದೆಲ್ಲ ಸುಭಿಕ್ಷವಾದ ದಿವ್ಯ ದೇಶಗಳು, ವೇರ್ ದೇ ಡೂ ದ ರತಿ ಅಂಡ್ ಮನ್ಮಥ ಉಪಾಸನ ಆಸ್ ವೆಲ್. ರತಿ ಭಗವಂತನ ಸೊಸೆ, ಮನ್ಮಥ ಪರಮಾತ್ಮನ ಮಗ, ಮಾನಸ ಪುತ್ರ. ಗೊತ್ತಾಯ್ತಾ? ಸೊ ಇದರಿಂದಾನೇ ನಮ್ಗೆ ಅರ್ಥ ಆಗುತ್ತೆ ಇದೆಲ್ಲ ನಮ್ಮ ಈ ಲೌಕಿಕತೆಯ ಒಂದು ಆಗು ಹೋಗುಗಳ ಜೀವನವನ್ನ ವಿ ಹ್ಯಾವ್ ಟು ಟರ್ನ್ ಟುವರ್ಡ್ಸ್ ಪರಮಾತ್ಮ. ಇಟ್ ಹ್ಯಾಸ್ ಟು ಇನ್ಕ್ಲೈನ್ ಟುವರ್ಡ್ಸ್ ಪರಮಾತ್ಮ. ಸಾಧ್ಯವಾದ್ರೆ ಎಲ್ರೂ ಹೋಗೋಣ ಖಂಡಿತ, ಆದ್ರೆ ಚಾನ್ಸ್ ಸಿಕ್ತಾಗ ಡೋಂಟ್ ಮಿಸ್ ಇಟ್, ಪ್ಲೀಸ್ ಡೂ ವಿಸಿಟ್ ಅಂಡ್ ಕಮ್. ಗೊತ್ತಾಯ್ತಾ? ಎಲ್ರೂ ನಾವು ಹೋಗೋಣ, ವಿಲ್ ಪ್ಲಾನ್ ಅಂಡ್ ವಿ ಗೋ, ಬಟ್ ಇಫ್ ಅಟ್ ಆಲ್ ಯು ಗೆಟ್ ಅ ಚಾನ್ಸ್, ಪ್ಲೀಸ್ ಡೋಂಟ್ ಮಿಸ್ ಗೋಯಿಂಗ್ ಟು ನವ ತಿರುಪತಿ. ಗೊತ್ತಾಯ್ತಾ? ಹೋಗ್ ಬನ್ನಿ. ಎಲ್ಲೋ ಅಲ್ಲೇ ದುಡ್ಡು ಸುರಿದು, ಅಲ್ಲೇ ಹುಂಡಿಗೆ ಹಾಕೊಂಡು, ಅಲ್ಲೇ ಜರ್ಗಂಡಿ ಅನ್ನಿಸ್ಕೊಂಡು, ಅಲ್ಲೇ ಹೋಗಿ ಕುಟ್ಟು ಮುಡಿಯೋ ಬದಲು ಇದುಗಳಿಗೂ ಹೋಗಿ. ದಿಸ್ ಇಸ್ ಮೋರ್ ಪವರ್ಫುಲ್ ದ್ಯಾನ್ ದಟ್ ತಿರುಮಲೈ ಶ್ರೀನಿವಾಸ. ತಿರುಮಲೈ ಶ್ರೀನಿವಾಸ ಬರಕ್ ಮುಂಚೆನೆ ಇದೆಲ್ಲ ಇದ್ದ ಕ್ಷೇತ್ರ, ಗೊತ್ತಾ ನಿಮ್ಗದು? ಇಟ್ ಈಸ್ ಮೋರ್ పురాతన ದ್ಯಾನ್ తిరుమల క్షేత్ర. ఆవిడకి వచ్చే వాళ్ళే చాలా ఫేమస్ అయ్యారు, ముందు ఉండే వాళ్ళు ఏమయ్యారు? ఉండలాగే ఉండారు అంతే కదా. ಮುಂಚೆ ಬಂದವರೇ ಫೇಮಸ್ ಇಲ್ಲ, ಆಮೇಲೆ ಬಂದವರೇ ಫೇಮಸ್ ಆಗಿದ್ದು. ಮುಂಚೆ ಬಂದವರು ಪಾಪ ಕೋನೇರಿ ಪುಷ್ಕರಣಿ ಕೊನೆಯಲ್ಲಿರೋ ವರಾಹ ಅವ್ನ್ ಪಾಡ್ಕೊಂಡ್ ಕೂತಿದ್ದಾನೆ, ಯಾರೋ ಯಾವ್ದಾರು ಒಕ್ಕಳು ಅಂತ ಕೇಳೋರಿಲ್ಲ ಅವ್ರನ್ನ, ಅಲ್ವಾ? ಇಲ್ಲಿ ಬಂದಿರೋ ತಿರುಮಲೆಯಪ್ಪ ಏಡ್ಕೊಂಡಲವಾಡ ಅಂತ ಏನ್ ಇವ್ರಿಗೆ ಡಿಮ್ಯಾಂಡೋ ಅಲ್ವಾ? ಜನಾರ್ದನ್ ರೆಡ್ಡಿ ಇಂದ ಹಿಡಿದು ಡಿಮ್ಯಾಂಡ್ ಇವ್ರಿಗೆ. ಆದ್ರೆ ಅಲ್ಲಿರೋ ಕೋನೇರಿ పుష్కరిణి శ్రీవారి పాదాలు లేకపోతే మా వరాహ స్వామి అడిగే వాళ్ళే లేదు ఎవరు కదా. ఆ ತರ ನಂತರ వచ్చేది ಡಿಮ್ಯಾಂಡ್ ಜಾಸ್ತಿ ಅಲ್ವಾ?
ಸೊ ಈ 9 ತಿರುಪತಿ ಇಟ್ ಇಸ್ ಓಲ್ಡರ್ ದ್ಯಾನ್ ತಿರುಮಲ ತಿರುಪತಿ. ಶೇಷಾಚಲ ಬೆಟ್ಟ ನಿರ್ಮಾಣ ಆಗಕ್ ಮುಂಚೆನೆ ಇದ್ದಂತಹ ತಿರುಪತಿಗಳಿವೆ. ಗೊತ್ತಾಯ್ತಾ? ಹೋಗ್ ಬನ್ನಿ. 9 ಗ್ರಹಕ್ಕೆ ಇದು 9 ತಿರುಪತಿ ಅಂತ ಹೇಳ್ತಾರೆ. ಆಯ್ತಾ? ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಅಂತೀವಲ್ವಾ? ಅದ್ ಯಾವ್ದಕ್ ಯಾವ್ದೋ ಗೊತ್ತಿಲ್ಲ ನಂಗೆ, ಐ ಡೋಂಟ್ ನೋ. ಸರ್ ಈ Okay. ಊರಲ್ಲೇ ಸರ್ ಅದು ಒಂದೊಂದು ನವಗ್ರಹಕ್ಕೂ ಒಂದೊಂದು ದೇವಸ್ಥಾನ ಇರೋದು? ಅಲ್ಲ. ಅದಿರೋದು ಕುಂಭಕೋಣ, ಅದು ತಿರುನಲ್ವೇಲಿ. ಅದು ದಟ್ ಇಸ್ ಕುಂಭಕೋಣಂ ತಂಜಾವೂರು ಡಿಸ್ಟ್ರಿಕ್ಟ್. ದಿಸ್ ಇಸ್ ತಿರುನಲ್ವೇಲಿ ಡಿಸ್ಟ್ರಿಕ್ಟ್. ಇದು ತುಂಬಾ ಫುಲ್ ಈ ಕಡೆ ಇದೆ. ಅದು ಸಿ ಕೋಸ್ಟಲ್ ಏರಿಯಾಗ ಹೋಗುತ್ತೆ. ಹಿಯರ್ ಯು ಡೋಂಟ್ ಫೈಂಡ್ ಸಿ. ದಿಸ್ ಇಸ್ ಆಕ್ಚುಲಿ ಮಮ್ಮಿ ಹೇಳ್ಬೇಕು ಅಂದ್ರೆ ದಿಸ್ ಇಸ್ ನಿಯರ್ ಟು ತಿರುವನಂತಪುರಂ, ಆಲ್ಮೋಸ್ಟ್ ನಿಯರ್ ಟು ಕೇರಳ. ವಿ ಆರ್ ಇನ್ ದ ಬಾರ್ಡರ್ ಆಫ್ ತಮಿಳ್ನಾಡು ಅಂಡ್ ಕೇರಳ. ಬಟ್ ಇದೆಲ್ಲ ತಮಿಳ್ನಾಡಿಗೆ ಬರುತ್ತೆ. ನೀವು ಈ ತಿರುಪತಿಗಳೆಲ್ಲ ಹೋಗ್ತೀರಲ್ವಾ, ಒಂದು ಡಿವಿಯೇಷನ್ ತಗೊಂಡ್ರೆ ಸಮುದ್ರಕ್ಕೆ ಹೊರಟೋಗ್ತೀರಾ, ತಿರುಚೆಂದೂರ್ ಮುರುಘಾ ಕ್ಷೇತ್ರ. ಇನ್ನೊಂದು ಡಿವಿಯೇಷನ್ ತಗೊಂಡ್ರೆ ಮಹೇಂದ್ರಗಿರಿ ಪರ್ವತ. ತಿರುಕುರುಂಗುಡಿನ ಹೋದಾಗ ಯು ಕ್ಯಾನ್ ಸಿ ಮಹೇಂದ್ರಗಿರಿ ಪರ್ವತ. ಅಲ್ಲೇ ಜೈ ಸಿಯಾರಾಮ್ ಅಂತ ಹನುಮಂತ ಒಂದು ಜಂಪ್ ಮಾಡಿದ್ದು ಶ್ರೀಲಂಕೆಗೆ. ಹಿ ಟುಕ್ ಅ ಜಂಪ್ ಫ್ರಮ್ ಮಹೇಂದ್ರಗಿರಿ ಪರ್ವತ ಟು ಶ್ರೀಲಂಕಾ. ಸೊ ಆ ಮಹೇಂದ್ರಗಿರಿ ಪರ್ವತ ನೋಡ್ತೀರಾ. ಅದನ್ನ ದಾಟಿ ಆ ಕಡೆ ಹೋದ್ರೆ ತ್ರಿವೇಂದ್ರಂ ನಿಮ್ಗೆ ಸಿಗ್ಬಿಡುತ್ತೆ. ತ್ರಿವೇಂದ್ರಂ ಇಸ್ ಇನ್ ಕೇರಳ, ಬಟ್ ಯು ವಿಲ್ ಗೆಟ್ ತ್ರಿವೇಂದ್ರಂ ವಿತ್ ಇನ್ 1 hour. ಸುಮ್ನೆ ಹಿಂಗ್ ದಾಟಿದ್ರೆ ಸಾಕು, ಬಿಕಾಸ್ ಯು ಆರ್ ಆಲ್ಮೋಸ್ಟ್ ನಿಯರ್ ಕೇರಳ. ಓಕೆ, ನೀವ್ ಹೇಳ್ತಾ ಇರೋದು ಯಾವ್ದದು? ಯಾವ್ದು ಕೇಳಿದೀಗ? ನವಗ್ರಹ ಕ್ಷೇತ್ರ. ದಟ್ ಇಸ್ ತಂಜಾವೂರ್ ಹತ್ರ, ತಂಜಾವೂರ್ ಸುತ್ತ. ದಟ್ ಇಸ್ ಮಿಡ್ ಆಫ್ ತಮಿಳ್ನಾಡು. ಆಯ್ತಾ? ಕುಂಭಕೋಣಂ ಹೋದ್ರೆ ನೀವು 9 ನೋಡ್ಕೊಂಡ್ ಬರ್ಬೋದು. ಬಟ್ ನಾನ್ ನೋಡಿಲ್ಲ, ಐ ಡೋಂಟ್ ನೋ, ಬಿಕಾಸ್ ನಾವೆಲ್ಲ ನವಗ್ರಹಕ್ಕೆಲ್ಲ ನಾವು ಹೋಗಲ್ಲ. ಹೋಗಿದ್ದೀರಾ ನೀವು ಯಾರಾದ್ರು? ನಾನ್ ನೋಡಿದೀನಿ ಸರ್, 9 ಟೆಂಪಲ್ಸ್ ನೋಡಿದೀನಿ ನಾನು. ಓ ವೆರಿ ಗುಡ್. ಓಕೆ, ನಾವ್ 9 ಟೆಂಪಲ್ಸ್ ಮುಂದೆನೆ ಹೋಗಿದೀವಿ, ಆದ್ರೆ ಒಳಗಡೆ ಎಲ್ಲ ಹೋಗಿಲ್ಲ. ಬಿಕಾಸ್ ವಿ ಡೋಂಟ್ ಗೋ ಟು ಶಿವ ಟೆಂಪಲ್, ಶಕ್ತಿ ಟೆಂಪಲ್, ನವಗ್ರಹ ಟೆಂಪಲ್. ಇದ್ 3ಕ್ಕೂ ನಾವು ಹೋಗಲ್ಲ. ಹಂಗಾಗಿ ಹೋಗ್ಬಾರ್ದು ಅಂತ ನನಗೇನಿಲ್ಲ. ಅಯ್ಯೋ, ಇರೋ ಟೆಂಪಲ್ ನ ಮುಗಿಸ್ಕೊಂಡ್ ಬಂದ್ರೆ ಸಾಕಾಗಿರುತ್ತೆ, ಎನರ್ಜಿ ಎಲ್ಲ ಸ್ಕ್ವೀಸ್ ಆಗೋಗಿರುತ್ತೆ. ಇನ್ನು ಹೋಗದೆ ಇರೋ ಟೆಂಪಲ್ ಎಲ್ಲ ಹೋಗಕ್ ಶುರು ಮಾಡಿದ್ರೆ ಇನ್ನೂ 1 ವಾರ, ಇನ್ನೂ 1 ತಿಂಗಳು ನಿಮ್ಗೆಲ್ಲ ನಾ ರಜಾ ಕೊಡ್ಬೇಕಾಮೇಲೆ ಅಲ್ವಾ? ಅದಕ್ಕೆ ಯೂಶಲಿ ವಿ ಡೋಂಟ್ ಗೋ ಟು ದೋಸ್. ಐ ಥಿಂಕ್ ಇಟ್ ಇಸ್ ವೆರಿ ಬ್ಯೂಟಿಫುಲ್. ಚೆನ್ನಾಗಿದ್ಯಾ ಅದೆಲ್ಲ? ಎಲ್ಲ ದೊಡ್ಡ ದೊಡ್ಡ ಟೆಂಪಲ್ಸ್ ಸರ್, ತುಂಬಾ ದೊಡ್ಡ ಟೆಂಪಲ್ಸ್. ಪ್ರಾಕಾರ ಎಲ್ಲ ತುಂಬಾ ದೊಡ್ಡವು. ಒಂದೊಂದು ಊರಲ್ಲಿ ಒಂದೊಂದು ನವಗ್ರಹಕ್ಕೆ ಟೆಂಪಲ್ಸ್. ಅದೇ ನಾನ್ ಅಲ್ಲಿ ಹೋಗಿ, ನಾನು ಐ ಥಿಂಕ್ ಬುಧನ್ ಟೆಂಪಲ್ ಮುಂದ್ಗಡೆ ಒಂದ್ಸಲ ಹೋಗಿದ್ದೆ, ಬಿಕಾಸ್ ಐ ಹ್ಯಾಡ್ ಟು ಪಾಸ್ ಬೈ ಫಾರ್ ಸಮ್ ದಿವ್ಯದೇಶಂ. ಶನಿ ಟೆಂಪಲ್ ಮುಂದ್ಗಡೆ ಹೋಗಿದ್ದೆ. ಅಪ್ಪ ಶನೇಶ್ವರ ಕಾಪಾಡಪ್ಪ ಅಂತ ಅನ್ಕೊಂಡಿದ್ದೆ ಅಷ್ಟೇನೆ. ಐ ಡಿಡ್ ನಾಟ್ ವಿಸಿಟ್ ಅಂಡ್ ಆಲ್. ಯೂಶಲಿ ನಮ್ಮವರು ಯು ಡೋಂಟ್ ಫೈಂಡ್ ಅಯ್ಯಂಗಾರ್ಸ್ ದೇರ್ ಎನಿವೇರ್ ಇನ್ ದೀಸ್ ಪ್ರಮೈಸಸ್. ಆತರ ಹೋದ್ರೆ ಹೋಗ್ಬೋದು, ಪರವಾಗಿಲ್ಲ, ಹೋಗ್ಬಾರ್ದು ಅಂತ ಏನಿಲ್ಲ. ಚಕ್ರಾಂಕಣ ಭರಣ್ಯಾಸ ಮಾಡಿಸ್ಕೊಂಡಿರೋದ್ರಿಂದ ನಾವು ಇನ್ನ ಅದಕ್ಕೆಲ್ಲ ಹೋಗಲ್ಲ ಅಷ್ಟೇನೆ. ಅದಕ್ಕೆ ತಮಿಳ್ನಾಡಲ್ಲಿ ಬೈತಾರೆ, ನಿಮ್ಗೆಲ್ಲ ತುಂಬಾ ಭೇದ ಜಾಸ್ತಿ, ಯು ಡೋಂಟ್ ಕಮ್ ಟು ದೀಸ್ ಟೆಂಪಲ್ಸ್ ಅಂತ. ಅದ್ ಹಿಂದಿನವರೆಲ್ಲ ನಮ್ಗೆ ತೋರ್ಸಿರೋ ಮಾರ್ಗ ನಾವೇನ್ ಮಾಡೋಣ? ವಿ ಆರ್ ಹೆಲ್ಪ್ಲೆಸ್. ವಾಟ್ ಎವರ್ ಅವರ್ ಪೂರ್ವಿಕಾಸ್ ಹ್ಯಾವ್ ಶೋಡ್ ದಟ್ ವಿ ಫಾಲೋ ಅಷ್ಟೇನೆ. ನಮಗೆ ಯಾವ ದ್ವೇಷನೂ ಇಲ್ಲ, ಅಸೂಯೆ ಮಾತ್ಸರ್ಯ ಇಲ್ಲ. ಸಿನ್ಸ್ ವಿ ಆರ್ ನಾಟ್ ಗೋಯಿಂಗ್ ಅಷ್ಟೇ. ಹೋದ್ರೂ ತಪ್ಪಿಲ್ಲ. ಆಕ್ಚುಲಿ ಅಲ್ಲೂ ನವಗ್ರಹದ ಟೆಂಪಲ್ ಅಲ್ಲೂ ವಿಷ್ಣು ಮೂರ್ತಿ ಇದಾರಂತೆ ಹೇಳ್ತಾರೆ. ದ ಪೀಪಲ್ ಹೂ ವಿಸಿಟ್ ದೇ అక్కడ కూడా విష్ణు సాన్నిధ్యం ఉంది, ఒక శ్రైన్ విష్ణుకు ఉంది లోపల అని చెప్తారు. మాకి తెలీదు. బట్ ద ప్లేసెస్ శివ టెంపుల్ విచ్ ఐ హావ్ విజిటెడ్, అక్కడంతా విష్ణు ఉండాడు. తిరువడ మరుదూర్ మహాలింగ స్వామి టెంపుల్, చిదంబర క్షేత్రం దివ్యదేశమే, గోవిందరాజుడు అక్కడే కొలువై ఉన్నాడు. అలా ఎన్నో దివ్యదేశాలు శివ టెంపుల్ లోపలనే ఉంది. కాంచీపురంలో ఏకాంబరేశ్వరన్ టెంపుల్ లోపల, కామాక్షి టెంపుల్ లోపల మా దివ్యదేశాలంతా ఉంది. అక్కడికంతా పోతాం, ఏమీ ఇబ్బంది లేదు. నవగ్రహం ప్రత్యేకంగా పోలేదు. ಯಾರಾದ್ರೂ ಹೋಗ್ಬೇಕಾ ನವಗ್ರಹಕ್ಕೆ?
ಬೇಡ ಸರ್, ಎಲ್ಲಾ గ్రహాలు నావే ಆಗಿದೀವಿ. ఏమి గ్రహాలు ఏమి చేయదు. భగవంతుడిని అనుగ్రహము ఆశపడ్డ వాళ్ళకి ఏమి గ్రహము ఏమి చేయదు. ನಾರಾಯಣನೇ ಸಕಲ ಗ್ರಹ ಬಲ, ನಾರಾಯಣನೇ ಸಕಲ ಗ್ರಹ ಬಲ, ನೀನೇ ಅಲ್ವಾ? ಸರಸಿಗೆ ಎಲ್ಲ ಅವನೇ, ಸಕಲ ಗ್ರಹಕ್ಕೂ ಬಲ ಕೊಡೋವನು ಅವನೇ, ಸಕಲ ಗ್ರಹ ಸಂಧಿಗ್ರಾಹಿಯು ಅವನೇ. ಒಂದು ಊರಲ್ಲಿ ಯಾವ್ದೋ ಟೆಂಪಲ್ ಸರ್ ನೆನಪಾಗ್ತಾ ಇಲ್ಲ, ಅಲ್ಲಿ ಈ ಷಷ್ಠಿ ಪೂರ್ತಿ ಮಾಡ್ತಾರೆ ಸರ್. ಹೌದಾ? ಓಕೆ. ಅದು ತುಂಬಾ ಫೇಮಸ್ ಆ ಟೆಂಪಲ್, ನೆನಪಾಗ್ತಾ ಇಲ್ಲ. ಅಲ್ಲಿಗೆ ಹೋಗಿ ನಾವು ನಮ್ಮ ದೊಡ್ಡ ಕಸಿನ್ ಬ್ರದರ್ ಅವ್ರು ಮಾಡಿಸ್ಕೊಂಡ್ರು ಅಲ್ಲಿ ಷಷ್ಠಿ ಪೂರ್ತಿ. ಆ ಟೆಂಪಲ್ ಅಲ್ಲಿ ಮಾಡ್ತಾರೆ ಸರ್ ಅವರು. ಅಲ್ಲಿ ದಿನಾ ಎಷ್ಟೋ ಷಷ್ಠಿ ಪೂರ್ತಿಗಳು ನಡೀತಾವೆ ಸರ್. ಅದೇ ತುಂಬಾ ಯಾವ್ದೋ ಒಂದು ನವಗ್ರಹದೇ ಇರ್ಬೋದು. ಅದು ಬೇರೆ ಟೆಂಪಲ್. ಆ ಊರು ಸುತ್ತಮುತ್ತ ಇವೆಲ್ಲ ಇದಾವೆ. ಸೊ ವಿ ಸ್ಟೇಡ್ ಇನ್ ಒನ್ ಪ್ಲೇಸ್ ಅಂಡ್ ವಿ ಹ್ಯಾವ್ ಸೀನ್ 2-3 days ಆಲ್ ದಿಸ್ ಟೆಂಪಲ್ಸ್. ವೆರಿ ಗುಡ್. ಅದು ಯಾವ ಊರು ನೆನಪಾಗ್ತಾ ಇಲ್ಲ ಸರ್. ಅದು ದಟ್ ಟೆಂಪಲ್ ಇಸ್ ಫೇಮಸ್ ಫಾರ್ ದಿಸ್ ಷಷ್ಠಿ ಪೂರ್ತಿ. ಅಲ್ಲೋಗಿ ಮಾಡಿಸ್ಕೊಳ್ತಾರೆ ತುಂಬಾ ಜನ. ಅದೇ ಇದೇ ಆತರ ಬೇಕಾದಷ್ಟು ತುಂಬಾ ಟೆಂಪಲ್ಗಳು. ತುಂಬಾ ಚೆನ್ನಾಗಿ ಅಕಾರ್ಡಿಂಗ್ ಟು ಯುವರ್ ಲೆವೆಲ್ ಪೇಮೆಂಟ್ ಯು ಕ್ಯಾನ್ ಸಿಟ್. ತುಂಬಾ ದೊಡ್ಡ ಪ್ರಾಕಾರ ಸರ್, ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ದುಡ್ಡು ಜಾಸ್ತಿ ಕೊಟ್ರೆ ದೇವ್ರ ಹತ್ರ ಕೂತ್ಕೊಳ್ತೀರಾ, ಇಲ್ಲ ಅಂದ್ರೆ ಇನ್ನು ಸ್ವಲ್ಪ, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ. ಎಲ್ಲ ಜನ, ತುಂಬಾ ಜನ ಬಂದು ಮಾಡ್ಸೋರು ಇರ್ತಾರೆ ತಂದೆ ತಾಯಿಗೆ. ಯಾರು ಇಲ್ಲ, ಎಷ್ಟು ಮುದುಕರು ಸರ್, ಇಬ್ಬರೇ ಅವರೇ ಬಂದು ಮಾಡಿಸ್ಕೊಳ್ತಿರ್ತಾರೆ. ಒಬ್ರೊಬ್ಬರಿಗೊಂದು ಪೂಜೆ. ಅದು ತಿರುಚಂಗೋಡ್ ಅನ್ಸತ್ತೆ. ತಿರುಚಂಗೋಡು. ನನ್ ಮಕ್ಕಳ ಹೆಸರು ತುಂಬಾ ಅಲ್ಲೇ ಮಾಡ್ತಾರೆ, ನಾನು ನೋಡಿದ್ದೆ. ತುಂಬಾ ಒಂದು ದಿನ ಎಷ್ಟೋ ನಡೆಯುತ್ತೆ ಸರ್ ಅಲ್ಲಿ. ತಿರುಮಲಕ್ಕೇರಿ ಅಲ್ಲಿನೂ ಮಾಡ್ತಾರೆ. ಎಲ್ಲಿ? ನನಗೆ ನೆನಪಿಲ್ಲ. ತಿರುಮಂಚೇರಿ. ಈಶ್ವರ ಆರತಿಗೆ ಯಾವಾಗ್ಲೂ ಕಲ್ಯಾಣ ನಡೀತಾ ಇರುತ್ತೆ. ಅದೇ ಇರ್ಬೋದು. ಒಬ್ಬರೊಬ್ಬರು ಪ್ರೀಸ್ಟ್ ಇರ್ತಾರೆ ಸರ್, ಅವ್ರು ಮಾಡಿಸ್ತಾರೆ. ಸೊ ಸ್ವಲ್ಪ ಎಲ್ಲಾರು ಬಂದು ಮಾಡಿಸೋರು ಇರ್ತಾರೆ. ಒಬ್ಬರಿಗೆ ಸ್ವಲ್ಪ ಜನ ಇರ್ತಾರೆ. ಒಬ್ರೊಬ್ರು ಅಂದ್ರು ತುಂಬಾ ಮುದುಕರು ಸರ್, 70 years 80 years ಆಗಿರೋರು ಇರ್ತಾರಲ್ವಾ, ಅವ್ರಿಬ್ಬರೇ ಬಂದು ಮಾಡಿಸ್ಕೊಳ್ತಿರ್ತಾರೆ ಅಲ್ಲಿ. ವೆರಿ ಗುಡ್. ತುಂಬಾ ಚೆನ್ನಾಗಿರುತ್ತೆ ನೋಡುತ್ತೆ. ಅಟ್ಲೀಸ್ಟ್ ಅಟ್ ಒನ್ ಟೈಮ್ ಅಟ್ಲೀಸ್ಟ್ ಒಂದು 20 ನಡೀತಾ ಇರುತ್ತೆ ಸರ್. ಅಷ್ಟು ದೊಡ್ಡ ಪ್ರಕಾರ ಅದು. ಸುತ್ತ ಟೆಂಪಲ್ ಸುತ್ತ ಕೂತ್ಕೊಂಡು, ಗರ್ಭಗುಡಿ ಸುತ್ತ ಕೂತ್ಕೊಂಡು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ. ಯಾವ ದೇವ್ರು? ಅದೇ ಸರ್, ಆ ಊರು ದೇವ್ರು ನೆನಪಾಗ್ತಾ ಇಲ್ಲ. ಮೋಸ್ಟ್ಲಿ ಗೊತ್ತಿಲ್ಲ ಸರ್, ನೆನಪಾಗ್ತಾ ಇಲ್ಲ. ನಾನು ಇಲ್ಲ ಸರ್, ಈಶ್ವರನೇ ಶಿವನೇ, ಬಟ್ ಅದೇ ಊರು ಹೆಸರು ನೆನಪಾಗ್ತಿಲ್ಲ. ಸೊ ಆಲ್ ದೀಸ್ ಟೆಂಪಲ್ಸ್ ಆರ್ ಅರೌಂಡ್ ದಟ್ ಟೆಂಪಲ್ ವಿಲೇಜಸ್, ನವಗ್ರಹ temples. So we stayed in one place and we have seen all this temple for 2 days. ವೆರಿ ಗುಡ್, ವೆರಿ ಗುಡ್. ನಮ್ಮಲ್ಲಿ ಏನ್ ಗೊತ್ತಾ ಮಾಮಿ, ನಮ್ಮ ಸಂಪ್ರದಾಯ ಹೆಂಗೆ ಅಂದ್ರೆ, ವೆನ್ ವಿ ವಿಸಿಟ್ ಟೆಂಪಲ್ ವಿ ಡೋಂಟ್ ಹ್ಯಾವ್ ಟು ಇವನ್ ಕ್ಯಾರಿ ಫ್ರೂಟ್ಸ್. ನಮ್ ಇಷ್ಟಕ್ಕೆ ನಾವು ತಗೋಬಹುದು ಅಷ್ಟೇನೆ. ಬರೀ ಕೈಯಲ್ಲೇ ನಾವು ಹೋಗೋದು. ಡ್ರೈ ಫ್ರೂಟ್ಸ್, ಕೆಲವರು ಕಲ್ಸಕ್ರೆ, ಕೆಲವರು ಹೂವು ಹಣ್ಣು ಎಲ್ಲ ತಗೊಂಡ್ ಹೋಗ್ತಾರೆ. ಆಕ್ಚುಲಿ ಶ್ರೀ ವೈಷ್ಣವ ಸಿದ್ಧಾಂತದ ಪ್ರಕಾರ nothing we are going to take, not even money, and no archana, no puja, nothing. ಓಕೆ. ಆಮೇಲೆ ಬಿದ್ದು ನಮಸ್ಕಾರ ಮಾಡೋದು, ತಿರುಗಿ ನಮಸ್ಕಾರ ಮಾಡೋದು, ಪ್ರಾಕಾರದಲ್ಲಿ ನಮಸ್ಕಾರ ಮಾಡೋದು, ಅದೆಲ್ಲ ಏನು ನಮಗ್ ಹೇಳಿಲ್ಲ. ಆಮೇಲೆ ನನ್ನ ಹೆಸರಲ್ಲಿ ಅರ್ಚನೆ ಮಾಡೋ, ನನ್ನ ಮಗನ ಹೆಸರಲ್ಲಿ ಅರ್ಚನೆ ಮಾಡೋ, ಅವ್ರ ನಕ್ಷತ್ರ ಇವ್ರ ಗೋತ್ರ ಕೊಡೋ, ಅದೆಲ್ಲ ಹೇಳಿಲ್ಲ. ನಮ್ದು ಹೆಂಗೆ ಅಂದ್ರೆ ವೆರಿ ಸಿಂಪಲ್. ಹೋಗ್ತಿದ್ದಂಗೆ ಆಚಾರ್ಯರ ಸನ್ನಿಧಿಗೆ ಹೋಗ್ತೀವಿ, ಅಲ್ಲಿ ಆಚಾರ್ಯರನ್ನ ನೋಡ್ತೀವಿ, ನೋಡೋದಷ್ಟೇ. ಅಗೇನ್ ನೋ ಅರ್ಚನೆ, ನೋ ಪೂಜೆ, ನಥಿಂಗ್. ಅದೆಲ್ಲ ಏನೂ ಇಲ್ಲ ನಮ್ಗೆ. ಅಲ್ಲಿಂದ ಸೀದಾ ಏನ್ ಮಾಡ್ತೀವಿ, ಆಚಾರ್ಯರ ಸನ್ನಿಧಿ ಆದ್ಮೇಲೆ ತಾಯಾರ ಸನ್ನಿಧಿಗೆ ಹೋಗ್ತೀವಿ. ತಾಯಾರನ್ನ ಮಾತಾಡ್ಸೋ ತರ ನೋಡ್ತೀವಿ. ಅಲ್ಲೂ ಅಷ್ಟೇ, ಅರ್ಚನೆ, ಪೂಜೆ, ಮಣ್ಣು ಮಸಿ ಏನೂ ಇಲ್ಲ. ಅದೆಲ್ಲ ಮಾಡೋಂಗೆ ಇಲ್ಲ ನಾವು ಶ್ರೀ ವೈಷ್ಣವ ಸಿದ್ಧಾಂತದಲ್ಲಿ. ನೇರ ದೇವ್ರ ಹತ್ರ ಹೋಗ್ತೀವಿ, ದೇವ್ರನ್ನ ಕಣ್ತುಂಬಿಸ್ಕೊಂಡು ನೋಡ್ಕೋತೀವಿ. ಅಲ್ಲೂ ಬಿದ್ದು ನಮಸ್ಕಾರ ಮಾಡೋದು, ಅಲ್ಲಿ ನಮಸ್ಕಾರ ಮಾಡೋದು, ಅದೆಲ್ಲ ಏನಿಲ್ಲ. ತೀರ್ಥ ಶಠಾರಿ ತಗೋತೀವಿ, ತಗೊಂಡ್ಬಿಟ್ಟು ಸೀದಾ ಬರ್ತಾ ಇರ್ತೀವಿ. ತೀರ್ಥ ಶಠಾರಿ ಎಲ್ಲಾ ಕಡೆನೂ ತಗೋಬೇಕು ನಾವು, ಎಲ್ಲೋ ಮಿಸ್ ಮಾಡೋಂಗಿಲ್ಲ. ಆಚಾರ್ಯರ ಸನ್ನಿಧಿಲೂ ತಗೋಬೇಕು, ತಾಯಾರ ಸನ್ನಿಧಿಲೂ ತಗೋಬೇಕು, ಪೆರ್ಮಾಳ್ ಸನ್ನಿಧಿಲೂ ತಗೋಬೇಕು. ಶಾತುಮೊರೆ ಸೇವೆ ನಡೆಯುತ್ತೆ, ಶಾತುಮೊರೆಯಲ್ಲಿ ಪಾಲ್ಗೊಳ್ತೀವಿ. ಗೋಷ್ಠಿ ತುಂಬಾ ಮುಖ್ಯ ನಮಗೆ.
ಆ ಗೋಷ್ಠಿನಲ್ಲಿ ಪಾಲ್ಗೊಳ್ತೀವಿ, ಸೀದಾ ಮನೆಗ್ ಬರ್ತಾ ಇರ್ತೀವಿ. ಇಷ್ಟೇ ನಮ್ ಸಂಪ್ರದಾಯ. ಅಲ್ಲಿ ಗೋತ್ರ ಹೇಳು, ಕುಲ ಹೇಳು, ನಕ್ಷತ್ರ ಹೇಳು, ಹೆಸರು ಹೇಳು, ಅರ್ಚನೆ ಮಾಡ್ಸು, ಟಿಕೆಟ್ ತಗೋ, ಅಥವಾ ಇನ್ಯಾವುದೋ ಪೂಜೆ ಮಾಡ್ಸು, ತಿರುಮಂಜನ ಮಾಡ್ಸು, ಸ್ಪೆಷಲ್ ಪೂಜೆ ಮಾಡಿಸು, ವಸ್ತ್ರದಾನ ಮಾಡು, ಅದೆಲ್ಲ ಏನು ನಮ್ಗೆ ಹೇಳಿಲ್ಲ. ಅದೆಲ್ಲ ಮಾಡೋಂಗಿಲ್ಲ. ಆಕ್ಚುಲಿ ನಾವು ವಿ ಆರ್ ನಾಟ್ ಸಪೋಸ್ ಟು. ದಿ ಮೋಸ್ಟ್ ಸಿಂಪ್ಲೆಸ್ಟ್ ವೇ ಆಫ್ ಡೀಲಿಂಗ್ ವಿತ್ ಲಾರ್ಡ್ ಇಸ್ ಅವರ್ ಸಂಪ್ರದಾಯ ಅಲ್ವಾ? ನಾವೇನು ತಗೊಂಡು ಹೋಗೋಂಗಿಲ್ಲ. ಇಷ್ಟು ದಿವ್ಯ ದೇಶಗಳಿಗೆ ಹೋಗಿದ್ದೀನಲ್ಲ, ಎಲ್ಲೂ ನಾನು ಏನು ತಗೊಂಡೋಗಿಲ್ಲ. ತಗೊಂಡ್ ಹೋಗ್ಬಾರ್ದು ಅಂತಾನೆ ಶಾಸ್ತ್ರ ಹೇಳುತ್ತೆ. ಬಿಕಾಸ್ ಆತ್ಮಸ್ವರೂಪದಲ್ಲಿ ಪರಮಾತ್ಮನನ್ನ ಕಾಣಕ್ ಹೋಗ್ತಾ ಇದೀಯಾ, ಅಲ್ಲಿ ಏನಕ್ಕೆ ಈ ವ್ಯಾಪಾರ ಅಲ್ವಾ? ದಟ್ ಇಸ್ ಹೌ ಅವರ್ ಸಂಪ್ರದಾಯ ಇಸ್ ಮೆಂಟ್. இல்லையா கனகா மாமி, ஆண்டாள் மாமி? இதுதானே நம்மளுக்கு சொல்லிருக்கிறது. ಇದೇ ಇಷ್ಟೇ ನಮಗೆ. ಇದು ಬಿಟ್ರೆ ಏನು ಇಲ್ಲ. ಇನ್ಯಾರೋ ಕೆಲವರು ಏನೋ ನಕ್ಷತ್ರ ಗೋತ್ರ ಎಲ್ಲ ಹೇಳಿ ಏನೋ ಮಾಡಿಸ್ತಾರ ಹುಚ್ಚುಚ್ಚಾಗ, ಅಷ್ಟೇನೆ. ನಾವ್ ಮಾಡ್ಸೋಂಗಿಲ್ಲ. ಅದಕ್ಕೆ ವಿ ಡೋಂಟ್ ಟೇಕ್ ಮಂಗಳಾರತಿ. ಆಯ್ತಾ? ನಾವೆಲ್ಲ ಭಾಗವತರೆಲ್ಲ ನಿಂತಿದ್ರೆ ಪ್ರೀಸ್ಟ್ ಮಂಗಳಾರತಿ ನಮ್ಮ ಹತ್ರ ತರೋದೇ ಇಲ್ಲ. ಹಿ ನೋಸ್ ದಟ್ ವಿ ಡೋಂಟ್ ಟೇಕ್. ವ್ರತಗಳು ಇಲ್ವಲ್ಲ ಸರ್, ಯಾವ ವ್ರತಗಳು ಇಲ್ವಲ್ಲ. ನೋ ವ್ರತ, ನೋ ನಿಯಮ, ನೋ ನಿಷ್ಠೆ. ನಾನ್ ಹೋಗಲ್ಲಿ ಉರುಳು ಸೇವೆ ಮಾಡ್ತೀನಿ, ನಾನಲ್ಲಿ ಹೋಗಿ ಅದೇನೋ ಮಾಡ್ತೀನಿ, ಅದ್ ಮಾಡ್ತೀನಿ, ಆಮೇಲೆ ತೈಲ ಬಿಡ್ತೀನಿ. ಕೆಲವರು ತುಪ್ಪ ಅದೇನೇನೋ ತಗೊಂಡೋಗ್ಬಿಡ್ತಾ ಇರ್ತಾರೆ ದೀಪಕ್ಕೆಲ್ಲ. ಅಲ್ಲೆಲ್ಲ ಜಿಡ್ ಅಂಟು ಮಯ ಮಾಡಿ, ಕೊಳೆ ಮಾಡಿ ಒಂದಷ್ಟು ಬರೋರ್ಗೆಲ್ಲ ಜಾರ್ ಬೀರೋ ತರ ಮಾಡಿ. ವೈ ಯು ಹ್ಯಾವ್ ಟು ಡೂ ಆಲ್ ದಟ್? ಐ ಡೋಂಟ್ ನೋ. ವೆನ್ ಇಟ್ ಇಸ್ ನಾಟ್ ಪ್ರಿಸ್ಕ್ರೈಬ್ಡ್, ವೈ ಯು ಆರ್ ಸಪೋಸ್ ಟು ಡೂ? ಮಾಡೋದನ್ನ ಮಾಡಿ ಸಾಕು ಕುತ್ಕೊಂಡು. ಮಾಡದೇ ಇರೋದ್ನೆಲ್ಲ ಏನಕ್ ಮಾಡ್ತೀರಾ ಅಲ್ವಾ? ದಿಸ್ ಇಸ್ ವಾಟ್ ಅವರ್ ವೇ ಆಫ್ ಪ್ರೇಯಿಂಗ್. ದಯವಿಟ್ಟು ತಿಳಿದಿರೋರು ಫಾಲೋ ಮಾಡಿ ಇದನ್ನ. ಸುಮ್ಮನೆ ಯಾರೋ ಅಜ್ಞಾನದಿಂದ ಏನೋ ಒಂದು ಪೂಜೆ ಕೊಡ್ತಾರೆ, ಯಾವ್ದೋ ಅಭಿಷೇಕ ಮಾಡಿಸ್ತಾರೆ, ಯಾರೋ ಕುಲ ಗೋತ್ರಗಳು ಹೇಳ್ತಾರೆ ಅಂತ ಭಗವಂತನಿಗೆ ಹೋಗಿ ನಿಮ್ ಅಡ್ರೆಸ್ ಹೇಳೋದು ಅದರಷ್ಟು ಅಪರಾಧ ಎರಡನೇ. ನಗ್ತಾನವನು, ನಿನಗೆ ಅಡ್ರೆಸ್ ಕೊಟ್ಟಿರೋನ್ ನಾನು, ನನಗ್ ನೀನ್ ಅಡ್ರೆಸ್ ಹೇಳ್ತೀಯ ಅಂತಾನೆ. ಅಮ್ಮ ನಾನ್ ನಿನ್ ಮಗ ಅಂದ್ರೆ ನಿಮ್ ಮಗ ಬಂದು ಏನನ್ಸುತ್ నిమిగే? నేనే జన్మమిచ్చిండేది, నాకే నీ ఇంట్రడక్షన్ కావాలనా? నువ్వు కావాల్సి ఉంటే ఒక పెద్ద కంపెనీకి సిఇఓ డాక్టర్ అయి ఉండొచ్చు, నాకి నువ్వు కొడుకుతానే ఏమైనా కానీ. ఎంత పెద్దగా ఎంత గొప్పగా మోదీనే ಆದ್ರೂ ಮೋದಿ ತಾಯಿ ಮೋದಿ ಮಗ ತಾನೆ. ಊರ್ಗೆ ಮೋದಿ ದೊಡ್ಡವ್ರು ಇರ್ಬೋದು, ಮೋದಿ ಅವ್ರ ಅಮ್ಮನಿಗೇನೋ అల్వా? అలా పరమాత్ముని దగ్గర మేము పోయేటప్పుడు ఎంత సింపుల్ గా ఉంటే అంత శోభాయమానగా ఉంటుంది. ರಪ್ಪುರಾಂಗಿಗ ಏನೋ ದುಡ್ಡನ್ನ ಹಾಕ್ತೀನಿ, ಚಲ್ತೀನಿ, ನೋಡು ಇದನ್ನ ಆ ಹಣ್ಣು ತಂದೆ, ಈ ಹಣ್ಣು ತಂದೆ. ಯಾರೋ ಒಬ್ರು ನನ್ ಜೊತೆ ಬಂದವ್ರು ತಂದಿದ್ರಪ್ಪ ಒಂದ್ಸಲ ಅವಗ್ಯಾಡೋ, ಡ್ರ್ಯಾಗನ್ ಫ್ರೂಟ್, ಲೀಚಿ, ಆಮೇಲೆ ಇನ್ಯಾವ್ದು ಅವಗ್ಯಾಡೋ, ಡ್ರ್ಯಾಗನ್ ಫ್ರೂಟ್, ಲೀಚಿ ಎಲ್ಲ ನೋಡೇ ಇರ್ಲಿಲ್ಲ. ಸ್ಟ್ರಾಬೆರಿ, ರಾಸ್ಬೆರಿ, ಅದು ಯಾವ್ದೋ ಒಂದು, ಇನ್ನೊಂದು ಕಿವಿ. ನಾ ಹೇಳಿದೆ, ಯು ಹ್ಯಾವ್ ಬಾಟ್ ಆಲ್ ದ expensive fruits. Is there any Shastra says that only through the expensive what you give to the Lord, as per that you get blessings? You don't have to take even one penny, still you get blessed. ನಿನ್ನ ಮನಸ್ಸನ್ನ ಹಣ್ಣು ಮಾಡ್ಕೋಬೇಕು. Good that you bought. I'm not commenting on that. ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ನೀವು ತಂದಿದ್ದೀರಾ, ಬಟ್ ದಟ್ ಶುಡ್ ಬಿ ಯೋರ್ ಮೋಟಿವೇಶನ್. ಕೆಲವರು ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತಾರೆ, ಗೊತ್ತಾ ನಿಮಗೆ? ದ್ರಾಕ್ಷಿ ಗೋಡಂಬಿಗಳೇ ತರೋದು, ಎಷ್ಟು ಅಂತ ತಿನ್ನಕ್ಕಾಗತ್ತೆ ಅದನ್ನು ಅಲ್ವಾ? ಎಲ್ಲಾ ಸನ್ನಿಧಾನಗಳಿಗೂ ಅದನ್ನ ಕೊಡೋದು, ಪರ 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 ಅಂತ ಕವರ್ಗಳನ್ನ ಅಲ್ಲಾಡ್ಸೋದು, ಅಲ್ಲಿ ಕುತ್ಕೊಂಡು ಅದ್ ತಂದ್ಯಾ, ಇದ್ ಕೊಂಡ್ಯಾ, ಇದ್ ತಂದ್ಯಾ, ಇಟ್ಯಾ, ಇದಿತ್ಯಾ. ನೆವರ್ ಯು ಡೂ ದಟ್ ವೆನ್ ಯು ಆರ್ ಇನ್ ದ ಟೆಂಪಲ್. ಸಿ ಕೇರಳ ಪೀಪಲ್ ಹೌ ಡೀಸೆಂಟ್ ದೇ ಆರ್. ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಅವ್ರೇನು ಆತರ ಎಲ್ಲ ತಗೊಂಡ್ ಬರೋರ್ ನಾನ್ ನೋಡಿಲ್ಲ. ಇನ್ ಎನಿ ಆಫ್ ದ ಕೇರಳ ಟೆಂಪಲ್ ಯು ಸಿ ಆರಾಮ್ಸೆ ದೇ ಕಮ್, ದೇ ಜಸ್ಟ್ ಸಿ, ನೋ ಕ್ಯೂ ಸಿಸ್ಟಮ್, ನಥಿಂಗ್ ಎಕ್ಸೆಪ್ಟ್ ಫಾರ್ ಗುರುವಾಯೂರ್. ಕ್ಲೀನ್ ಆಗಿರ್ತವೆ, ಅದಕ್ಕೆ ಏನು ತರಲ್ವಲ್ಲ, ಕ್ಲೀನ್ ಆಗಿರ್ತವೆ, ಎಲ್ಲೂ ಪೇಪರ್ ಗೀಪರ್ ಏನು ಇರಲ್ಲ. ವೆರಿ ಕ್ಲೀನ್, ವೆರಿ ಟೈಡಿ. ತಮಿಳ್ನಾಡಲ್ಲಿ ನೋಡ್ಬೇಕು, ನೀವ್ ಬೇಕಾದ್ರೆ ನನ್ನ ಚಾಲೆಂಜ್ ಮಾಡ್ತೀನಿ, ಸುಮ್ನೆ ಎಕ್ಸ್ಪೆರಿಮೆಂಟ್ ಮಾಡಿ. ಒಂದ್ ಚಿಕ್ಕ ದೀಪ ತಗೊಂಡ್ ಹೋಗಿ ಯಾವ್ದೋ ಪಿಲ್ಲರ್ ಕೆಳಗಡೆ, ಸಮ್ ಅನ್ನೋನ್ ಪಿಲ್ಲರ್ ಕೆಳಗಡೆ ನೀವು ಒಂದು ದೀಪ ಹಚ್ಚಿಡಿ. ಹಚ್ಚಿಟ್ಬಿಟ್ಟು ನಿಂಪಾಣಿ ಹೋಟ್ಲಿಗೆ ಹೋಗ್ಬಿಡಿ. ನಾಳೆ ಚೆಕ್ಔಟ್ ಆಗೋವಾಗ ಇನ್ನೊಂದ್ಸಲ ದೇವಸ್ಥಾನಕ್ ಬನ್ನಿ, 100 ದೀಪ ಇರುತ್ತೆ. ನಿಮ್ಮನ್ನ 100 ಜನ ಫಾಲೋ ಮಾಡಿರ್ತಾರೆ. ನೀವ್ ಸುಮ್ನೆ ಹಚ್ಚಿಟ್ಟಿರ್ತೀರಾ.
అయ్యో అక్కడ దీపం వెలిగించాలో ఏమో అని అన్ని జనాలు చేస్తా ఉంటారు. ಆ ಪ್ರದೇಶವನ್ನೇ ಜಿಡ್ಡುಮಯ ಮಾಡ್ಬಿಟ್ಟಿರ್ತಾರೆ ಕೊನೆಗೆ ಅಲ್ವಾ. ಸೊ ಇಟ್ ಇಸ್ ಅವರ್ ಪ್ರಾಪರ್ಟಿ. ವಿ ಆರ್ ದ ಕಸ್ಟೋಡಿಯನ್ಸ್ ಆಫ್ ಅವರ್ ಟೆಂಪಲ್. ಅದನ್ನ ನೀಟಾಗಿ ಕ್ಲೀನ್ ಆಗಿ ಪ್ರೊಮೈಸಸ್ ನ ಇಡೋದು ನಮ್ಮ ಕರ್ತವ್ಯ ಅಲ್ವಾ. ಯಾರು ಅಷ್ಟೇನೆ ಹೋಗಿ ನೋಡಿ ಪರಮಾತ್ಮನನ್ನ ಕಣ್ತುಂಬಿಸ್ಕೊಳ್ಳಿ, ಅವನನ್ನ ಮನಸ್ಸಿನ ಬಲೆನಲ್ಲಿ ಸೆರೆ ಮಾಡ್ಕೊಳ್ಳಿ. ಬಟ್ ಡೋಂಟ್ ಗಿವ್ ಆಪರ್ಚುನಿಟಿ ಫಾರ್ ಡಿಸ್ಟ್ರಾಕ್ಟಿವ್ ಮೈಂಡ್ಸ್. ನೆವರ್ ಡೂ ದಟ್. ನಾನಂತೂ ಮಾಡಲ್ಲ. ನನಗೆ ಎಷ್ಟೋ ಜನ ಹೇಳಿದ್ದಾರೆ, ಇಷ್ಟು ಟೆಂಪಲ್ ಹೋಗ್ತೀಯಾ, ಏನು ಕೈಯಲ್ಲಿ ತಗೊಂಡೋಗಲ್ಲ, ಏನು ತಗೊಂಡ್ ಹೋಗ್ಬೇಕಿಲ್ಲ ಭಗವಂತನಿಗೆ. ನಾ ಹೋಗೋದೇ ಒಂದ್ ದೊಡ್ಡ ಗಿಫ್ಟ್ ಅವನಿಗೆ ಅಷ್ಟೇನೆ. ಏನು ತಗೊಂಡ್ ಹೋಗ್ಬೇಕಿಲ್ಲ. ತಗೊಂಡ್ ಹೋಗ್ಬಾರ್ದು ಅಂತ ಇಲ್ಲ, ತಗೊಂಡ್ ಹೋಗೋದಿದ್ರೆ ಹೋಗಿ, ಅದೇ ತಲೆಯಲ್ಲಿ ಇಟ್ಕೊಂಡು ಮಾಡ್ಕೋಬೇಡಿ. ಹಿ ಈಸ್ ಮೋಸ್ಟ್ ಸೌಲಭ್ಯ, ಬಟ್ ಯು ಆರ್ ಮೇಕಿಂಗ್ ಹಿಮ್ ಮೋಸ್ಟ್ ದುರ್ಲಭ್ಯ ಅಲ್ವಾ. ದೇವಸ್ಥಾನಕ್ಕೆ ಹೋಗೋದು ಅಂದ್ರೆ ತುಂಬಾ ಕಷ್ಟ. ಯಾರ್ ಮಾಡ್ಕೊಂಡಿರೋದು? ದೇವ್ರ ಮಾಡ್ದ? ನೀವ್ ಮಾಡ್ಕೊಂಡಿರೋದು ಅಲ್ವಾ. ಇಟ್ ಇಸ್ ವೆರಿ ಈಸಿ ಟು ಆಕ್ಸೆಸ್ ಹಿಮ್. ನನ್ನ ಪ್ರಕಾರ ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಐ ಡೋಂಟ್ ನೋ ಹೌ ಫಾರ್ ಪೀಪಲ್ ಫಾಲೋ. ಐ ಕಂಪ್ಲೀಟ್ಲಿ ಫಾಲೋ ದಿಸ್. ಆರಾಮಾಗಿ ಹೋಗ್ತೀನಿ, ನನ್ನ ಮನೆಗ್ ನಾನು ಹೋಗೋ ತರ ಹೋಗ್ತೀನಿ, ನಮ್ಮ ಅಮ್ಮನ ಹತ್ರ ಆಕ್ಸೆಸಿಬಿಲಿಟಿ ಇಟ್ಕೊಳ್ಳೋ ತರ ನಾನು ಇಟ್ಕೋತೀನಿ. ದಿಸ್ ಇಸ್ ಹೌ ಐ ಫೀಲ್ ವಿತ್ ಆಲ್ ದ ಟೆಂಪಲ್. ಸೊ ಮೇಕ್ ಇಟ್ ಲಿಟಲ್ ಅನ್ನೋ ತರ ಕನ್ವೀನಿಯನ್ಸ್ ಮಾಡ್ಕೋಬೇಕು ನೀವೇ. ಒಂದು ಕಮ್ಯುನಿಕೇಶನ್ ಸ್ಕಿಲ್ ನೀಟಾಗಿರ್ಬೇಕು ಭಗವಂತನ ಹತ್ರ. ಓನ್ಲಿ ದೆನ್ ಯು ಫೀಲ್ ದಟ್ ಕನ್ವಿಕ್ಷನ್. ಗೊತ್ತಾಯ್ತಾ ನವ ತಿರುಪತಿ? ಈಗ ನಿತ್ಯಾನುಸಂಧಾನ ಕ್ಲಾಸ್ ಅಲ್ಲಿ when the time comes, when I ask, at least you should tell what are the names. ಗೊತ್ತಾಯ್ತಾ? ಬಾಯೇ ತಿರ್ಗಲ್ಲ, ಅದು ಬೇರೆ ನೆನ್ಪಿಟ್ಕೊಂಡು ಹೇಳಿ ಸರ್ ಇರೋದು. ಚೆನ್ನಾಗಿ ಹೇಳ್ತೀವಿ. ನೆನಪಿರುತ್ತೆ. ಬುಕ್ ನೋಡ್ಕೊಂಡ್ ಬೇಕಾದ್ರೆ ಹೇಳ್ತೀವಿ, ಜ್ಞಾಪಕ ಇರಲ್ಲ ಸರ್ ಇದೆಲ್ಲ. ಬಾಯೇ ತಿರ್ಗಲ್ಲ. ನೀವು ನೆನಪಲ್ಲಿ ಇಟ್ಕೊಳ್ಳೋದು ಸರ್ ಆಗಲ್ಲ. கஸ்தூரி மாமி அப்போ கேட்கும்போது புஸ்தகத்தை பெருட்டி 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 பார்த்து, நான் அந்த நேரத்து வரைக்கும் புஸ்தகம் திறந்தாளா, அந்த பேஜ் வந்துதா அப்படி காட்டுட்டு கேட்கணுமா? பெட்டர் லெட் மீ நாட் ஆஸ்க் த ಕ್ವೆಶ್ಚನ್. ಇಟ್ಸ್ ಆ ಕೆಲಸ ಮಾಡಿ ಸರ್. So I will start explaining now. Another half an hour ಇದೆ. 34th ಇಂದ ಚಲ ಎಕ್ಸಿಟ್ ಸರ್. Why, what happened? Disastered with Nava Tirupati? ಇಲ್ಲ ಸರ್, ಯಾಕೋ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ, ತುಂಬಾ ಎಕ್ಸಾಸ್ಟಿಂಗ್ ಆಗಿದೆ. ಇಲ್ಲ, ಒಂದು 10 ನಿಮಿಷ ಮುಗಿಸ್ಬಿಡ್ತೀನಿ. ಇನ್ನೇನಿಲ್ಲ, ವೆರಿ ಲೈಟರ್ ವರ್ಷನ್. ಈ ಚಾಪ್ಟರ್ ಮುಗಿದೋಗುತ್ತೆ. ಫ್ರಮ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ಯು ಕ್ಯಾನ್ ಗೋ ಟು ಜಂತುಸ್ತುತಿ. 10 ನಿಮಿಷ ಅಲ್ಲಂತೆ. ಐ ವಿಲ್ ಫಿನಿಶ್ ಇಟ್ ಆಫ್. ಜಂತುಸ್ತುತಿ ಹೋಗಿ ನಿತ್ಯಾನುಸಂಧಾನ ಕ್ಲಾಸ್ ಆಗೋದು. ಕರೆಕ್ಟ್. ಜಂತುಸ್ತುತಿ ಹೋಗಿ ನಿತ್ಯಾನುಸಂಧಾನ ಕ್ಲಾಸ್ ಆಯ್ತು ಅಲ್ಲ. ಐ ವಾಂಟೆಡ್ ಟು ಗಿವ್ ದಿಸ್ ಇನ್ಫಾರ್ಮೇಶನ್ ಟು ಯು ಮಾಮಿ. ಯಾಕಂದ್ರೆ ಯಾವಾಗ್ಲೂ ನಾವು ತಿರುಪತಿ ಅಂತ ಹೇಳ್ತಾ ಇರ್ತೀವಿ. ಈ ರತಿ ಮನ್ಮತ ಬಂತಲ್ವಾ, ದಟ್ ಇಸ್ ವೈ ಐ ಗೇವ್. ಓಕೆ, ಬೇಗ ಮುಗಿಸ್ಬಿಡೋಣ. ಏವಂ ಹರೌ ಭಗವತಿ ಪ್ರತಿಲಬ್ಧಭಾವೋ ಭಕ್ತ್ಯಾ ದ್ರವದೃದಯ ಉತ್ಪುಲಕಃ ಪ್ರಮೋದಾತ್ ಔತ್ಕಂಠ್ಯ ಬಾಷ್ಪಕಲಯ ಮುಹುರಧ್ಯಮಾನಃ ತಚ್ಚಾಪಿ ಚಿತ್ತಬಡಿಶಂ ಶನಕೈರ್ವಿಯುಂಕ್ತೆ. ಭಗವಂತನ ದಿವ್ಯ ಸ್ವರೂಪ, ದಿವ್ಯ ಧಾಮ, ದಿವ್ಯವಾದಂತಹ ಆ ದಿವ್ಯ ಸ್ವರೂಪವನ್ನ ಯಾರು ನೋಡ್ತಾರೋ ಅವ್ರಿಗೆ ಗೊತ್ತಿಲ್ದೇನೆ, ಅಂದ್ರೆ ನೋಡೋದು ಅಂದ್ರೆ ಕಣ್ಣಿಂದ ನೋಡೋದು ಅಂತ ತಿಳ್ಕೊಬೇಡಿ. ಈಗ ನೀವೆಲ್ಲ ನೋಡ್ತಾ ಇದ್ದೀರಾ, మీరంతా చూస్తా ఉన్నారు ఎలా. ಯು ಆರ್ ವಿತ್ ಹಿಮ್, ಯು ಆರ್ ಅಲೈನ್ಡ್ ವಿತ್ ಹಿಮ್ ಅಂತ. ಗೊತ್ತಾಯ್ತಾ? ಸೊ ಈ ರೀತಿ ಅವನ ಜೊತೆ ಇದ್ದವರಿಗೆ ಏನಾಗುತ್ತೆ, ಇನ್ವಾಲಂಟರಿ ಇನ್ವಾಲ್ವ್ಮೆಂಟ್ ಅಂತ ಬರುತ್ತೆ. ಇಟ್ಸ್ ನಾಟ್ ವಾಲಂಟರಿ ಇನ್ವಾಲ್ವ್ಮೆಂಟ್, ಇನ್ವಾಲಂಟರಿ ಇನ್ವಾಲ್ವ್ಮೆಂಟ್. ಆವಾಗ ಕಂಪನ, ರೋಮಾಂಚಂ, ವೈವರ್ಣ್ಯ, ವೇಪತುಹು, ಅಶ್ರುಹು, ಪಲ್ಯಂ ಇದೆಲ್ಲ ಆಗುತ್ತೆ. ಆಯ್ತಾ? ಅಶ್ರುಹು ಅಳ್ತಾ ಇಲ್ಲ. ಇಂಗ್ಲಿಷ್ ಅಲ್ಲಿ ಹೇಳ್ತಾರಲ್ಲ, tears are rolling out on my cheeks ಅಂತ. Not that you are crying without your knowledge. ಆನಂದ ಭಾಷ್ಪ ಅಲ್ವಾ? ಪುಳಕಾಂಕಿತ ಗಾತ್ರಃ ಆನಂದ ಭಾಷ್ಪವು ಅಂತ ಹೇಳ್ತೀವಿ. ಆನಂದ ಭಾಷ್ಪ ತನ್ನಷ್ಟಕ್ಕೆ ತಾನೇ ಶುರು ಆಗುತ್ತೆ.
ನಂತರ ಮೈ ನೆವರೇಳುತ್ತೆ, ಅಂದ್ರೆ ಮೈಯಲ್ಲಿರುವ ಈ ಕೂದಲುಗಳೆಲ್ಲ ಎದ್ದು ನಿಂತ್ಕೊಳ್ಳುತ್ತೆ, ರೋಮಾಂಚವಾಗುತ್ತೆ. ಸುಸ್ತಾಗುತ್ತೆ, ಪ್ರಾಬಬ್ಲಿ ತುಂಬಾ ಇನ್ವಾಲ್ವ್ ಆಯ್ತಾ ಏನೋ, ಯಾರಿಗೆ ಅನುರಾಧ ಮ್ಯಾಮಿಗೆ ಏನಕ್ಕೋ ಸಾಕಾಯ್ತು ಸರ್ ಅಂದ್ರು ಅಲ್ವಾ. ಯಾ, ಇಟ್ ಹ್ಯಾಪನ್ಸ್ sometimes too much of involving yourself into a particular subject, especially ದೇವ್ರ ವಿಚಾರದಲ್ಲಿ. at many times I have faced this. ಗೊತ್ತಾಯ್ತಾ, ತುಂಬಾ 3-4 ಕ್ಲಾಸು ತುಂಬಾ ಎಕ್ಸ್ಪ್ಲೈನ್ ಮಾಡಿದ್ರು ನಂಗೆ ಆಗಲ್ಲ. ಭಾವುಕವಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಎಂಡ್ ಆಫ್ ದ ಡೇ ಐ ಡೋಂಟ್ ಸ್ಪೀಕ್ ಟು ಎನಿ ಆಫ್ ದೀಸ್ ಪೀಪಲ್. ನಿನ್ ಗ್ರೂಪ್ ಅವ್ರೆಲ್ಲ ಹತ್ರ ಎಷ್ಟು ಚೆನ್ನಾಗಿ ಎಲ್ಲಾರ ಹತ್ರನು ಮಾತಾಡ್ತೀಯ, ನಮ್ಮಗಳ ಹತ್ರ ಮಾತೇ ಆಡಲ್ಲ ಅಂತ ನಮ್ಮ ಅಮ್ಮ ಕಂಪ್ಲೇಂಟ್ ಮಾಡ್ತಾರೆ ಇವತ್ತು. ನಾ ಹೇಳ್ತೀನಿ, ಐ ಆಮ್ ರಿಯಲಿ ಡಿಸಾಸ್ಟೆಡ್. ನನ್ ಗಂಟ್ಲೆಲ್ಲ ದಪ್ಪ ಆಗೋಗಿದೆ, ಮಾತಾಡಿ ಅಲ್ಲ, ಡ್ಯೂ ಟು ಮೈ ಇನ್ವಾಲ್ವ್ಮೆಂಟ್. ಅದ್ ತಿಳ್ಕೊಬೇಕು ಯಾವ್ದ್ರಿಂದ ಸುಸ್ತು ಅಂತ. ಗೊತ್ತಾಯ್ತಾ, ಕೂತಲ್ಲ, ಸ್ಕ್ರೀನ್ ನೋಡಿ ಅಲ್ಲ, ಇನ್ವಾಲ್ವ್ ಆಗಿ. ದ ಮೆಂಟಲ್ ಇನ್ವಾಲ್ವ್ಮೆಂಟ್ ಮೇಕ್ಸ್ ಅಸ್ ರಿಯಲಿ ಟಯರ್ಡ್. ಆಯ್ತಾ, ಸುಸ್ತಾಗುತ್ತೆ. ಅದಕ್ಕೆ ಪಲ್ಯ ಅಂತ ಹೇಳೋದು. ನಂತರ ಅಶ್ರುಹು ವೇಪತುಹು ಬೆವತ್ಕೊಂಡ್ ಬರುತ್ತೆ. ಗೊತ್ತಾಯ್ತಾ, ಇಟ್ ಇಸ್ ನಾಟ್ ದ ಸ್ವೆಟ್ ದಟ್ ಯು ಸಿ ವೆನ್ ಯು ಗೋ ಟು ಜಿಮ್ ಅಂಡ್ ಡೂ ದ ಎಕ್ಸಸೈಸ್. ಇಟ್ ಇಸ್ ಅ ಸ್ವೆಟ್ ವಿದಿನ್ ಇನ್ಸೈಡ್ ಅಲ್ವಾ, ಆ ಸ್ವೆಟ್ ಅಲ್ಲ. ವೇಪತುಹು ಒಂದ್ ರೀತಿ ಹಾಟ್ ಫ್ಲೇಕ್ಸ್ ಅಂತ ಹೇಳ್ತೀವಲ್ವಾ, ಅದು ಉಂಟಾಗುತ್ತೆ. ಪರಮಾತ್ಮನ ಔಚಿತ್ಯಪೂರ್ಣವಾದ ದಿವ್ಯ ಧಾಮದ ರೂಪವನ್ನ ನೋಡಿದಾಗ, ಪರಮಾತ್ಮನ ರೂಪವನ್ನ ನೋಡಿದಾಗ, ಆ ಒಂದು ಕಂಗೊಳಿಸುವ ಬೆಳಕನ್ನು ನೋಡಿದಾಗ, ಆ ಸೌಂದರ್ಯದಲ್ಲಿ ಪೂರ್ತಿ ನಮ್ಮ ಬೆವರು ಇಳಿದೋಗುತ್ತೆ ಅಂತ ನಾವು ಹೇಳ್ತೀವಿ. ವಿ ಜಸ್ಟ್ ಲೂಸ್ ಅವರ್ ಸೆಲ್ಫ್. ಓಕೆ. ವೈವರ್ಣ್ಯಂ ವರ್ಣ ಚೇಂಜ್ ಆಗುತ್ತೆ, ಬೆಳಚ್ಕೋತೀವಂತೆ ನಾವು, ವೈವರ್ಣ್ಯಂ. ಆಯ್ತಾ. ಆಮೇಲೆ ಸ್ವರ ಸಾಧಂ ಗದ್ಗದ ಆಗುತ್ತೆ ಗಂಟ್ಲು. when you are explaining the Lord, sometimes words are there in your mind but still your tongue cannot pronounce it. Why? ಗದ್ಗದವಾಗುತ್ತೆ, ಕಂಠ ಗದ್ಗದವಾಗುತ್ತೆ. ತಳಿರುಂ ಇಳುರುಂ ಆಯಿಲ್ ನಿರ್ಕುಂನಲೆ ಅಂತ ಹೇಳ್ತೀವಿ ಅಲ್ವಾ. ತಿರುಮಂಗಯಾಳ್ವಾರ್ ನಿಂತಿದಾರಲ್ವಾ, ತಳಿರುಂ ಮಿಳುರುಂ ಆಯುಂ ನಿರ್ಕುಂನಲೆ. ಕಾಲ್ ಹಿಂಗಿರುತ್ತೆ, ನಮ್ಮ ಕಾಲ್ ಎಲ್ಲಿ ಇದೆ ಅಂತಾನೆ ನಮ್ಗೆ ಗೊತ್ತಿರಲ್ಲ, ಆ ತರ ಆಗೋಗುತ್ತೆ. ಯಾರಿಗಾದ್ರೂ ಇದೆಲ್ಲ ಆಗಿದ್ಯಾ? ಆಗ್ಬೇಕು. ಕಣ್ಣೀರ್ ಕಣ್ಣೀರ್ ಬರುತ್ತೆ ಒಂದೊಂದ್ಸತಿ. ದೇವ್ರ ಬರುತ್ತೆ, ಪೂಜೆ ಮಾಡ್ತಾ ಇದ್ದಾಗ ಏನೋ ದೇವ್ರ ಬಂದಂಗಾಗಿ ಒಂದ್ ಸ್ವಲ್ಪ ಧ್ಯಾನ ಪೂಜೆ ಮಾಡ್ತಿರ್ತೀವಲ್ಲ ದೇವ್ರ, ಅವಾಗ ಸ್ವಲ್ಪ ಕಣ್ಣು ಬಂದ್ಬಿಟ್ಟು ಎಲ್ಲಪ್ಪ ನೀನ್ ನನ್ ಕಣ್ಣಿಗೆ ಅಂತ ಕಣ್ಣಲ್ಲಿ ನೀರ್ ಬರುತ್ತೆ. ಎಷ್ಟೋ ಸಲ ನನಗೆ, ಎಸ್ಪೆಷಲಿ ವೆನ್ ಐ ಗೋ ಟು ಗುರುವಾಯೂರ್ ಅಂಡ್ ಆಲ್, ನಂಗೆ ಇದಾಗಿದೆ. ಶ್ರೀವೇಲಿ ನೋಡುವಾಗ ವಿತೌಟ್ ಮೈ ನಾಲೆಜ್ ಐ ವಿಲ್ ಬಿ ಕ್ರೈಯಿಂಗ್. ನನ್ ಫ್ರೆಂಡ್ ಪಕ್ಕದಲ್ಲಿ ಅಂದ್ಬಿಟ್ಟು ಯಾಕೆ ಅಳ್ತಾ ಇದೀಯಾ? ನನ್ಗನ್ಸ್ತಾ ಇತ್ತ ಐ ಆಮ್ ವೆರಿ ನಾರ್ಮಲ್, ಐ ಆಮ್ ಜಸ್ಟ್ ಸೀಯಿಂಗ್ ಅಂಡ್ ಎಂಜಾಯಿಂಗ್ ಎಮ್ ಅಂತ. ನನ್ಗೆ ಗೊತ್ತಿಲ್ದೇನೆ ನೀರ್ ಬರ್ತಾನೆ ಇರುತ್ತೆ ಕಂಟಿನ್ಯೂಸ್ ಆಗಿ. ಬೇಲಕುಡಿ ಕೃಷ್ಣಸ್ವಾಮಿ ಅವ್ರ ಉಪನ್ಯಾಸಗಳು ಮಾಡ್ತಾರಲ್ವಾ, ಎಸ್ಪೆಷಲಿ ವೆನ್ ಹಿ ಸ್ಪೀಕ್ಸ್ ಅಬೌಟ್ ಆಳ್ವಾರ್ ತಿರುನಗರಿ and when he speaks about Nammalvar especially, just observe him. Without his knowledge ಧಾರಾಕಾರವಾಗಿ ನೀರ್ ಸುರಿಯುತ್ತೆ. ಇವಾಗ ಸ್ವಲ್ಪ ಅವ್ರ ಕಲರ್ ಎಲ್ಲ ಹೊರಟೋಗಿದೆ. ಯೌವನದಲ್ಲಿದ್ದಾಗ ಒಳ್ಳೆ ಕೃಷ್ಣನ್ ವಿಗ್ರಹ ತರಾನೇ ಇದ್ರು ಅವ್ರು ನೋಡಕ್ಕೆ, ಕೆಂಪಗೆ ತುಂಬಾ ಚೆನ್ನಾಗೂ ಇದ್ರು ನೋಡಕ್ಕೆ. ಒಂದು ಓರ ಕಳೆ ಅವ್ರ ಮುಖದಲ್ಲಿ. ಅವಾಗ ಇನ್ನೂ ಚೆನ್ನಾಗಿ ವ್ಯಕ್ತವಾಗೋದು, ಕಣ್ಣು ಒರ್ಸ್ಕೊತಾ ಇರ್ಲಿಲ್ಲ ಅವರು, ಡಿಸ್ಟ್ರಾಕ್ಟ್ ಆಗೋಗುತ್ತೆ ಅಂತ. ಬಟ್ ವೆನ್ ಹಿ ಯೂಸ್ ಟು ಸ್ಪೀಕ್ ಅಬೌಟ್ ನಮ್ಮಾಳ್ವಾರ್, without his knowledge the water used to gush out from his tears. ಇದೆಲ್ಲ ಆಗುತ್ತೆ ಭಕ್ತ ಮಹಾಶಯರುಗಳಿಗೆಲ್ಲ, ಇದೆಲ್ಲ ಆಗುತ್ತೆ. ಅದೇನ್ ದೊಡ್ಡ ಭಕ್ತಿ ಅಂತ ಅಲ್ಲ, ದಟ್ ಇಸ್ ಅನ್ ಇನ್ವಾಲಂಟರಿ ಆಕ್ಷನ್. ಇದೆಲ್ಲ ಆಗತ್ತೆ ಅಮ್ಮ. ಪರಮಾತ್ಮನ ಇರುವಿಕೆ ಇದರಿಂದಾನೇ ಗೊತ್ತಾಗುತ್ತೆ, ಇದು ಸತ್ಯ ಅಂತ. ಮುಕ್ತಾಶ್ರಯಂ ಯರ್ಹಿ ನಿರ್ವಿಷಯಂ ವಿರಕ್ತಂ ನಿರ್ವಾಣ ಮೃಚ್ಛತಿ ಮನಃ ಸಹಸಾ ಯಥಾರ್ಚಿಹಿ ಆತ್ಮಾನಮತ್ರ ಪುರುಷೋ ವ್ಯವಧಾನಮೇಕಂ ಅನ್ವೀಕ್ಷತೆ ಪ್ರತಿನಿವೃತ್ತ ಗುಣ ಪ್ರವಾಹ. ಭಗವಂತನ ಗುಣಗಳಲ್ಲಿ ಮಿಂದು ಆ ಗುಣ ಪ್ರವಾಹದಲ್ಲಿ ನಮ್ಮನ್ನೇ ನಾವು ಕಳ್ಕೊಂಡು ಕೊಚ್ಚು ಹೋಗಿ, ಇಹಲೋಕದಲ್ಲಿ ನೀವ್ ಯಾವ್ದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರೋ ಇಷ್ಟು ವರ್ಷಗಳು, ಇದಕ್ ಹೋಗಿ ಇಂಪಾರ್ಟೆನ್ಸ್ ಕೊಟ್ನಾ, ಎಷ್ಟು ಕ್ಷುಲ್ಲಕ ಇದು ಅಂತ ನಮಗೆ ಅನ್ಸಕ್ಕೆ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ನಿಮ್ಮನ್ನ ಕಮೆಂಟ್ ಮಾಡ್ತಾರೆ, ಯಾರೋ ನಿಮ್ ಬಗ್ಗೆ ಏನೋ ಹೇಳ್ತಾರೆ. ಮುಂಚೆ ಆದ್ರೆ ಅದಕ್ಕೆ ಕೊರಗೋದು, ಅದಕ್ಕೆ ಜಗಳ ಆಡೋದು, ಅದು ಮನಸ್ಸಲ್ಲಿ ಕೊಡಿಯೋದು ಎಲ್ಲ ಮಾಡ್ಕೊತಾ ಇದ್ರಿ. ಇವಾಗ
I have many things to gain in my life. ಈ ಪೆಟಿ ಥಿಂಗ್ಸ್ ಗೆಲ್ಲ ಕುತ್ಕೊಂಡು ಲೆಟ್ ಮಿ ನಾಟ್ ಗಿವ್ ಅಪ್ ಮೈ ಸೆಲ್ಫ್, ಲೆಟ್ ಮಿ ನಾಟ್ ಗಿವ್ ಅಪ್ ಮೈ ಎನರ್ಜಿ ಫಾರ್ ಸಚ್ ಥಿಂಗ್ಸ್. ಯಾರಾದ್ರೂ ನಿಮ್ಗೆ ಹೇಳಿದ್ರು ಏನ್ ಮಾಡ್ತೀರಾ? ఏం ಮಾಡ್ತೀರಾ? వాళ్ళకి తెలిసిన సంస్కారం అంతే, చెప్పుకొని పోని లేండా ಅಂತ. ಅದು ವಾದ ವಿವಾದಕ್ಕೂ ಹೋಗಲ್ಲ. ಯು ಡೋಂಟ್ ಇವನ್ ಕಂಟಿನ್ಯೂ ದಟ್ ಅಲ್ವಾ? ಅವ್ರಿಗೆ ತಲೆನೇ ಕೆಡಿಸ್ಕೊಳ್ಳಲ್ಲ, ತಲೆನೇ ಕೆಡಿಸ್ಕೊಳ್ಳಲ್ಲ ಆತರ ಅಲ್ವಾ? ನಮಗಲ್ಲ ಅಂತ ಇದ್ ಬಿಡ್ತೀರಾ ಅಲ್ವಾ? ಪಕ್ಕದ ಮನೆಯಲ್ಲಿ ಜಗಳ, ಅವ್ರ ಗಂಡ ಹೆಂಡತಿ ಹೇಳ್ತಾ ಇದ್ರೆ ನನಗೇನಾಗ್ಬೇಕೀಗ ಅಲ್ವಾ? ಸಾಧ್ಯವಾದ್ರೆ ಏನಾದ್ರು ಒಂದ್ ಒಳ್ಳೇದ್ ಹೇಳ್ಬೇಕು. ಅವ್ರೇನೋ ವೈಯಕ್ತಿಕವಾಗಿ ಕಿತ್ತಾಡ್ಕೊತಾ ಇದ್ರೆ ನಾನೇನ್ ಮಾಡ್ಲಿ ಅದಕ್ಕೆ ಹೋಗಿ? ಆ ತರ ನಮಗೆ ಏನಾದ್ರೂ ಬಾಣಗಳನ್ನ ಬೀಸಿದ್ರು ಆ ಬಾಣ ನಮಗಲ್ಲ ಅಂತ ನಾವು ಅದನ್ನ ವಿ ಗೆಟ್ ರಿಟೈರ್ಮೆಂಟ್ ಅನ್ನೋ ನೇಚರ್ ನಮಗೆ ತಾನಾಗೆ ನಿವೃತ್ತಿ ಧರ್ಮ, ಆಯ್ತಾ? ವೃತ್ತವಾದ ಧರ್ಮ ನಮಗೆ ಶುರು ಆಗುತ್ತೆ. ಈಗಾಗ್ಲೇ ನಿಮ್ಮಲ್ಲೆಲ್ಲ ಬಂದಿದ್ಯಾ ಇಲ್ವಾ? You have dealt with 1.5 years of your Bhagavatam. It has already started in you. ಅಲ್ವಾ? ನಿವೃತ್ತ ಧರ್ಮ ಅನ್ನೋದು ಬಂದ್ಬಿಟ್ಟಿರುತ್ತೆ. ಆಮೇಲೆ ಏನ್ ಗೊತ್ತಾ, ತುಂಬಾ ದುಃಖನೂ ಆಗಲ್ಲ. ಕೆಲವೊಂದು ವಿಚಾರಗಳಿಗೆ ತುಂಬಾ ದುಃಖನೂ ಆಗಲ್ಲ. ಯಾರಾದ್ರೂ ಹೋಗ್ತಾರೆ ಅನ್ಕೊಳ್ಳಿ, ಮನೆಯಲ್ಲಿ ಸಾವು ಇದು ನಡೆಯುತ್ತೆ ಅನ್ಕೊಳ್ಳಿ. ಸಾವು ಹಾಗಾದ್ರೆ ದುಃಖ ಅಲ್ವಾ ಸರ್? ಅದೇನ್ ನಲಿತಾರ ಯಾರಾದ್ರೂ ಕೂತ್ಕೊಂಡು, ನಗ್ತಾರ ಅದಕ್ಕೆ? ಹಂಗಂತ ಅಲ್ಲ. ಮೆಂಟಲ್ ಇನ್ವಾಲ್ವ್ಮೆಂಟ್ ಭಗವಂತನ ಕಡೆ ಇರುವಾಗ ಯು ಡೋಂಟ್ ಮಿಸ್ ಔಟ್ ಎನಿಥಿಂಗ್ ಸೋ ಈಸಿಲಿ. ಎಲ್ಲಾರು ನಮ್ ಜೊತೆ, ಬಂಧು ಬಾಂಧವರೆಲ್ಲ ನಮ್ ಜೊತೆ ಇದ್ದಾರೆ. ನಾಟ್ ದಟ್ ವಿ ಮಿಸ್. ಸಾವು ಅನ್ನೋದು ಸಹಜ, ಎಲ್ರ ಮನೇಲೂ ನಡೆಯೋದೆ. ಕಳ್ಕೊಳ್ಳೋದು, ಡಿಮೈಸ್ ಅನ್ನೋದು ಇಟ್ ಇಸ್ ಕಾಮನ್. ಬಟ್ ಯು ಟೇಕ್ ಇಟ್ ಸಚ್ ಎ ವೇ ದಟ್ ನಥಿಂಗ್ ಐ ಹ್ಯಾವ್ ಲಾಸ್ಟ್ ಬಿಕಾಸ್ ಐ ಹ್ಯಾವ್ ನಾಟ್ ಲಾಸ್ಟ್ ಹಿಮ್. ಬರುತ್ತಾ ಇಲ್ವಾ? ಕ್ವೆಶ್ಚನ್ ಯೋರ್ ಸೆಲ್ಫ್. ಬರುತ್ತಾ ಬರಲ್ವಾ? ಬರ್ಬೇಕು. ಅವಾಗ್ಲೇ ನೀವು ಯು ಆರ್ ಇನ್ಕ್ಲೈನಿಂಗ್ ಟುವರ್ಡ್ಸ್ ಪರಮಾತ್ಮ. ಇನ್ನು ಲೌಕಿಕದಲ್ಲೇ ಅಯ್ಯೋ ನಾನು ಅವ್ರನ್ನ ಕಳ್ಕೊಂಡೆ, ಇವ್ರನ್ನ ಕಳ್ಕೊಂಡೆ. ಇಫ್ ಯು ಜಾರ್ ಡೌನ್ ದ ಲಿಸ್ಟ್, ವಾಟ್ ಇಸ್ ದ ಯೂಸ್? ನಾನ್ ಯಾರನ್ನು ಕಳ್ಕೊಂಡಿಲ್ಲ ಅಲ್ವಾ? ಎಲ್ಲರನ್ನು ಮನುಷ್ಯ ಪರಮಾತ್ಮನಲ್ಲಿ ನಾನು ನೋಡ್ತಾ ಇದ್ದೀನಿ. ಅದು ಬರ್ಬೇಕು. ಈಸಿ ಮಾತಾಡೋದು, ನಾಟ್ ಸೋ ಈಸಿ ಟು ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಮೆಂಟಲ್ ಲೆವೆಲ್. But definitely it will come. It will come. I challenge you that nobody can debate saying no, it won't come. సరే, ఎంత ఈజీగా మీరు చెప్తున్నారు. ఆ దుఃఖం వాళ్ళకే తెలుసుతారు, పోగొట్టుకున్న వాళ్ళకే. కరెక్ట్, అది కామన్ కదా అందరికీ. ఆ దుఃఖం లేకుండా చేసేదే భగవంతుడు కదా. భాగవతము మా జొతలో ఎక్కడ వస్తా ఉంది. ఇంతకాలం నేను నేర్చుకుంటునే எங்க நம்ம கிட்ட அது நெருங்கி இருக்கு, எங்க பழகிருக்கு, எங்க வருது? இதோ இந்த சமயம் தான். These are the critical times where Bhagavatam is there with us. ಅದು ತೋರ್ಸುತ್ತೆ. ಸೋಪ್ಯೇತಯಾಚರಮಯ ಮನಸೋ ನಿವೃತ್ಯ, ಮನಸ್ಸಿಂದ ನಿವೃತ್ತಿಯನ್ನ ಹೊಂದೋದು. ತಸ್ಮಿನ್ ಮಹಿಮ್ಯ ವಸಿತಃ ಸುಖ ದುಃಖ ಬಾಹ್ಯೇ, ಸುಖದಿಂದಲೂ ದುಃಖದಿಂದಲೂ ಹೊರಗಡೆ ಇರುವುದು. ನಾಟ್ ದಟ್ ಯು ಆರ್ ಇನ್ವಾಲ್ವ್ಡ್ ಈವನ್ ಇನ್ ಸುಖ ಆರ್ ದುಃಖ, ಬಟ್ ಯುವರ್ ಇನ್ವಾಲ್ವ್ಮೆಂಟ್ ಇಸ್ ಇನ್ ಡ್ಯಾಶ್. ಯಾವ್ದ? ಸುಖದಿಂದ ದುಃಖದಿಂದ ಹೊರಗಡೆ ಇರ್ತೀರಾ, ಅದ್ರಲ್ಲಿ ಎರಡರಲ್ಲೂ ನಿಮ್ ಇನ್ವಾಲ್ವ್ಮೆಂಟ್ ಇಲ್ಲ. ಯಾವ್ದ್ರಲ್ಲಿ ಇನ್ವಾಲ್ವ್ಮೆಂಟ್? ಭಗವತ್ ಚಿಂತನೆಯಲ್ಲಿ. ಭಗವತ್ ಚಿಂತನೆಯಲ್ಲಿ ಓಕೆ, ಅದು ನಂಗ್ ಅನ್ಬಾರ್ದು. ಸುಖ ದುಃಖ ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದ್ ಲೆವೆಲ್? ಮೋಕ್ಷಕ್ಕೆ ದೇವ್ರ ಮೇಲೆ ನಾವು ನಂಬಿಕೆ, ನಿರ್ಲಿಪ್ತ ಭಾವನೆ ಬರುತ್ತೆ. ಇನ್ನು ಜಂತು ಸ್ತುತಿ ಇದೆ. ಇಷ್ಟು ಬೇಗ ನಿಮ್ಮನ್ ಮೋಕ್ಷ ಕಲಿಸ್ತೀವ ನಾವು? ಮಧ್ಯದಲ್ಲಿ ಇಲ್ವಾ ಜಂತು ಸ್ತುತಿ? ನಿರ್ಲಿಪ್ತ ಭಾವನೆ, ವೆರಿ ಗುಡ್. ಆದ್ರೆ ಇನ್ನೊಂದಿದೆ, ಸುಖ ದುಃಖ ಅದ್ರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂದ್ರೆ ಯಾವ್ದ್ರಲ್ಲಿ ಇನ್ವಾಲ್ವ್ಮೆಂಟ್? ಹಿತಪ್ರಜ್ಞರಾಗಿರ್ತೀವಿ ಅಷ್ಟೇನೆ. ಇನ್ವಾಲ್ವ್ಮೆಂಟ್, ಇನ್ವಾಲ್ವಿಂಗ್ ಯೋರ್ ಸೆಲ್ಫ್. ಅಲೌಕಿಕ ವಿಷಯದಲ್ಲಿ ಸರ್, అలౌకిక విషయము భక్తి దాని నడుమ ఒక్కటి ఉంది, అది చెప్పండి. మీరు కొంచెం ఎక్కడ మీరు దిగండి, అప్పుడు వస్తుంది ఆన్సర్. ಭಗವತ್ ಚಿಂತನೆಯನ್ನೇ ಇರ್ತೀವಿ ಬಿಟ್ರೆ ಭಗವತ್ ಚಿಂತನೆ ಒಂದೇ ವರ್ಡ್ ಅದಕ್ಕೆ. కస్తూరి మమ్మీ ఎక్కడ ఎక్కాలను ఎక్కడ దిగాలను ఏమో. జ్ఞానం పక్క సార్.
ಸಾಧನೆ ಅಲ್ಲ ಸರ್. ಆನಂದ ಆನಂದ ಆನಂದ, ಸುಖ ದುಃಖ ಆನಂದ ಟರ್ಮ್ಸ್ ಅಲ್ವಾ. ಸುಖಕ್ಕೆ ದುಃಖ ಆಪೋಸಿಟ್, ದುಃಖಕ್ಕೆ ಸುಖ ಆಪೋಸಿಟ್, ಆನಂದಕ್ಕೆ ಯಾವ್ದು ಆಪೋಸಿಟ್? ಯಾವ್ದು ಆಪೋಸಿಟ್ ರೇಖಾ ಆನಂದಕ್ಕೆ? ದೇರ್ ಇಸ್ ನೋ ವರ್ಡ್ ಆಪೋಸಿಟ್ ಅಲ್ವಾ. ನಿರಾನಂದ ಅಂತ ಇದೆಯಾ? ದೇರ್ ಇಸ್ ನೋ ವರ್ಡ್ ಕಾಲ್ಡ್ ನಿರಾನಂದ. ನಾನ್ ಬೇಕಾದ್ರೆ సేర్స్బోదు కన్నడದಲ್ಲಿ. నిరానందము పొందాడు ఏమో తెలుగులో స్పెషల్ గా చెప్పొచ్చు. నిరానందం అమరకోశంలోనే లేదు కదా. ಆನಂದ ಆನಂದ ಆನಂದ, ಸುಖ ದುಃಖ ಬಾಹ್ಯೆ. ಈ ರೀತಿ ನೀವು ದುಃಖದಿಂದಲೂ ಸುಖದಿಂದಲೂ ಬಾಹ್ಯರಾಗಿ ಆನಂದ ಸ್ವರೂಪಿಗಳಾಗಿ ಇರ್ತೀರಾ. ಸ್ವಾತ್ಮನ್ವಿದತ್ತ ಉಪಲಬ್ಧ ಪರಾತ್ಮಕಾಷ್ಟ. ಈ ಆತ್ಮವನ್ನ, ಈ ದೇಹಕ್ಕೆ ಅಂಟಿರುವಂತಹ ಆತ್ಮವನ್ನ ಆನಂದ ಸ್ವರೂಪಿಯಾಗಿ ನೋಡಿದ್ರೆ ಈ ದೇಹ ಏನಾಗುತ್ತೆ? ಕಾಷ್ಟ, ಸುಮ್ನೆ ಒಂದು ಕಟ್ಟಿಗೆ ಅಷ್ಟೇನೆ. ಮಾನವ ಮೂಳೆ ಮಾಂಸದ ತಡಿಕೆ ಅಂತ ಹೇಳ್ತೀವಲ್ವಾ, ಆ ರೀತ ಸುಮ್ನೆ ಒಂದು ಕಟ್ಟಿಗೆ ಆಗುತ್ತೆ. ಆದ್ರೆ ಆ ದೇಹವನ್ನು ನೀವು ಅಲಕ್ಷ್ಯವಾಗಿ ಬಿಡೋಂಗಿಲ್ಲ. ಬಿಕಾಸ್ ಸ್ಟಿಲ್ ಯು ಆರ್ ಇನ್ ದೇಹ ಅಲ್ವಾ. ನಿಮ್ಮ జీవిత కాలంలో గడిపే వరకు ఈ దేహం మాకు కావాలి కదా. ಆತ್ಮ ಹೊರಗಡೆ ಬರೋವರೆಗೂ ಈ ದೇಹ ಚಿಂತನೆ ಅನ್ನೋದು ಇದ್ದೇ ಇರುತ್ತೆ. ಇದನ್ನ ಪಾಲಿಸ್ಬೇಕು, ಪೋಷಿಸ್ಬೇಕು, ರಕ್ಷಿಸ್ಬೇಕು. ಎನ್ನ ಕಾಲೇ ಕಂಬ, ಎನ್ನ ಶಿರವೇ ಹೊನ್ನ ಕಳಶವಯ್ಯ, ಕೂಡಲ ಸಂಗಮ ದೇವ ಅಂತ ಬಸವಣ್ಣ ಹೇಳ್ತಾರೆ. ಸೊ ದಿಸ್ ಇಸ್ ದೇಗುಲ. ಆ ದೇಹವನ್ನ ದೇಹಚ್ಚತಂ ಚರಮ ಸ್ಥಿತಮುತ್ಥಿತಂ ವಾ ಸಿದ್ಧೋ ವಿಪಶ್ಯತಿ ಯತೋತ್ಯಗಂ ಗಮತ್ ಸ್ವರೂಪಂ ದೈವಾದುಪೇತಮಥ ದೈವವಶಾದಪೇತಂ ವಾಸೋ ಯಥಾ ಪರಿಕೃತಂ ಮದಿರಾಮದ್ದಾಂದಃ. ಕುಡಿದು ಕುಪ್ಪಳಿಸಿ ತುಂಡಾಡಿ ಕೊನೆಗೆ ದೇಹವನ್ನ ಕ್ಷುಲ್ಲಕವಾಗಿ ನನಗೆ ನನ್ನ ಶರೀರ ನೋಡ್ಕೊಂಡ್ರೆ ಛೀ ಅಸಹ್ಯ ಅನ್ನೋ ಲೆವೆಲ್ಗೆ ತಗೊಂಡ್ ಹೋಗ್ಬಾರ್ದು. ನನ್ನ ಶರೀರ ಹಿಂಗ್ ನೋಡ್ಕೊಂಡ್ರೆ ಆಹಾ ಮಂತ್ರಪೂತವಾಗಿದೆ ಶರೀರ. ಐ ಗೆಟ್ ಅಪ್ at 2 o'clock. ಆಲ್ ಮೈ ಪಾರಾಯಣಂ ವಿಲ್ ಗೆಟ್ ಓವರ್ by 5:30. After that ನೀವೆಲ್ಲ ಬರ್ತೀರಾ ವಿಷ್ಣು ಸಹಸ್ರನಾಮ. Then from 11 to 1 there's one more class where I explain Bhagavatam. Then 3 to 5. Then again I have one more batch 7 to 9. ಈ ಶರೀರ ಎಷ್ಟು ಯೂಸ್ ಆಗಿದೆ ನೋಡಿ ಅಲ್ವಾ. ಈಗ ನನ್ನ ಶರೀರ ನಾನು ನೋಡ್ಕೋತೀನಿ, ಪ್ರತಿಬಿಂಬಿಸ್ಕೋತೀನಿ. ಅದು ಕಣ್ಣಾಡಿ ಬೇಕಿಲ್ಲ, ಮನಸ್ಸಿನ ಪ್ರತಿಬಿಂಬ. ಮನಸ್ಸು ಅನ್ನೋ ಕಣ್ಣಾಡಿ ನೋಡ್ಕೊಂಡಾಗ ನಿಜವಾಗ್ಲೂ ನನ್ನ ಶರೀರ ಅನ್ನೋದು ಬರೀ ಅಸಹ್ಯದ ವಸ್ತು ಇದೆಯಾ, ಒಳ್ಳೆ ಕಂಪಿನ ವಸ್ತು ಇದೆಯಾ? 10 ಜನಕ್ಕೆ ಯೂಸ್ ಆಯ್ತು, ನನಗ್ ಯೂಸ್ ಆಯ್ತು, 10 ಜನಕ್ಕಿರ್ಲಿ. Because of Parayanam, because of Vishnu Sahasranamam, because Saturday I have 2 batches of class. Saturday I have again one more batch in the evening 7 to 9. It is all an education indeed to me. ಸೊ ನನ್ನ ಶರೀರ ಅನ್ನೋದು ಇಷ್ಟು ಕೆಲಸ ಮಾಡಿದೆ ಅಂದ್ರೆ ಇದು ನಿಜವಾಗ್ಲೂ ಭಗವಂತನಿಗೆ ತೇಯುವ ಶ್ರೀಗಂಧದ ಕಟ್ಟಿಗೆನಾ ಅಥವಾ ಅಸಹ್ಯದ ಕೊಳಚೆ ನೀರ? ಸೊ ನಮ್ಮ ಶರೀರವನ್ನ ನಾವು ಗೌರವಿಸೋದು ನಮಗೆ ಬರ್ಬೇಕು ಅಮ್ಮ. ಡೋಂಟ್ ರಿಗ್ರೆಟ್ ಆಫ್ ಯುವರ್ ಶರೀರ. ಯುವರ್ ಶರೀರ ಇಸ್ ವೆರಿ 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 ಇಂಪಾರ್ಟೆಂಟ್. ಬಟ್ ಇನ್ ದ ಟರ್ಮ್ಸ್ ಆಫ್ ಭೋಗ ಇಟ್ ಹ್ಯಾಸ್ ಟು ಬಿಕಮ್ ಯೋಗ. ಪರಮಾತ್ಮ ಭೋಗಿಸ್ಬೇಕು, ನಾವು ಯೋಗಿಸ್ಬೇಕು ಅಲ್ವಾ. ಆ ತರದ ಶರೀರವಾಗ್ಬೇಕು. ಐ ರಿಯಲಿ ಟೆಲ್ ಯು, ಆಫ್ಟರ್ ಮೆನಿ ಇಯರ್ಸ್ ಆಫ್ ಟೀಚಿಂಗ್, ನನಗೆ ನನ್ನ ಪಾಠ ಇರುವಾಗ ನಂಗೆ ಹಸುವು ಆಗಲ್ಲ, ಬಾಯಾರಿಕೆನೂ ಆಗಲ್ಲ, ನಂಗೆ ಆಲಸ್ಯನೂ ಆಗಲ್ಲ. ನಿಜವಾಗ್ಲೂ ನಂಗೆ 3 ಗಂಟೆ ಕುತ್ಕೊಳ್ಳೋವಾಗ ಯಾಕಪ್ಪ ಬೇಕು ಈ ಕ್ಲಾಸು ಅಂತ ದಿನ ಅನ್ಸುತ್ತೆ. ಬಟ್ ದ ಟೈಮ್ ಐ ಸಿಟ್ at 3 o'clock and see all your faces, any batch for that matter, I completely forget. ನನಗೆ ಆ ಟ್ರಾನ್ಸ್ಫಾರ್ಮೇಶನ್ ಗೊತ್ತಾಗಲ್ಲ ನನಗೆ. ಆಮೇಲೆ ಅನ್ಕೋತೀನಿ ಎಷ್ಟು ಬೇಜಾರು ಮಾಡ್ಕೊಂಡು ಕುತ್ಕೋತೀನಿ, 3 ಗಂಟೆ ಕಮಿಟ್ ಆಗೋಗಿದ್ದೀನಲ್ಲ ಅಂತ. ಅವಾಗ ನಮ್ಮಮ್ಮ ಹೇಳಿದ್ರು, ಎವ್ರಿ ಟೈಮ್ ಡೋಂಟ್ ರೀಕಾಲ್ ಆ ಬೇಜಾರು. ಹಿಯರ್ ಆಫ್ಟರ್ವರ್ಡ್ಸ್ ಥಿಂಕ್ ದಟ್ 3 ಗಂಟೆ ಬರ್ತಾ ಸುಗ್ಗಿ ನನಗದು, ನಾನ್ ಕಾಯ್ಕೊಂಡು ಕುತ್ಕೋತೀನಿ, ಅದಕ್ಕೆ ಈ ತರ ಮಾಡ್ಕೊ ಅವಾಗ ನೋಡು ಅಂತ. ಎಸ್, ಐ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ದಟ್. 3 ಗಂಟೆ ಇನ್ನೂ ಆಗಿಲ್ವಾ ಅವಾಗ ಆ ಒಂದು ಶುಭಗಳಿಗೆ ಕಾಯೋ ತರ, ಸಂತೋಷ ಆನಂದದಿಂದ ಕಾಯೋ ತರ ಆಗುತ್ತೆ ಅಲ್ವಾ. ಅದಕ್ಕೆ ಹೇಳೋದು, ಯಾವುದೇ ಕೆಲ್ಸನ ಇಷ್ಟದಿಂದ ಮಾಡಿದ್ರೆ ಅವಾಗ ಅಲ್ಲಿ ಬೇಜಾರು ಅನ್ನೋದೇ ಬರಲ್ಲ. ಆಗಲ್ಲ.
ಆದ್ರೆ ಬರ್ಬೇಕಲ್ಲ, ಗೊತ್ತು, వి నో దట్. బట్ ఎంత మాత్రమో మేము ఇంప్లిమెంట్ చేసుకుంటాము అనేదే ముఖ్యమైపోతుంది. கொஞ்சம் சமயத்துல நமக்கு எல்லாமே தெரியும், ஆனா நம்ம வாழ்க்கையில எவ்வளவு நடைமுறைக்கு அதை கொண்டு வரோங்கிறது ரொம்ப முக்கியமா போறது இல்லையா? ಸೊ somebody has to trigger it. ಈ ರೀತಿ ನಮ್ಮ ದೇಹವನ್ನ ನಾವು ಪರಮ ಪವಿತ್ರವಾಗಿ I'll be an audio, sir. యా ఓకే, నో ప్రాబ్లం. ఇంకా 2 minutes లో క్లోజ్ చేస్తాను నేను. దేహోపి దైవ వశగః ఖలు కర్మ యావత్ స్వారంభకం ప్రతి సమీక్షత ఏవ సాసుః తం సప్రపంచ మదిరూఢ సమాధి యోగః ಸ್ವಾಪ್ನಂ ಪುನರ್ನ ಭಜತೆ ಪ್ರತಿಬುದ್ಧ ವಸ್ತುಃ. ಯಾವಾಗ ಭಗವದ್ ವಿಚಾರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿ ನಿಮ್ಮ ದೇಹ ಪ್ರಜ್ಞೆ ಮತ್ತೆ ಧರ್ಮಭೂತ ಪ್ರಜ್ಞೆ, ನಂತರ ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರ, ಇದು 4 ಒಂದು ಸೇರಿ ಪರಮಾತ್ಮನೆಡೆಗೆ ಹೋಗುತ್ತೋ ಅವಾಗ ನಿಮಗೆ ಇಹಲೋಕದ ಜೀವನ ಅನ್ನೋದು ಅಷ್ಟೇ ಚಿಟ್ಕೆ ಹೊಡೆದಂಗೆ ಸ್ವಪ್ನವಾಗಿ, ನೋ ಮ್ಯಾಟರ್ ಹೌ ಮಚ್ ಎವರ್ ಡಿಫಿಕಲ್ಟ್ ಇಟ್ ಇಸ್, ಐ ಕ್ಯಾನ್ ಮ್ಯಾನೇಜ್. ಆಯ್ತಾ? ಕ್ರಿಸ್ಮಸ್ ಟೈಮಲ್ಲಿ ಬೇಕ್ರಿಗೂ ಹೋಗ್ಬೇಕು, ಬರ್ದಿದ್ರಿ ಸಾರ್ ಬೇರೆ ಬೈತಾರೆ, ಪರವಾಗಿಲ್ಲ, ಸಂಭಾಳಿಸಾಯ್ತು. ಬಂದು ಆಯ್ತು ಕ್ಲಾಸಿಗೆ, ಆಬ್ಸೆಂಟು ಆಗ್ಲಿಲ್ಲ, ಸಾರ್ ಕೈಲೂ ಬೈಸ್ಕೊಳ್ಳಿಲ್ಲ, ಗಂಡನ ಕೈಲೂ ಬೈಸ್ಕೊಳ್ಳಿಲ್ಲ, ಬೇಕ್ರಿನೂ ಸಂಭಾಳಿಸಾಯ್ತು. ಹೆಂಗಾಯ್ತು? ಹೌ ಇಟ್ ಹ್ಯಾಪನ್? Because you know how to balance it. When you are very strong, very firm, Paramatmana chintaneyalli firm ಆಗಿದ್ರೆ you can manage it. You can really manage it. ನಾನು ಯಾವಾಗ್ಲೂ ಒಂದು ಕಾಮನ್ ಸ್ಲೋಗನ್ ಹೇಳ್ತೀನಲ್ವಾ ನಿಮಗೆ, in order to miss the class every week you have a reason. In order to attend a class you have only one reason. I had to attend my class. ಅಲ್ವಾ? ನಾ ಹೇಳಲ್ವಾ ಇದನ್ನ? ಎಲ್ಲ ಬ್ಯಾಚ್ಗೂ ಹೇಳ್ತೀನಿ, ನಾನು ಬಿಡಲ್ಲ. ಇನ್ ಆರ್ಡರ್ ಟು ಮಿಸ್ ದ ಕ್ಲಾಸ್, ನನಗಿವತ್ತು ಮದ್ವೆ ಇದೆ, ನೆಕ್ಸ್ಟ್ ವೀಕ್ ಮುಂಜಿ ಇದೆ, ಅದಕ್ ನೆಕ್ಸ್ಟ್ ವೀಕ್ ಯಾರ್ದೋ ಶ್ರಾದ್ದ ಇದೆ, ಅದಕ್ ನೆಕ್ಸ್ಟ್ ವೀಕ್ ಯಾರ್ದೋ ಉಪನಯನ ಇದೆ, ಇನ್ಯಾರ್ದೋ ಸೀಮಂತ ಇದೆ. ಎಸ್, ಮೆನಿ ಥಿಂಗ್ಸ್ ಐ ಹ್ಯಾವ್, ಅಲ್ವಾ? ಬಟ್ ಇದು ಸತ್ಯಕ್ಕೆ ಒಂದೇ ಇದು ವಿಷಯ, ಸುಳ್ಳಿಗೆ 100 ಹೇಳ್ಬೋದಲ್ಲ ಹಾಗೆ. ಅಲ್ಲ, ಸುಳ್ಳೇ ಬೇಡ. ಐ ಡೋಂಟ್ ಹ್ಯಾವ್ ಟು ಮೇಕ್ ದ ರೀಸನ್. ಸುಳ್ಳೇ ಇಲ್ಲ, ನಿಜವಾಗ್ಲೂ ಇರುತ್ತೇನೋ ಒಂದು, ನೀವು ನೋಡಿಬೇಕಾದ್ರೆ ಇರುತ್ತೆ. ನೀವು ತಪ್ಪಿಸ್ಕೊಂಡ್ ನೋಡಿ ಒಂದೆರಡು, ಹಂಗೇಂತ ತಪ್ಪಿಸ್ಕೋಬೇಡಿ, ತಪ್ಪಿಸ್ಕೊಂಡ್ ನೋಡಿ ಒಂದೆರಡು ಕ್ಲಾಸು, ಯು ವಿಲ್ ಫೈನಲಿ ಗೆಟ್ ಇಟ್ ಟು ದ ಸೋ ಮೆನಿ ರೀಸನ್ಸ್. ఏమో తెలీదు అటెండ్ అయ్యేకే అయితలేదు నాకు, ఏమో ఒకటి వస్తానే ఉంది. బట్ ఇఫ్ యు మేక్ ఇట్ వెరీ ఫర్మ్లీ, ఐ హ్యావ్ టు అటెండ్, నో సెకండ్ ಗೋಲ್ ಇನ್ ದಟ್. ನೀವು ಖಂಡಿತ ಅಟೆಂಡ್ ಆಗ್ತೀರಾ. ಸೋಮವಾರದ ಬ್ಯಾಚ್ ಅಲ್ಲಿ, ಸ್ಮಿತಾ ಅವ್ರ ಬ್ಯಾಚ್ ಅಲ್ಲಿ ಇಂದ್ರಾಣಿ ಅಂತ ಒಂದು ಮಾಮಿ, ಶಿ ವಾಸ್ ವೆರಿ ರೆಗ್ಯುಲರ್, ಶಿ ವಾಸ್ ವೆರಿ ಪರ್ಟಿಕ್ಯುಲರ್, ವೆರಿ ಸ್ಟ್ರಿಕ್ಟ್ ಇನ್ ಹರ್ ಕ್ಲಾಸ್. ಐ ಡೋಂಟ್ ನೋ ವಾಟ್ ಹ್ಯಾಪನ್, ಸಮ್ ಡಿಸ್ಟ್ರಾಕ್ಷನ್ ಇನ್ ದ ಫ್ಯಾಮಿಲಿ ಡ್ಯೂ ಟು ಇದು ಹೆಲ್ತ್ ಇಶ್ಯೂನೇ. ಆಫ್ ಕೋರ್ಸ್ ನಾಟ್ ದಟ್ ಶಿ ಮೇಡ್ ಎ ರೀಸನ್, ಪಾಪ ಜೆನ್ಯೂನ್ ರೀಸನ್ ಇತ್ತು, ತಪ್ಪಿಸ್ಕೊಂಡ್ರು. ಅವಾಗ್ಲೇ ನಾ ಎಚ್ಚರ ಕೊಟ್ಟೆ, ತಪ್ಪಿಸ್ಕೊಂಡಿದ್ದೀರಾ ಸರಿ, ಬಂದ್ಬಿಡಿ, ಕಮ್ ಬ್ಯಾಕ್, ಡೋಂಟ್ ಎವರ್ ಸಿಟ್ ಯುವರ್ ಸೆಲ್ಫ್ ಐಡಲ್. ಬಿಟ್ಟು 2 ವರ್ಷ ಆಯ್ತು, ಇನ್ನೂ ಶಿ ಡಿಡ್ ನಾಟ್ ಟರ್ನ್ ಬ್ಯಾಕ್. ಇನ್ನು ಶಿ ವಿಲ್ ನೆವರ್ ಟರ್ನ್ ಬ್ಯಾಕ್. ಐ ನೋ. ಚತುಶ್ಲೋಕಿ ಭಾಗವತ ಆದ್ಮೇಲೆ ಶಿ ಕೇಮ್ ಅಪ್ ಟು ವರಾಹ ಚರಿತ್ರ. ಏನ್ ಅಲ್ಪನಾ? ಅಲ್ಲಿವರೆಗೂ ತಗೊಂಡ್ ಬರೋದು ಅಲ್ಪನಾ? ಆಲ್ಮೋಸ್ಟ್ 1.5 year ಜರ್ನಿ ಶಿ ಡಿಡ್ ವಿತ್ ಮೀ, ಬಟ್ ಶಿ ಲೆಫ್ಟ್ ಎವ್ರಿಥಿಂಗ್. ಶಿ ಕೆನಾಟ್ ಕಮ್ ಬ್ಯಾಕ್. ನಾವು ಎಷ್ಟು ವಿಶ್ವ ಪ್ರಯತ್ನ ಪಟ್ರು ಆಗಲ್ಲ, ಗೊತ್ತಾಯ್ತಾ? ನಾವ್ 1 ತಿಂಗಳು ಸ್ಟ್ರಿಕ್ಟ್ ಆಗಿ ನಿಮ್ಗೆ ರಜಾ ಕೊಡೋದು, ಅದಕ್ ಮೇಲೆ 1 ದಿನಾನು ತಗೊಳಲ್ಲ. ಬಿಕಾಸ್ ಐ ನೋ ಐ ಬಿಕಮ್ ಲೇಜಿ, ಐ ಕೆನಾಟ್ ಟರ್ನ್ ಬ್ಯಾಕ್. ಇನ್ ನೆಕ್ಸ್ಟ್ ಇಯರ್ ಇಂದ ಅದು ಇರಲ್ಲ ಬಿಡಿ, ಡೋಂಟ್ ವೆರಿ. ನನ್ ಫೀಲ್ಡ್ ಟ್ರಿಪ್ ಎಲ್ಲ ಮುಗೀತು. ಐ ನೆವರ್ ಗಿವ್ ಲೀವ್ ಇನ್ ದ ಮಂತ್ ಆಫ್ ನವೆಂಬರ್ ಆಲ್ಸೋ. ಅದು ಆ ಬಿಗಿ, ಯಾವುದೇ ವಿಚಾರದಲ್ಲೂ ಆ ಬಿಗಿ ಇಲ್ಲ ಅಂದ್ರೆ ಹೊರಟೋಗುತ್ತೆ. ಸೊ ಯು ಕ್ಯಾನ್ ಮ್ಯಾನೇಜ್ ವಿತ್ ಎನಿ ಬಿಸಿ. 1-2 ಕ್ಲಾಸ್ ತಪ್ಪಿಸ್ಕೋತೀರಾ, ಪರವಾಗಿಲ್ಲ, ಯು ಹ್ಯಾವ್ ದಟ್ ಲೀನಿಯನ್ಸ್. ಬಟ್ 3ನೇ ಕ್ಲಾಸಿಗೆ ಹಾಜರಾಗ್ಬಿಡ್ತೀರಾ, ಅಲ್ವಾ? ಯಶೋದಾ ಮಾಮಿ ಎಲ್ಲೋ ಹೋಗಿದ್ದಿತ್ತು, ಮಾಡೋದಿತ್ತು, ಈಗ ಅಮೆರಿಕಾಗೆ ಹೋದ್ರು, ಅಲ್ಲಿಂದ ಬಂದ್ರು, ಏನೋ ಒಂದೊಂದ್ ದಿನ ತಪ್ತು ಇಲ್ಲ ಅಂತ ಇಲ್ಲ, ಆದ್ರೆ ಟ್ರ್ಯಾಕ್ ಅಲ್ಲಿ ಇದ್ರು. ಪೂರ್ತಿ ಡಿಸ್ಕನೆಕ್ಟಿವಿಟಿ ಬಂದ್ಬಿಟ್ರೆ
ಬರ್ತೀರಾ ಕ್ಲಾಸ್ಗೆ? ಆಗತ್ತಾ ಬರಕ್ಕೆ? ಬರ್ಬೇಕು ಅಂದ್ರು ಆಗಲ್ಲ. ಭಗವದ್ ವಿಚಾರ ಆ ರೀತಿ. ಯಥಾ ಇಲ್ಲಿಂದ ಒಂದೇ ಅರ್ಥ ಇರೋದು, ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಸ್ವಯೋನಿಷು ಯಥಾ ಜ್ಯೋತಿಹಿ ಏಕಂ ನಾನಾ ಪ್ರತೀಯತೆ. ಸೊ ಎಲ್ಲಾ ಸರ್ವಭೂತ ಜನಗಳಲ್ಲೂ ಸ್ವರೂಪೇಣ ಅವತಿಷ್ಠತೆ. ಸ್ವರೂಪ ಆವಿಕಾಸ ಆಗ್ಬೇಕಂದ್ರೆ ಆತ್ಮಜ್ಞಾನದ ಸಂಪಾದನೆ. ಅಮ್ಮ, ನಿನ್ನಲ್ಲಿ ಏರಾಳವಾದ ಆತ್ಮಜ್ಞಾನ ಸಂಪಾದನೆ ಈಗಾಗ್ಲೇ ಆಗಿದೆ. ವಿತೌಟ್ ಯುವರ್ ನಾಲೆಡ್ಜ್ ಯು ಸ್ಟಾರ್ಟೆಡ್ ರಿಟೈರಿಂಗ್, ಗಿವಿಂಗ್ ಅಪ್ ದ ಥಿಂಗ್ಸ್ ಯೋರ್ ಸೆಲ್ಫ್, ಬಟ್ ಯು ನೆವರ್ ಗಿವ್ ಅಪ್ ಯೋರ್ ಸೆಲ್ಫ್ ವೆನ್ ಇಟ್ ಇಸ್ ಕಮಿಂಗ್ ಟು ದ ಪಾರ್ಟ್ ಆಫ್ ಭಗವಂತ. ಭಗವದ್ ವಿಚಾರದಲ್ಲಿ ಟೇಕಿಂಗ್, ನಾಟ್ ಗಿವಿಂಗ್. ಆಯ್ತಾ? ಯು ಡೋಂಟ್ ಗಿವ್ ಅಪ್ ಬಟ್ ಯು ಫರ್ಗಿವ್ ಎವ್ರಿಥಿಂಗ್. ಸೊ ಈ ರೀತಿ ಮನಸ್ಸಿನ ಪಕ್ವತೆಯಲ್ಲಿ ಸ್ವರೂಪೇಣ ಅವತಿಷ್ಠತೆ. ಆ ಸ್ವರೂಪವನ್ನ, ಪರಮಾತ್ಮನ ಸ್ವರೂಪವನ್ನ, ನಿನ್ನ ಆತ್ಮ ಸ್ವರೂಪವನ್ನ ನಿನ್ನೊಳಗಡೆ ಸರ್ವಭೂತೇಷು ಚಾತ್ಮಾನಂ ಸರ್ವಭೂತಾನಿ ಭೂತಾನಿ ಚಾತ್ಮನಿ, ಎಲ್ಲಾ ಸಕಲಭೂತ ಜನಗಳಲ್ಲೂ ನಿಲ್ಲಿಸ್ಕೊಂಡು ನಿನ್ನಲ್ಲೂ ನೀ ಕೊಳ್ಳುವಂತಹ ಒಂದು ಮನಸ್ಸಿನ ಪಕ್ವತೆ ನಿನಗೆ ಬರ್ಲಿ. ಭಗವಾನ್ ಬ್ರಹ್ಮ ಸಂಹಿತ. ಭಗವಂತ ಸಾಕ್ಷಾತ್ ಪರಬ್ರಹ್ಮ ವಸ್ತುವಾಗಿದ್ದು ನಿನ್ನಲ್ಲಿ ಅವನು ಕಂಗೊಳಿಸ್ತಾನೆ. ಇಟ್ ಇಸ್ ನಾಟ್ ದಟ್ ಯಾವುದೋ ವೈಕುಂಠದಲ್ಲೋ ಕೈಲಾಸದಲ್ಲೋ ಕಣ್ಣಿಗೆ ಕಾಣದೇ ಇರೋ ಬ್ರಹ್ಮಲೋಕದಲ್ಲೋ ಎಲ್ಲೋ ಇದ್ದಾನೆ ಅಲ್ಲ, ನಿನ್ನ ಒಳಗಡೆ ಅವನು ಕಂಗೊಳಿಸ್ತಾ ಇದ್ದಾನೆ. ಸ್ವಯೋನಿಷು ಯಥಾ ಜ್ಯೋತಿಹಿ ಏಕಂ ನಾನಾ ಪ್ರತೀಯತೆ. ಸಕಲ ಭೂತ ಜನಗಳಲ್ಲೂ ಅವನಿದ್ದಾನೆ. ಇವರಲ್ಲಿದ್ದಾನೆ, ಸ್ಥಾವರದಲ್ಲಿದ್ಲ, ಜಂಗಮದಲ್ಲಿದ್ದಾನೆ, ಹೇಳಕ್ಕಾಗಲ್ಲ. ಎಲ್ಲಾದ್ರಲ್ಲೂ ಅವನ ಇರುವಿಕೆ ಇದ್ದೇ ಇದೆ. ಹಂಗಾಗಿ ತಸ್ಮಾದಿಮಾಂ ಸ್ವಾಂ ಪ್ರಕೃತಿಂ ದೈವೀಂ ಸದಸದಾತ್ಮಿಕಾಂ ದುರ್ವಿಭಾವ್ಯಂ ಪರಾಭಾವ್ಯ ಸ್ವರೂಪೇಣ ಅವತಿಷ್ಠತೆ. ಸೊ ದುರ್ವಿಭಾವ, ಯಾವ ತರದ ನೆಗೆಟಿವ್ ಆಕ್ಟ್, ನೆಗೆಟಿವ್ ಭಾವವೇ ಇಲ್ಲದೆ ನಮ್ಮಲ್ಲಿ ಸಂಪೂರ್ಣವಾಗಿ ಪರಮಾತ್ಮ ಆವೃತವನ್ನ ಹೊಂದಿದ್ದಾನೆ. ನೀವು ನಿವೃತ್ತಿ ಆದ್ರೆ ಅವನ ಆವೃತ್ತಿ ನಿಮ್ಮ ಕೈಗೆ ಬರುತ್ತೆ. ವಿತ್ ದಿಸ್ ಫೀಲಿಂಗ್, ನೆಕ್ಸ್ಟ್ ಕ್ಲಾಸ್ ಯು ಆರ್ ಗೋಯಿಂಗ್ ಟು ಡೈಜೆಸ್ಟ್ ಜಂತು ಸ್ತುತಿ. ಓರ್ವ ತಾಯಿಯ ಗರ್ಭದಲ್ಲಿ ನಾವೆಲ್ಲ ಜಂತು ಸ್ತುತಿ ಮಾಡಿದ್ರೇನೆ ನಮಗೆ ಭಾಗವತ ಒಲಿಯೋದು ಅಂತ ಹೇಳ್ತಾರೆ. ಏನದು ಜಂತು ಸ್ತುತಿ? ಫಸ್ಟ್ ಅಂಡ್ ಫಾರ್ಮೋಸ್ಟ್, ವಾಟ್ ಡು ಯು ಮೀನ್ ಬೈ ಜಂತು? ಅದು ಯಾವ ತರ ಸ್ತುತಿ ಮಾಡುತ್ತೆ, ಯಾರನ್ನ ಸ್ತುತಿ ಮಾಡುತ್ತೆ, ಯಾವ ತರದ ಪೂರ್ವ ಜ್ಞಾನ ಇದೆ ನಮ್ಮಲ್ಲಿ, ನಾವು ಏನನ್ನ ಮರ್ತಿದ್ದೀವಿ, ಇಷ್ಟನ್ನು ನಾವು ನೋಡಿದ್ಮೇಲೆ ಫೈನಲಿ ದೇರ್ ಇಸ್ ಓನ್ಲಿ ಒನ್ ಚಾಪ್ಟರ್ ಲೆಫ್ಟ್ ಔಟ್, ದಟ್ ಇಸ್ ದೇವ ಆಹುತಿ. ಭಗವಂತನಿಗೆ ನಿಮ್ಮನ್ನ ನೀವು ಮೋಕ್ಷದಲ್ಲಿ ಆಹುತಿ ಕೊಟ್ಕೊಳ್ಳೋದು ಹೆಂಗೆ ಅಂತ, ದಟ್ ಇಸ್ ಕಾಲ್ಡ್ ದೇವಹೂತಿ ಮೋಕ್ಷ. ಓಕೆ, ಅಲ್ಲಿ ಎಲ್ಲೋ ಯಾರೋ ದೇವಹೂತಿ ಅಲ್ಲ, ನಾವು ದೇವತೆಯ ಆಹುತಿಯಾಗಿ ಪರಮಾತ್ಮನಲ್ಲಿ ಮೋಕ್ಷವನ್ನ ಹೊಂದೋದು ಹೆಂಗೆ ಅಂತ ಲೆಟ್ ಅಸ್ ಸಿ. ನೆಕ್ಸ್ಟ್ ಕ್ಲಾಸ್ ಜಂತು ಸ್ತುತಿ ಶುರು ಮಾಡ್ತೀವಿ. ಓಕೆ, ದಿಸ್ ಫಿನಿಶಸ್ ಆಲ್ ದ ಮೀನಿಂಗ್ ಆಫ್, ಯಾವುದು ಬಿಟ್ಟಿಲ್ಲ ನಾನು, ಇನ್ಕ್ಲೂಡಿಂಗ್ ಶ್ಲೋಕಸ್ ಮೀನಿಂಗು ಕವರ್ ಮಾಡಿ. ಓಕೆ, ಲೆಟ್ ಅಸ್ ಫಿನಿಶ್ ಟುಡೇ. ಅನುರಾಧ ಮಾಮಿ ಇದೀರಾ? ಓಕೆ, ಇವತ್ತಿನ ಪಾಶುರ ಹೇಳ್ಬಿಟ್ಟು ವಿಲ್ ಫಿನಿಶ್. ಎಲ್ಲಾರ್ಗು ಡಿಸಾಸ್ಟ್ ಆಯ್ತಾ? ಅಂದ್ರಕ್ಕೂ ಸುಸ್ತೆಯಿಂದ ಈ ನಾಡು ಬಾಳಕ್ ಮಾತ್ರ ಏನಾದ್ರು ಸ್ವಲ್ಪ ಶುಗರ್ ಇದು ಏನಾದ್ರು ಆಗಿದ್ಯಾ ಅಥವಾ ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ಒಂದೊಂದ್ಸಲ ಹಂಗಾಗತ್ತೆ, ಏನು ಮಾಡಕ್ಕಾಗಲ್ಲ. ಎಷ್ಟೇ ಇಂಟ್ರೆಸ್ಟ್ ಇದ್ರು ಇನ್ವಾಲ್ವ್ಮೆಂಟ್ ಜಾಸ್ತಿ ಆದ್ರೂ ಹಂಗಾಗುತ್ತೆ ಮೇ ಬಿ. ಓಕೆ, ಸೊ ಇವತ್ತಿನ ಪಾಶುರ ಹೇಳ್ಬಿಟ್ಟು ಮುಗಿಸೋಣ. ಕುಟ್ರು ಬೆಳಕೆರಿಯ ಕೋಟು ಕಾಲ್ ಕಟ್ಟಿಲ್ ಮೇಲ್ மெத்தென்ற பஞ்சசயனத்தின் மேலேறி கொத்தலர் பூங்குழல் நப்பின்னை கொங்கை மேல் வைத்த கிடந்த மலர் மார்பாவாய் திறவாய் மைத்தடங்கண்ணினாய் நீ உன்மனாளனை எத்தனை போதும் துயிலள ஒட்டாய் காண் எத்தனை ஏலும் பிரிவாற்ற இல்லாயால் தத்துவமன்று தகவேலோர் எம்பாவாய். ஸ்ரீயக்காந்தாய கல்யாண நிதயே நிதேர்த்தினாம் ஸ்ரீ வெங்கட நிவாசாய ஸ்ரீனிவாசாய மங்களம்.
कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् करोमि यद्यत् सकलं परस्मै श्रीमन्नारायणायेति समर्पयामि। सर्वं श्रीकृष्णार्पणमस्तु। Okay. See you all in